ದಿನದ ಗೋಪಿ ಸೇನಾ ನಿಮಗೆಲ್ಲ ಸ್ವಾಗತ. ನೀವೆಲ್ಲ ಕಾತರದಿಂದ ಕಾಯುತ್ತಿರುವ ಈ ಗೋಪಿ ಸೇನಾ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಮಾತಾಜಿ ನಿಮ್ದು ಕ್ಯಾಮ್ರಾ ಮೋಸ್ಟ್ಲಿ ಆನ್ ಆಗಿದೆ. ಅಲ್ಲ, ಡರ್ಟ್ ಆಗಿರ್ಬೇಕು, ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಒಂದ್ಸಲ ಒರ್ಸಿ ಮಾತಾಜಿ. ಈಗ ಕಾಣಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಮೀನಾಕ್ಷಿ ಮಾತಾಜಿ ಕ್ಯಾಮ್ರಾ ಆಫ್ ಆಗ್ಬಿಡ್ತು. ಈಗ ಕಾಣ್ತಾ ಇದೆಯಾ ಮಾತಾಜಿ? ಹಾ ಮತ್ತೆ ಯಾವಾಗ್ಲೇ ಬೆಳಕಿಗೆ ಅಡ್ಡ ಕೂತಿದ್ರೆ ಅದಕ್ಕೇನೆ ಮಾತಾಜಿ ಗ್ಲೇರ್ ಆಗ್ತಾ ಇತ್ತು. ಇವಾಗ ಕರೆಕ್ಟ್ ಆಗಿದ್ದೀರಾ? ಇವಾಗ ಸರಿಯಾಗಿದೆ. ನಿಮ್ ಮುಖದ ಮೇಲೆ ಬೆಳಕ್ ಬೀಳತ್ತಾ ಕುತ್ಕೊಳ್ಳಿ. ನಿಮ್ ಮುಖದ ಮೇಲೆ ಬೆಳಕ್ ಬೀಳ್ಬೇಕು. ಎಸ್ ಸೂಪರ್. ಹರಿ ಬೋಲ್. ವೆರಿ ನೈಸ್. ಜೈ ಜೈ. ಎಸ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಈ ದಿನದ ಗೋಪಿ ಸೇನಾ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ನೀವೆಲ್ಲ ಕಾತರದಿಂದ ಕಾಯುತ್ತಿರುವ ವಾರದ ಮಂಗಳವಾರದ ಗೋಪಿ ಸೇನಾ ಕ್ಲಾಸ್ಗೆ ಎಲ್ರಿಗೂ ತುಂಬು ಹೃದಯದ ಸ್ವಾಗತ. ಮೊದಲಿಗೆ ನಾವು ವೈಷ್ಣವ ಗೀತೆಯನ್ನ ಕೇಳೋಣ. ಅದನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಆದರಣೀಯ ರುಕ್ಮಿಣಿ ಪ್ರಿಯಾ ದೇವಿ ದಾಸಿ ಮಾತಾಜಿಯವರು. ಅವರು ಪರಮ ಪೂಜ್ಯ ಭಕ್ತಿ ವಿಕಾಸ ಮಹಾರಾಜ್ ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಪುಸ್ತಕ ವಿತರಣೆಗಳಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಹರೇ ಕೃಷ್ಣ ಮಾತಾಜಿ, ನಿಮ್ದು ಓಪನಿಂಗ್ ಪ್ರೇಯರ್ಸ್ ಆದ್ಮೇಲೆ ರುಕ್ಮಿಣಿ ಮಾತಾಜಿ. ಸಾರಿ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಈ ದಿನದ ಗೋಪಿ ಸೇನಾ ಕ್ಲಾಸಿಗೆ ಎಲ್ಲರಿಗೂ ಆಧಾರದ ಸ್ವಾಗತ. ನಾವು ವಾರ ಅಂದ್ರೆ ಮಂಗಳವಾರ ತಾವೆಲ್ಲ ತುಂಬಾ ಕಾತರದಿಂದ ಕಾಯುತ್ತಿರುವ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ನಾವು ವೈಷ್ಣವ ಗೀತೆ ಕೀರ್ತನೆಯನ್ನ ಕೇಳೋಣ. ಅದನ್ನ ಹಾಡುವುದಕ್ಕೆ ಬರ್ತಾ ಇದ್ದಾರೆ ಆದರಣೀಯ ರುಕ್ಮಿಣಿ ಪ್ರಿಯಾ ಮಾತಾಜಿಯವರು, ದೇವಿದಾಸಿ ಮಾತಾಜಿಯವರು ಬರ್ತಾ ಇದ್ದಾರೆ. ಅವರು ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜ್ ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಪುಸ್ತಕ ವಿತರಣೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮತ್ತು ದಾಸರ ಪದಗಳು ವೈಷ್ಣವರ ಕೀರ್ತನೆಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವರು ನಮ್ಮ ಮೈಸೂರಿನ ಇಸ್ಕಾನ್ ದಟ್ಟಗಳ್ಳಿ ಆ ಒಂದು ಸೆಂಟರ್ಗೂ ವಾರ ಬಂದು ಅವರ ಸೇವೆಯನ್ನ ಕೊಡ್ತಾ ಇರ್ತಾರೆ. ಮತ್ತು ಎಲ್ಲ ಆಗು ಹೋಗುಗಳನ್ನ ಅಂದ್ರೆ ಹಣದ ವ್ಯವಸ್ಥೆಯನ್ನ ಅವರು ಮತ್ತು ಅವರ ಪ್ರಭುಜಿಯವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಂದ ಒಂದು ಕೀರ್ತನೆಯನ್ನ ಕೇಳೋಣ. ಹರೇ ಕೃಷ್ಣ ಮಾತಾಜಿ, ತಮಗೆ ಸ್ವಾಗತ. ರುಕ್ಮಿಣಿ ಪ್ರಿಯಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ.
ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯ್ ಬಿಡುವೆಯಲ್ಲೋ, ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ. 10,000 ಹೊನ್ನು ತಿಪ್ಪೆಲಿ ಹೂತಿಟ್ಟು, ಮತ್ತೆ ಉಪ್ಪಿಲ್ಲದೆ ಉಂಡ್ಯಲ್ಲೋ ಪ್ರಾಣಿ. 10,000 ಹೊನ್ನು ತಿಪ್ಪೆಲಿ ಹೂತಿಟ್ಟು, ಮತ್ತೆ ಉಪ್ಪಿಲ್ಲದೆ ಉಂಡ್ಯಲ್ಲೋ ಪ್ರಾಣಿ. 10,000 ಹೊನ್ನು ತಿಪ್ಪೆಲಿ ಹೋಗುವಾಗ, ಮೃತ್ತಿಕೆ ಬಾಯಲ್ಲಿ ಬಿತ್ತಲೋ ಪ್ರಾಣಿ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ. ನೆಂಟರಿಷ್ಟರು ಬಂದು ಮನೆ ಮುಂದೆ ಕುಳಿತಿರಲು, ಕುಂಟ ಸುದ್ದಿ ನೀ ನಾಡಿದೆಯಲ್ಲೋ. ನೆಂಟರಿಷ್ಟರು ಬಂದು ಮನೆ ಮುಂದೆ ಕುಳಿತಿರಲು, ಕುಂಟ ಸುದ್ದಿ ನೀ ನಾಡಿದೆಯಲ್ಲೋ. ಕಂಟಕ ಯಮನವರು ಕಂಟಿಸುತ್ತೆಳೆವಾಗ, ನೆಂಟ ಪುರಂದರ ವಿಠಲನೋ ಪ್ರಾಣಿ. ಕಂಟಕ ಯಮನವರು ಕಂಟಿಸುತ್ತೆಳೆವಾಗ, ನೆಂಟ ಪುರಂದರ ವಿಠಲನೋ ಪ್ರಾಣಿ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯ್ ಬಿಡುವೆಯಲ್ಲೋ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ಹರಿನಾಮದ ಒಂದು ಮಹತ್ವ ಇರ್ಬೋದು, ಅಥವಾ ನಾವು ಹರಿನಾಮವನ್ನ ತೆಗೆದುಕೊಳ್ಳದೆ ಹೋದ್ರೆ ನಾವು ಯಾವ ರೀತಿ ಇರ್ತೀವಿ, ಮತ್ತು ಹರಿನಾಮ ತಗೊಂಡಾಗ ನಾವು ಯಾವ ರೀತಿ ಇರಬಹುದು ಅನ್ನೋದು ಈ ಒಂದು ಕೀರ್ತನೆಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಿಮಗೆ ನಮ್ಮೆಲ್ಲರ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ದಂಡೋತ್ ಪ್ರಣಾಮಗಳು, ಮತ್ತು ನಿಮಗೋಸ್ಕರ ಒಂದು ಹರೇ ಕೃಷ್ಣ ಮಹಾಮಂತ್ರವಂತ ಹೇಳಿ ಅವರಿಗೆ ಒಂದು ವಂದನೆಯನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ವೈಷ್ಣವರ ಸದಾಚಾರ, ಆ ಒಂದು ವಿಷಯವನ್ನು ನಮ್ಮೊಂದಿಗೆ ಹೇಳಕ್ ಬರ್ತಾ ಇದ್ದಾರೆ ಹರ್ಗೇಸ್ ಆದರಣೀಯ ಶ್ಯಾಮಲೀಲಾ ಮಾತಾಜಿ ಅವರು ನಮ್ಗೆ ಎಲ್ಲರಿಗೂ ಚಿರಪರಿಚಿತದವರೇ. ಕಳೆದ ಒಂದು 30 ವರ್ಷಗಳಿಂದ ಅವರು ಮುಂಬೈ ಮೀರಾ ರೋಡ್ ಇಸ್ಕಾನ್ ನಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿ, ಈಗ ನಮ್ಮ ಗೋವರ್ಧನ ಟೀಚಿಂಗ್ ಪ್ರವರ್ತನ ಮಂದಿರದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರು ಪರಮ ಪೂಜ್ಯ ಗೋಪಾಲ್ ಕೃಷ್ಣ ಮಹಾರಾಜ ಸ್ವಾಮಿಯವರಿಂದ ಹರಿನಾಮ ದೀಕ್ಷೆ ಮತ್ತು ಬ್ರಾಹ್ಮಣ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅವರು ತುಂಬಾ ವಿನಮ್ರರು. ನಮ್ಮ ಮೈಸೂರಿನ ಗೋವರ್ಧನ ಟೀಚಿಂಗ್ ಸೆಂಟರ್ ನಲ್ಲಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ತಾರೆ. ತಮ್ಮ ಸಲಹೆಯನ್ನು, ಕೌನ್ಸಿಲಿಂಗ್ ಅನ್ನು ನಮಗೆ ಕೊಡ್ತಾ ಇರ್ತಾರೆ ಅವಾಗವಾಗ. ಮಾತಾಜಿಯವರು ಪುಸ್ತಕ ವಿತರಣೆಯಲ್ಲಿ ಕೃಷ್ಣ ಮತ್ತು ಭಾವನಾಮೃತದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ.
ಮತ್ತು ನಮ್ಮೆಲ್ಲರ ಶಿಕ್ಷಾ ಗುರುಗಳಾಗಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಭಕ್ತಿ ಜೀವನ ಮಾಡುತ್ತಿದ್ದಾರೆ ಅವರ ಒಂದು ಕುಟುಂಬದಲ್ಲಿ. ಅವರು ಮತ್ತು ಅವರ ಪ್ರಭುಜಿಗಳು ವಾರ ನಮ್ಮ ಸೆಂಟರ್ಗೂ ಬರ್ತಾರೆ. ಅವರಿಂದ ನಾವು ಇನ್ನೂ ತುಂಬಾ ಕಲಿಯೋದಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ನಮ್ಮ ಹರೇ ಇಸ್ಕಾನ್ ಕೃಷ್ಣಮ್ಮ, ದಂಡೋತ್ ಪ್ರಣಾಮ ಮಾತಾಜಿ. ಅಲ್ಲಿರೋ ಹರೇ ಕೃಷ್ಣ. ಇಲ್ಲಿರುವ ಎಲ್ಲಾ ಸೇರಿರೋ ಎಲ್ಲಾ ಭಕ್ತರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಕೆನ್ ಐ ಸ್ಟಾರ್ಟ್ ದ ಸೆಷನ್? ಅಮ್ಮ, ನಾನು ಶುರು ಮಾಡ್ಬೋದಾ ಮೀನಾಕ್ಷಿ ಮಾತಾಜಿ? ಎಸ್ ಮಾತಾಜಿ, ಶುರು ಮಾಡಿ ಮಾತಾಜಿ. ಓಕೆ ಅಮ್ಮ, ಐ ಸ್ಟಾರ್ಟ್ ವಿತ್ ಜಯರಾಧ ಮಾಧವ. ಜಯೋ ರಾಧಾ ಮಾಧವ ಕುಂಜ ಬಿಹಾರಿ, ಜಯೋ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ, ಜಯೋ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಯಶೋದ ನಂದನ ಬ್ರಜ ಜನರಂಜನ, ಯಶೋದಾನಂದನ ಬ್ರಜ ಜನರಂಜನ, ಯಶೋದಾನಂದನ ಬ್ರಜ ಜನರಂಜನ, ಯಶೋದಾನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ಜಯೋ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ನನ್ನ ಪ್ರೀತಿಯ ಗಾಡ್ ಸಿಸ್ಟರ್ಸ್, ಅಂದ್ರೆ ಗುರು ಏನು ಮಕ್ಕಳ, ಆಕ್ಚುಲಿ ನನ್ನ ಸಿಸ್ಟರ್ಸ್ ಅಲ್ಲ ಇವರಿಬ್ರು, ಹರ್ಗ್ರೇಸ್ ಮೀನಾಕ್ಷಿ ಮಾತಾಜಿ ಮತ್ತೆ ಹರ್ಗ್ರೇಸ್ ರುಕ್ಮಿಣಿ ಪ್ರಿಯ ಮಾತಾಜಿ. ಸಾರಿ ಮೀನಾಕ್ಷಿ ಮಾತಾಜಿ, ನಿಮ್ಮ ಸ್ಪಿರಿಚುವಲ್ ನಿಮ್ಮ ಪರ್ಪಾಟ್. ಸೊ ನೀವಿಬ್ರು ತುಂಬಾ ಚೆನ್ನಾಗಿ ಮಾತಾಡಿದಿರಾ, ಹೇಳಿದಿರಾ ಮಂಗಳಾಚರಣವನ್ನು. ಸೊ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ನಾನು ಪ್ರಣವ ಮಂತ್ರಗಳನ್ನ ಗುರು ಮಹಾರಾಜರಿಲ್ದೆ, ಪ್ರಭುಪಾದರಿಲ್ದೆ ನಾವು ಎಲ್ಲೂ ಇಲ್ಲ. ಸೊ ಐ ಜಸ್ಟ್ ಚಾಂಟ್ ಪ್ರಣವ ಮಂತ್ರ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಗೋಪಾಲ ಕೃಷ್ಣ ಗೋಸ್ವಾಮಿನ್ ಇತಿ ನಾಮಿನೆ, ಪ್ರಭುಪಾದಸ್ಯ ಸಾಹಿತ್ಯಂ ಯ ಪ್ರಕಾಶ್ಯ ವಿತೀರ್ಯ ಚ ಪ್ರಚಾರಂ ಕೃತ್ವನ್ ಸಾಧು ಭಗವತ್ಪಾದಾಯತೆ ನಮಃ. ನನ್ನ ಶಿಕ್ಷಾ ಗುರುಗಳಾದ ಹೀಸ್ ಹೋಲಿನೆಸ್ ಜಯಪತಾಕ್ ಸ್ವಾಮಿ ಮಹಾರಾಜರಿಗೆ ಹೇಳ್ತಾ ಇದ್ದೀನಿ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ, ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೆ, ಗೌರ ಕಥಾ ಧಾಮದಾಯ ನಗರ ಗ್ರಾಮ ತಾರಿಣೆ. ಶ್ರೀಲ ಪ್ರಭುಪಾದರ ಪ್ರಣವ ಮಂತ್ರ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ, ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ, ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ, ಯತ್ ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ, ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ನಾವು ಒಂದು ಸ್ವಲ್ಪ ಪಾಯಿಂಟ್ಸ್ ಅನ್ನ ಹೇಳ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನಾವು ಕೃಷ್ಣದಾಸರು ಆಗಕ್ಕೆ ಎತ್ಕೊಂಡ ತಕ್ಷಣನೇ ಕೃಷ್ಣದಾಸರ ಆಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಮೊದಲು ಭಕ್ತರ ದಾಸರಾಗ್ಬೇಕು, ಮತ್ತೆ ಗುರುಗಳ ದಾಸರಾಗ್ಬೇಕು, ಮತ್ತೆ ಪರಮ ಗುರುಗಳ ಅಂದ್ರೆ ಇಡೀ ಗುರು ಪರಂಪರೆಯ ದಾಸರಾಗ್ಬೇಕು. ಆ ದಾಸರ ಆದ್ಮೇಲೆ ಭಾಗವತದಲ್ಲಿ ಶ್ಲೋಕ ಬರುತ್ತದಲ್ಲ, ಸೊ ಗೋಪಿ ಹೃತ್ ಪದ ಕಮಲೆಯೋರ್ ದಾಸ ದಾಸಾನ ದಾಸ ಅಂತ. ಸೊ ಎಲ್ಲಾ ದಾಸರ ದಾಸರಾದ ಮೇಲೆ
ನಮಗೆ ಕೃಷ್ಣದಾಸರಾಗಕ್ಕೆ ಭಗವಂತ ನಮಗೆ ಕೃಪೆ ತೋರಿಸ್ತಾನೆ. ಬಿಕಾಸ್ ನಾವುಗಳು ಡೈರೆಕ್ಟ್ಲಿ ಕೃಷ್ಣನ ಹತ್ರ ಹೋದ್ರೆ ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡೋದಿಲ್ಲ. ಭಕ್ತರ ಹತ್ರ ಹೋದ್ರೆ ತಕ್ಷಣ ಸ್ವೀಕಾರ ಮಾಡ್ತಾನೆ. ಸೊ ಮತ್ತೆ ಯಾವಾಗ್ಲೂ ಪ್ರಭುಪಾದರು, ಗುರು ಮಹಾರಾಜರು, ಎಲ್ಲಾ ಅಂದ್ರೆ ನಮ್ಮ ಗುರು ಪರಂಪರೆಯಲ್ಲಿರುವ ಎಲ್ಲಾ ಗುರುವರ್ಗದವರನ್ನು, ಆಲ್ ಸ್ಪಿರಿಚುವಲ್ ಮಾಸ್ಟರ್ಸ್, ಅದಕ್ಕೆ ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ. ಶ್ರೀ ಗುರು ಅಂದ್ರೆ ಎಲ್ಲಾ ಗುರುಗಳು, ಎಲ್ಲಾ ಗುರುಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ. ಸೊ ಅವರು ಯಾರು ನಾನು ಭಕ್ತ ಅಂತ ಹೇಳ್ಕೊಳ್ಳೋದೇ ಇಲ್ಲ. ನಾನು ಭಕ್ತಾನೇ ಅಲ್ಲ. ಇವನ್ ಶ್ರೀಲ ಪ್ರಭುಪಾದ್ರು ಅವರ ಶಿಷ್ಯರನ್ನೆಲ್ಲ, ಅಂದ್ರೆ ಈಗಿನ ಆಚಾರ್ಯರನ್ನ, ಎಲ್ಲಾ ಗುರುಗಳನ್ನ ಅವ್ರು ಹೇಳ್ತಾ ಇದ್ರು, ಅಯ್ಯೋ ನೀವೆಲ್ಲ ಯುರ್ ಆಲ್ ಸೆಂಟ್ ಬೈ ಮೈ ಸ್ಪಿರಿಚುವಲ್ ಮಾಸ್ಟರ್. ನನ್ನ ಗುರುಗಳು ಕಳ್ಸ್ಕೊಟ್ಟವ್ರು ನೀವೆಲ್ಲಾರು ಶುದ್ಧ ಭಕ್ತರು, ನಾನು ನಿಮ್ಮ ದಾಸ ಅಂತ ಪ್ರಭುಪಾದ್ರು ಹೇಳೋರು. ಪ್ರಭುಪಾದ್ರು ಹೇಳ್ತಾರೆ, ಅಯ್ಯೋ ನಾನ್ ಮಹಾನ್ ಭಕ್ತ, ಅಯ್ಯೋ ಈ ಮಾತಾಜಿಗೇನ್ ಬರಲ್ಲ, ಪ್ರಭುಜಿಗೇನ್ ಬರಲ್ಲ, ಅಯ್ಯೋ ಇವ್ರೇನ್ ಏನ್ ಮಾತಾಡ್ತಾರೆ, ಇವ್ರಿಗೇನ್ ಬರುತ್ತೆ ಅಂತ ಯಾವತ್ತು ಯಾರನ್ನೂ ಅಲ್ಲೆಗಳಿಬಾರ್ದು. ಯಾಕೆಂದ್ರೆ ಈವನ್ ಡೇ 1 ಯಾರು ಎಂಟರ್ ಆಗಿರ್ತಾರಲ್ಲ ನಮ್ಮ ಇಸ್ಕಾನ್ ಕಾಂಗ್ರಿಗೇಷನ್ ಸೆಂಟರ್ಗಾಗ್ಲಿ, ದೇವಸ್ಥಾನಗಳಿಗಾಗ್ಲಿ, ಇಲ್ಲ ಮನೆಯ ಪ್ರೋಗ್ರಾಮ್ಗೆ ಆಗ್ಲಿ, ಅವರು ಸಾಮಾನ್ಯರಲ್ಲ. ಯಾಕೆಂದ್ರೆ ಪ್ರಭುಪಾದ್ರು ಹೇಳ್ತಾರೆ, ಇಂಥವರು ಭಗವಂತನ ಅಪಾರ ಕರುಣೆಯನ್ನು ಪಡೆದವರು. ಯಾಕಂದ್ರೆ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಭಗವಂತನ ಶುದ್ಧ ಭಕ್ತಿಯನ್ನು ಮಾಡಿರ್ತಾರೆ ಅವರು. ಸೊ ಅದಕ್ಕೋಸ್ಕರನೇ ಯಾವಾಗ್ಲೂ ಶುದ್ಧ ಭಕ್ತ, ನಾನು ಮಹಾನ್ ಭಕ್ತ ಅಂತ ಹೇಳ್ಕೊಳ್ಳೋದಿಲ್ಲ. ಮತ್ತೆ ನಾವು ಗರ್ವಿತರಾಗಬಾರ್ದು ಅಂತ ಹೇಳ್ತಾರೆ ಪ್ರಭುಪಾದರು. ಈ ಕೋಟ್ಸ್ ಅನ್ನ ಐ ಡೋಂಟ್ ನೋ, ಐ ಗಾಟ್ ಅನ್ ಇಂಟ್ಯೂಷನ್, ಅಂದ್ರೆ ನನಗೆ ಇದನ್ನ ಹೇಳ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡು ಅಂತ ನನ್ಗೆ ಮೆಸೇಜ್ ಬಂತು. ಸೊ ದಿಸ್ ಇಸ್ ಮೈ ರೊಟೀನ್. ನಾನು ಯಾವಾಗ ಕ್ಲಾಸ್ ತಗೊಂಡ್ರೆ ಏನಾದ್ರೂ ಒಂದು ಪಾಯಿಂಟ್ಸ್ ನನಗೆ ಸಿಗತ್ತೆ ಪ್ರಭುಪಾದ್ರಿಂದ. ಸೊ ನಾವುಗಳು ಯಾವಾಗ್ಲೂ ಪಫ್ಡ್ ಅಪ್ ಆಗಿರ್ಬಾರ್ದು, ಅಂದ್ರೆ ಅಹಂಕಾರದಿಂದ ಮೆರಿಬಾರ್ದು. ಎಷ್ಟೇ 64 ಭಕ್ತಿ ವೃಕ್ಷಗಳನ್ನೇ ಮಾಡಿ, ಇಲ್ಲ 108 ಭಕ್ತಿ ವೃಕ್ಷಗಳನ್ನೇ ಮಾಡಿ, ಆದ್ರೆ ಅಹಂಕಾರ ಮಾಡ್ಬಾರ್ದು. ಯಾಕೆ ಅಂದ್ರೆ ಗುರು ಮಹಾರಾಜರು ಮತ್ತೆ ಪ್ರಭುಪಾದರ ಕೃಪೆ ಇಲ್ಲದೆ, ಶ್ರೀಕೃಷ್ಣ ಅಂದ್ರೆ ರಾಧಾಕೃಷ್ಣರ ಕೃಪೆ ಇಲ್ಲದೆ ನಾವು ಭಕ್ತಿ ಮಾಡಕ್ ಸಾಧ್ಯನೇ ಇಲ್ಲ. ಗುರು ಪರಂಪರೆ ಕೃಪಾ ಇಲ್ಲದೆ. ಯಾಕಂದ್ರೆ ಭಕ್ತಿ ವಿನೋದ್ ಠಾಕೂರು, ಭಕ್ತಿ ಸಿದ್ಧಾಂತ ಠಾಕೂರು, ಷಡಗೋಸ್ವಾಮಿಯರು, ಇವ್ರು ಎಲ್ಲಾರು ನಮ್ ಜೀವನದಲ್ಲಿ ಬರ್ತಾರೆ. ಪದೇ ಪದೇ ನಮಗ್ ಬಂದು ಭಕ್ತಿ ರಸಾಮೃತ ಸಿಂಧುದು ನೀವು ಎಲ್ಲಾರು ಕ್ಲಾಸ್ ಕೇಳಿಸ್ಕೊತಾ ಇದ್ದೀರಾ ಅಥವಾ ಕೇಳಿಸ್ಕೊಂಡಾಗಿದೆ ಅನ್ಸತ್ತೆ. ನಾವು ಸಾಯಂಕಾಲದ ಹೊತ್ತನ್ನು ನಾನು ನಮ್ಮ ಪ್ರಭು ನಾವೇ ಅಧ್ಯಯನ ಮಾಡೋದ್ರಿಂದ ನಮಗೆ ಟೈಮ್ ಸಿಗಲ್ಲ ಜಾಯಿನ್ ಆಗಕ್ಕೆ. ಸೊ ಯಾವಾಗ್ಲೂ ನಾವು ಈ ಆಚಾರ್ಯರಿಂದ ಎಲ್ಲ ಕಲಿಯೋದ್ ಸಿಗತ್ತೆ. ವಿಲ್ ಗೆಟ್ ಇಟ್ ಟೈಮ್ ಅಂಡ್ ಅಗೇನ್. ಅವ್ರದ್ದು ನಮ್ ಮಧ್ಯೆ ಮಧ್ಯೆ ನಮ್ಮ ಇಂಟರ್ವೆನ್ಷನ್ಸ್ ಅಂದ್ರೆ ಬರ್ತಾನೆ ಇರುತ್ತೆ ಅವೆಲ್ಲ ನಮಗೆ ಜೀವನದಲ್ಲಿ. ನಾವ್ ಅವಾಗ ತಿಳ್ಕೊಬೇಕು, ಓಹೋ ಅಂದ್ರೆ ನಾವು ಮುಂದಕ್ಕೆ ಹೋಗ್ತಾ ಇದೀವ, ಅಲ್ಲೇ ಸ್ಟಾಗ್ನೆಂಟ್ ಆಗಂದ್ರೆ ಅಲ್ಲೇ ಇದೀವ ಭಕ್ತಿಯಲ್ಲಿ ಅಂತ. ಯಾವಾಗ್ಲೂ ನಾವು ಭಕ್ತರ ದಾಸರು ಅಂದಾಗ ಭಕ್ತಿಯಲ್ಲಿ ಮುಂದೆ ಹೋಗಕ್ ಸಾಧ್ಯ ಆಗುತ್ತೆ. ಭಗವಂತ ನಮ್ಮೆಲ್ಲಾರ್ಗು ತುಂಬಾ ಒಂಥರ ಅಮೂಲ್ಯವಾದದ್ದನ್ನ ಸಾರಿ ನನ್ ಕನ್ನಡ ಸರಿ ಇಲ್ಲ, ನನ್ ಕನ್ನಡ ಬರಲ್ಲ, ಅಮೂಲ್ಯವಾದದ್ದನ್ನ ಕೊಟ್ಟಿದ್ದಾನೆ ಕೃಷ್ಣ ಅವನ ಸೇವೆಯನ್ನು ಸಲ್ಲಿಸೋದಕ್ಕೆ. ಅದನ್ನ ನಮಗೆ ಡೈರೆಕ್ಟ್ಲಿ ಆ ಸೇವೆ ಸಲ್ಲಿಸೋ ಯೋಗ್ಯತೆ ಇಲ್ಲ. ನಾವು ಭಗವಂತನ ಶುದ್ಧ ಭಕ್ತರಾದ ಗುರುಗಳು, ಪರಮ ಗುರುಗಳಾದ ಶ್ರೀಲ ಪ್ರಭುಪಾದರು, ಅವರ ಪರಾತ್ಪರ ಗುರುಗಳು, ಪರಮೋನ್ನತ ಗುರುಗಳು, ಅವರೆಲ್ಲಾರ ಕೃಪೆಯಿಂದ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಶ್ರೀಲ ಪ್ರಭುಪಾದರು ಒಂದು ಒನ್ ಆಫ್ ದ ಲೆಕ್ಚರ್ಸ್, ಶ್ರೀಲ ಪ್ರಭುಪಾದರು ಶುಕದೇವ ಅನ್ನುವ ಅವರ ಶಿಷ್ಯರಿಗೆ 73ನೇ ಇಸ್ವಿಯಲ್ಲಿ ಹೇಳಿದ್ದು ಒಂದು ಪ್ರಶ್ನೋತ್ತರ ಇರುತ್ತೆ. ಅದರಲ್ಲಿ ಪ್ರಭುಪಾದರು ಹೇಳ್ತಾರೆ, ನೀನ್ ಯಾವಾಗ್ಲೂ ನೀನ್ ಶುದ್ಧ ಭಕ್ತ ಅಂತ ಅನ್ಕೋಬೇಡ, ನೀನ್ ಮಹಾನ್ ಭಕ್ತ ಅಂತ ಅನ್ಕೋಬೇಡ, ಆವಾಗ ನೀನು ನಿಜವಾಗ್ಲೂ ಭಕ್ತ ಆಗಿದ್ಯಾ ಅಂತ ಅರ್ಥ. ನಾನ್ ಯಾವಾಗ್ಲೂ ಭಕ್ತರ ಭಕ್ತ ಅಂತ ಅನ್ಕೋ ಅಂತ ಹೇಳುದು. ದೆನ್ ಯಾವಾಗ್ಲೂ ನಾವು ಜಪ ಮಾಡೋದ್ರ ಜೊತೆಗೆ, ಅಂದ್ರೆ ನಾವು ಜಪ ಕೂತ್ಕೊಂಡಾಗ ಫಸ್ಟ್ ನಮ್ಮ ಗುರು ಮಹಾರಾಜರ ಪ್ರಣವ ಮಂತ್ರವನ್ನ ಹೇಳ್ಕೋಬೇಕು. ಮತ್ತೆ ಶ್ರೀಲ ಪ್ರಭುಪಾದರ ಪ್ರಣವ ಮಂತ್ರ, ನಾನು ಇಬ್ಬರು ಪ್ರಣವ ಮಂತ್ರನ ಹೇಳ್ಕೊತೀನಿ. ನಮ್ಮ ಗುರು ಮಹಾರಾಜರದ್ದು ಇಬ್ಬರದೇ ಎಲ್ಲ, ನಾನು ಸ್ವಲ್ಪ ಜನರದ್ದು ಹೇಳ್ಕೊತೀನಿ. ಯಾಕಂದ್ರೆ ನನಗೆ ರಾಧಾನಾಥ್ ಮಹಾರಾಜರು ನನ್ನ ಶಿಕ್ಷಾ ಗುರುಗಳೇ. ನನ್ಗೆ ಬೇಕಾದಷ್ಟು ಆಚಾರ್ಯರು ಗುರುಗಳಾಗಿ ಬಂದಿದ್ದಾರೆ ನನ್ನ ಜೀವನದಲ್ಲಿ. ನನ್ ತುಂಬಾ ಪ್ಯೂರಿಫೈ ಮಾಡಿದ್ದಾರೆ ಅವರೆಲ್ಲ. ಸೊ ಆಲ್ ಆಫ್ ದೆಮ್ ಆರ್ ಮೈ ಶಿಕ್ಷಾ ಗುರು. ಇವನ್ ಹೀಸ್ ಗ್ರೇಸ್ ವೇಣುಕೃಷ್ಣ ಪ್ರಭು ಇಸ್ ಮೈ ಶಿಕ್ಷಾ ಗುರು. ಸೊ ಐ ಹ್ಯಾವ್ ಗಾಟ್, ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ ಇವರಿಂದ ಎಲ್ಲ. ಇನ್ನೂ ಕಲ್ತ್ಕೋಬೇಕಾಗಿದೆ, ನನ್ನ ಕೊನೆ ಉಸಿರು ಇರೋ ತನಕನೂ ಕಲ್ತ್ಕೋಬೇಕಾಗಿದೆ. ನಾವು ಜಪ ಮಾಡೋಕ್ ಮುಂಚೆ ನಾವು ಪ್ರಣವ ಮಂತ್ರ ಹೇಳ್ಕೋಬೇಕು. ನೀವೆಲ್ಲ ಹೇಳ್ಕೊತಾ ಇದ್ರೆ ದಟ್ಸ್ ವೆರಿ ನೈಸ್.
ಗುರು ಮಹಾರಾಜರ ಪ್ರಣವ ಮಂತ್ರ, ಪ್ರಭುಪಾದರ ಪ್ರಣವ ಮಂತ್ರ, ನಿಮ್ ಯಾರಾದ್ರೂ ಶಿಕ್ಷಾ ಗುರುಗಳಿದ್ರೆ ಅವರ ಪ್ರಣವ ಮಂತ್ರ ಹೇಳ್ಕೊಂಡ್ರೆ ನಿಮ್ಗೆ ತುಂಬಾ ಬೇಗ ಭಕ್ತಿಯಲ್ಲಿ ಮುನ್ನೆ ಹೋಗಕ್ಕೆ ಸಾಧ್ಯತೆ ಆಗತ್ತೆ. ಆಮೇಲೆ ನಾವು ಜಪ ಮಾಡುವಾಗ ಯಾವಾಗ್ಲೂ ರಾಧಾಕೃಷ್ಣರು ನನ್ನ ಜೊತೆಯಲ್ಲೇ ಇದ್ದಾರೆ. ಅಂದ್ರೆ ನಮ್ಮ ಗುರುಗಳು ಪ್ರಭುಪಾದರು, ಗುರು ಪರಂಪರೆ ರಾಧಾಕೃಷ್ಣರು ನಮ್ ಜೊತೆ ಇದ್ದಾರೆ ಅಂದಾಗ ಜಪ ನೀರ್ ಕುಡ್ದಂಗೆ ಆಗೋಗತ್ತೆ, ತುಂಬಾ ಚೆನ್ನಾಗಾಗತ್ತೆ. ಆಮೇಲೆ ನಾವು ಪ್ರತಿ ದಿವಸ ಅಧ್ಯಯನ ಅಂದ್ರೆ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ, ಭಕ್ತಿ ರಸಾಮೃತ ಸಿಂಧು ಒಂದೊಂದ್ ದಿವಸ ಒಂದು 2-2, 3 ಬುಕ್ ಇಟ್ಕೊಳ್ಳಿ. ಅಟ್ಲೀಸ್ಟ್ 2 or 3 hours ಅಂದ್ರೆ ಸಾಧ್ಯವಾದಷ್ಟು ನಿಮಗೆ ಎಷ್ಟು ಟೈಮ್ ಸಿಗುತ್ತಮ್ಮ. ನಾನಂತೂ ಇವಾಗ ಆಕ್ಚುಲಿ ರಿಟೈರ್ಡ್, ಸೊ ಬೈ ಲಾರ್ಡ್ಸ್ ಗ್ರೇಸ್ ಮತ್ತೆ ಬೈ ಗುರು ಮಹಾರಾಜ್ ಅರೇಂಜ್ಮೆಂಟ್ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಸೊ ನಾನು ಓದ್ತಾ ಇದ್ದೀನಿ. ಸ್ವಲ್ಪ ನನ್ಗೆ ದೇಹದ ತೊಂದರೆ ಇತ್ತು, ಅದಕ್ಕೋಸ್ಕರ ನಾನು ಈಗ ನನ್ನ ಪರ್ಸನಲ್ ಅಂದ್ರೆ ಬೇರೆ ಕ್ಲಾಸಸ್ ತಗೋತಿದ್ದೆ, ಅದನ್ನ ಸ್ಟಾಪ್ ಮಾಡಿದ್ದೀನಿ ಡಾಕ್ಟರ್ ಹತ್ರ ಹೋಗ್ತಾ ಇರೋದ್ರಿಂದ. ಸೊ ಇದನ್ನ ಸ್ಕ್ರಿಪ್ಚರ್ಸ್ ಅನ್ನ ಅಂದ್ರೆ ಏನು ಇದನ್ನೆಲ್ಲ ಓದ್ಬೇಕು. ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಶಾಸ್ತ್ರಗಳನ್ನ ಓದ್ಬೇಕು. ಅದನ್ನ ಓದಿದಾಗ ಏನಾಗುತ್ತೆ, ನಮಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಅವರ ಅನುಭವಗಳನ್ನು ಬರೆದಿರೋದ್ರಿಂದ ಮತ್ತೆ ನಮಗೆ ಶ್ರೀಕೃಷ್ಣ ಬುಕ್ ಓದುವಾಗ್ಲಿ ಅಥವಾ ಭಗವದ್ಗೀತೆ ಓದುವಾಗ್ಲಿ ನಾವೇ ಅರ್ಜುನರಾಗ್ಬಿಡ್ತೀವಿ. ಆಕ್ಚುಲಿ ವಿ ಆರ್ ಅರ್ಜುನ, ಬಿಕಾಸ್ ವಿ ಹ್ಯಾವ್ ಟು ಪ್ಲೇಸ್ ಅಂದ್ರೆ ನಮ್ಮನ್ನ ನಾವೇ ಅರ್ಜುನಾಗಿ ಇಟ್ಕೊಂಡು ಭಗವದ್ಗೀತೆಯನ್ನು ಓದಿದ್ರೆ ಚೆನ್ನಾಗ್ ಅರ್ಥ ಆಗತ್ತೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ. ಆಯ್ತಾ? ಮತ್ತೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ, ನಮ್ಗೆ ಯಾವ ರೀತಿಯಲ್ಲಿ ನಮ್ಮನ್ನ ನಾವು ಸುಧಾರಿಸ್ಕೋಬಹುದು. ಯಾವಾಗ ನಾನು ತಮೋಗುಣ ರಜೋಗುಣದಿಂದ ಸತ್ವಗುಣಕ್ಕೆ ಏರ್ತೀನಿ. ನಾವು ಬೆಳಗ್ಗೆ ಸತ್ವಗುಣದಲ್ಲಿ ಇರ್ತೀವಿ, ಮಧ್ಯಾಹ್ನ ರಜೋಗುಣದಲ್ಲಿ ಇರ್ತೀವಿ, ರಾತ್ರಿ ತಮೋಗುಣದಲ್ಲಿ ಇರ್ತೀವಿ ನಾನು. ಸೊ ಅದನ್ನ ವಿ ಹ್ಯಾವ್ ಟು ಪ್ಯೂರಿಫೈ ಅವರ್ ಸೆಲ್ಸ್, ನಮ್ಮನ್ನ ನಾವೇ ಶುದ್ಧ ಮಾಡ್ಕೋಬೇಕು. ಅದನ್ನ ನಾವು ಭಗವಂತನೇ ಭಾಗವತದಲ್ಲಿ ನಾನೇ ಶಕ್ತಿ ಅಂದ್ರೆ ಇದು ಲೈಟ್ ಅಂದ್ರೆ ಇದರದ್ದು ಕಾಂತಿ ಸ್ವರೂಪದಲ್ಲಿ ಎಂಟರ್ ಆಗಿದ್ದೀನಿ ಅಂತ ಭಗವಂತ ಹೇಳ್ತಾನೆ. ಆ ಕಾಂತಿ ಸ್ವರೂಪದಲ್ಲಿ ಎಂಟರ್ ಆಗಿರೋದ್ರಿಂದ ಅದರಲ್ಲಿ ನಮಗೆ ಪ್ರಭುಪಾದರ ಪರ್ಪಟ್ ಓದ್ತಾ ಇದ್ದಾಗ ನಾವು ಅಲ್ಲಿ ಅಂದ್ರೆ ಮಹಾಭಾರತ ಮೊದಲನೇ ಸ್ಕಂದ ಹೋದಾಗ ನಾವು ಅಲ್ಲಿ ಉಪಸ್ಥಿತರಿದೀವೇನೋ ಅಂತ ಅನ್ಸತ್ತಲ್ವಾ ಅದನ್ನ ಓದ್ತಾ ಇದ್ದಾಗ, ಅಥವಾ ಭಗವಂತನ ಕೃಷ್ಣ ಲೀಲೆಗಳನ್ನ ಓದ್ತಾ ಇದ್ದಾಗ ನಾವು ಅಲ್ಲಿ ಆಟ ಆಡ್ತಾ ಇದೀವೇನೋ, ನಾವು ಕೃಷ್ಣನ್ ಜೊತೆ ಇದೀವೇನೋ, ನಾವು ರಾಧೆ ಜೊತೆ ಇದೀವೇನೋ ಅಂತ ಅನ್ಸತ್ತೆ ಅಲ್ವಾ. ಎಸ್ಪೆಷಲಿ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಗಳು ಮಧ್ಯಾಹ್ನದ ಕ್ಲಾಸ್ ಅಟೆಂಡ್ ಮಾಡಿ ಅದ್ಭುತ ಅವ್ರು ಹೇಳೋವಾಗ ಚೈತನ್ಯ ಭಾಗವತ ಹೇಳ್ತಿದ್ರು, ನಾವಂತೂ ಚೈತನ್ಯ ಮಹಾಪ್ರಭು ಜೊತೆನೆ ಇದ್ವೇನೋ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅವ್ರು ಹಾಗೆ ಕರ್ಕೊಂಡು ಓಡಾಕ್ತಾರೆ ವೇಣುಕೃಷ್ಣ ಪ್ರಭುಗಳು. ಐ ಆಮ್ ವೆರಿ ಫಾರ್ಚುನೇಟ್ ಟು ಗೆಟ್ ಇಸ್ ಅಸೋಸಿಯೇಷನ್. ಹಾಗೆ ಈ ನಡುವೆ ನಾ ಕೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ತುಂಬಾ ಬೇಗ ಎದ್ಬಿಡ್ತೀನಿ, ನನಗೆ ಮಧ್ಯಾಹ್ನ ನಿದ್ದೆ ಬಂದ್ಬಿಡುತ್ತೆ ಆ ಟೈಮ್ ಕರೆಕ್ಟ್ ಆಗಿ. ಒಂದೊಂದ್ ದಿವಸ ಎಚ್ಚರ ಆಗಿದ್ದಾಗ ಕೇಳಿಸ್ಕೊತೀನಿ, ಒಂದೊಂದ್ ದಿವಸ ಮಲಗ್ಬಿಡ್ತೀನಿ. ದಿಸ್ ಇಸ್ ಮೈ ವೀಕ್ನೆಸ್. ಸೊ ಇದೆಲ್ಲ ಭಗವಂತನ ದಿವ್ಯ ವಾಣಿ. ಭಾಗವತ, ಭಗವದ್ಗೀತೆ ಎಲ್ಲಾನು ಯಾವುದೇ ಶಾಸ್ತ್ರಕ್ಕೆ ಸಂಬಂಧವಾಗಿದೆಯಲ್ಲ ಅದೆಲ್ಲವನ್ನು ನಾವು ಶಾಸ್ತ್ರದ ಆಧಾರದ ಮೇಲೇನೆ ನಾವು ಮಾತಾಡ್ಬೇಕು. ಶಾಸ್ತ್ರಕ್ಕೆ ಸಂಬಂಧವಾಗಿರೋದನ್ನೇ ನಾವು ಕೇಳಬೇಕು. ಮತ್ತೆ ಅಪಸಂಪ್ರದಾಯಗಳಿಂದ ಕೇಳಬಾರದು. ನಾವು ಭಕ್ತಿಯಿಂದ ಬಿದ್ದೋಗ್ತೀವಿ. ನಾವು ಪ್ರಾಮಾಣಿಕ ಸಂಪ್ರದಾಯಗಳು 4 ಇದೆಯಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆ 4 ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ನಿಂಬಾದಿತ್ಯ ಸಂಪ್ರದಾಯ ಮತ್ತೆ ಮಧ್ವ ಸಂಪ್ರದಾಯ, ಈ 4 ಸಂಪ್ರದಾಯಗಳಿಂದ ನಾವು ಕೇಳಬೇಕು. ಕೇಳಿಸ್ಕೊಂಡ್ರೆ ನಾವು ಬೀಳೋದಿಲ್ಲ. ಓಕೆ, ಇವಾಗ ನಾನು ವೈಷ್ಣವ ಸದಾಚಾರದ ಬಗ್ಗೆ ಮಾತಾಡ್ತೀನಿ. ನನ್ಗೆ ಅಷ್ಟು ಯೋಗ್ಯತೆ ಇಲ್ಲ, ಆದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ಏನೇನ್ ಗುರು ಮಹಾರಾಜರು ಕೊಟ್ಟಿದ್ದಾರೋ ಪ್ರಭುಪಾದರಿಂದ ಲೆಕ್ಚರ್ಸ್ ಇಂದ ಏನೇನ್ ತಗೊಂಡಿದ್ದೇನೋ ಅದನ್ನ ಶೇರ್ ಮಾಡ್ಕೋತೀನಿ. ಸದಾಚಾರ ಅಂದ್ರೆ ಏನು ಅಂದ್ರೆ, ಸತ್ ಅಂದ್ರೆ ಏನು ಅಂದ್ರೆ ಶಾಶ್ವತವಾದದ್ದು, ಮತ್ತೆ ಸತ್ಯವಾದದ್ದು, ಮತ್ತೆ ಆಧ್ಯಾತ್ಮಿಕವಾದದ್ದು. ಸತ್ ಆಚಾರ. ಆಚಾರ ಅಂದ್ರೆ ನಾವು ನಡೆಸುವ ಆಕ್ಟಿವಿಟಿ, ಅಂದ್ರೆ ನಾವು ಮಾಡುವ ಕಾರ್ಯ, ನಮ್ಮ ಬಿಹೇವಿಯರ್, ನಮ್ಮ ಒಡನಾಟ. ಸೊ ಸತ್ ಆಚಾರ ಅಂದ್ರೆ ಶಾಶ್ವತವಾದದ್ದು, ಸತ್ಯವಾದದ್ದು, ಮತ್ತೆ ಆಧ್ಯಾತ್ಮಿಕವಾದದ್ದು, ಮತ್ತೆ ಇದು ನಮ್ಮ ಒಡನಾಟ ಹೇಗಿರತ್ತೆ. ಈ 3ರಲ್ಲಿ ನಮ್ಮನ್ನ ನಾವೇ ತೊಡಸ್ಕೊಂಡಾಗ ನಾವು ಹೇಗಿರ್ತೀವಿ. ನಾವು ಅಸದಾಚಾರ ಮಾಡಿದಾಗ ಏನಾಗತ್ತೆ, ವಿ ಆರ್ ನಾಟ್ ಡಿವೋಟೀಸ್ ಆಕ್ಚುಲಿ. ಸದಾಚಾರ ಮಾಡಿದಾಗ ನಮ್ಗೆ ನಮ್ಮ ಪ್ರಜ್ಞೆವಾಗಿ ಎಲ್ಲಾರ್ದು ಪ್ಯೂರಿಫೈ ಆಗಿದೆ ಅಲ್ವಾ, ಶುದ್ಧವಾಗಿದೆ ನಮ್ದು ಪ್ರಜ್ಞೆ. ಯಾಕಂದ್ರೆ ಪ್ರಭುಪಾದರು ನಮ್ಮೆಲ್ಲರನ್ನು ಒಂದು ಸ್ಥಿತಿಗೆ ತಗೊಂಡ್ ಬಂದಿದ್ದಾರೆ. ನಾವು ಈ ದೇಹ ಅಲ್ಲ ಆತ್ಮ ಅಂತ ಸುತ್ತಿಯಲ್ಲಿ ಹೊಡೆದಿದ್ದಾರೆ ನಮ್ಮ ತಲೆಗೆ. ಭಗವದ್ಗೀತೆ, ಇಡೀ ಭಗವದ್ಗೀತೆಯಲ್ಲಿ ಅದೇ ಇರೋದು, ನೀ ದೇಹ ಅಲ್ಲ ಆತ್ಮ, ನೀ ದೇಹ ಅಲ್ಲ ಆತ್ಮ. ಆಮೇಲೆ ಮಾಯೆ ಬಗ್ಗೆ ಹೇಳಿದ್ದಾರೆ, ಮಾಯೆಯಲ್ಲಿ ಬಿಡ್ಬೇಡ, ಮಾಯೆಯಲ್ಲಿ ಬೀಳ್ಬೇಡ ಅಂತ.
ಮಾಯೆ ಅಂದ್ರೆ ಏನು? ಯಾವ್ದು ಕೃಷ್ಣನಿಗೆ ಸಂಬಂಧಪಟ್ಟಿಲ್ವೋ ಅದು ಮಾಯೆ, ಯಾವ್ದು ಕೃಷ್ಣನಿಗೆ ಸಂಬಂಧಪಟ್ಟಿದ್ಯೋ ಅದು ಕೃಷ್ಣ ಭಾವನಾಮೃತ ಅಷ್ಟೇನೆ. ಸಿಂಪಲ್ ಇಟ್ ಇಸ್. ಇದರಲ್ಲಿ ಒಂದು ಮೇನ್ ಪಾಯಿಂಟ್ಸ್ ನೀವೆಲ್ಲ ಫಾಲೋ ಮಾಡ್ತಾನೆ ಇದ್ದೀರಾ. ಬೆಳಗ್ಗೆ ಎದ್ದು ವೈಷ್ಣವಿಯರು ನಾವೇನ್ ಮಾಡ್ತೀವಿ, ಎದ್ದ ತಕ್ಷಣನೇ ನಾನು ಇದನ್ನ ಸುಮಾರು ಸತಿ ನನ್ನ ಆಫ್ಟರ್ನೂನ್ ಕ್ಲಾಸಸ್ ಅಲ್ಲಿ ಹೇಳಿದೀನಿ. ನಾನು ಅಂದ್ರೆ ಭಗವದ್ಗೀತೆ, ಚೈತನ್ಯ ಚರಿತಾಮೃತ, ಭಾಗವತದ ಕ್ಲಾಸಲ್ಲಿ ಇದನ್ನ ರಿಪೀಟ್ ಮಾಡ್ತಾನೆ ಇರ್ತೀನಿ ನಾನು. ಸೊ ವೈಷ್ಣವಿಯರು ನಾವು ಸ್ನಾನ ಮಾಡದೆ ಕಿಚನ್ ಎಂಟರ್ ಮಾಡೋದಿಲ್ಲ ಯಾರನ್ನು ಭಕ್ತಿಗೆ ಬಂದ್ಮೇಲೆ. ಯಾಕಂದ್ರೆ ನಾವು ಫಸ್ಟ್ ಹಲ್ ತೊಳ್ಕೊಳ್ಳದೆ, ಜಪ ಮಾಡೋದಿಲ್ಲ, ಸ್ನಾನ ಮಾಡದೆ ನಾವು ಕಿಚನ್ಗೆ ಎಂಟರ್ ಮಾಡಲ್ಲ. ಆಮೇಲೆ ನಾವು ಉಜ್ಕೊಂಡು ಸ್ನಾನ ಮಾಡಿ ಆಮೇಲೆ ನಾವು ಭಗವಂತನ ಆಲ್ಟರ್ ಅಂದ್ರೆ ನಾವು ದೇವರನ್ನ ಎಲ್ಲಿ ಕೂರ್ಸಿದ್ವೋ ನಾವೊಂದು ಕರ್ಟನ್ ಹಾಕಿರ್ತೀವಲ್ಲಿ, ಭಗವಂತನಿಗೂ ರೆಸ್ಟ್ ಬೇಕಲ್ವಾ. ಸೊ ಕರ್ಟನ್ ಅಂದ್ರೆ ಅವ್ರಿಗೂ ಒಂದು ಪ್ರೈವಸಿ ಬೇಕು. ಸೊ ಅದನ್ನ ಕರ್ಟನ್ ಅನ್ನ ತೆಗಿಯೋಕ್ ಮುಂಚೆ ಗಂಟೆ ಕೈಯಲ್ಲಿ ಹಿಡ್ಕೊಂಡು ಗಂಟೆ ಆಡಿಸ್ಬಿಟ್ಟು ಆಮೇಲೆ ಬಗ್ಗೆ ನಮಸ್ಕಾರ ಮಾಡಿ ಗುರು ಪರಂಪರೆಗೆ ನಾವು ಪ್ರಣಾಮಗಳನ್ನು ಸಲ್ಲಿಸ್ಬೇಕು. ಅವರ ಪ್ರಣವ ಮಂತ್ರಗಳನ್ನು ಹೇಳ್ತಾ ಗುರು ಪರಂಪರೆಯನ್ನ ಪ್ರಾರ್ಥಿಸ್ಕೊಳ್ಳಬೇಕು. ನನ್ನ ಈ ಇಡೀ ದಿವಸ ಕೃಷ್ಣ ಭಾವನಾಮೃತದಲ್ಲಿ ಹೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಗಿನ್ನ ಯಾರ್ಯಾರಿಗೆ ಗುರುಗಳು ನಿಮ್ಮ ಜೀವನದಲ್ಲಿ ಬಂದಿಲ್ವೋ ಪ್ರಭುಪಾದರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಪ್ರಭುಪಾದರಿಗಿಂತ ಮಿಕ್ಕಿದ್ದು ಯಾವುದೂ ಇಲ್ಲ. ಆದ್ರೂ ನಮ್ಗೆ ಜೀವಂತ ಗುರು ಬೇಕೇ ಬೇಕು ಜೀವನದಲ್ಲಿ. ಸೊ ನಾವು ಆಮೇಲೆ ಸ್ನಾನ ಮಾಡ್ಕೊಂಡ ತಕ್ಷಣನೇ ನಾವು 12 ಸ್ಥಾನಗಳಲ್ಲಿ ನಾವು ಗೋಪಿ ಚಂದನ್ನ ಹಚ್ಕೋಬೇಕು. ನಮ್ಮ ಟೆಂಪಲ್ ಅಲ್ಲಿ ಗೋಪಿ ಚಂದನ್ ಅನ್ನೋ ತಿಲಕ ಸಿಗತ್ತೆ, ಅದನ್ನ ನಾವು 12 ಜಾಗಗಳಲ್ಲಿ ಹಚ್ಕೋಬೇಕು. ಓಂ ಕೇಶವಾಯ ನಮಃ, ಓಂ ಗೋವಿಂದಾಯ ನಮಃ ಅಂದ್ರೆ ನೆತ್ತಿಯಲ್ಲಿ, ಕಂಠದಲ್ಲಿ, ಆಮೇಲೆ ಇದು ಹೃದಯದಲ್ಲಿ ಅಂದ್ರೆ ಚೆಸ್ಟ್ ಅಲ್ಲಿ ಓಂ ಮಾಧವಾಯ ನಮಃ, ಓಂ ನಾರಾಯಣಾಯ ನಮಃ, ವಿಷ್ಣುವೇ ನಮಃ, ಓಂ ವಾಮನಾಯ ನಮಃ ಅಂತ ಉದರದಲ್ಲಿ, ಆಮೇಲೆ ಓಂ ಪದ್ಮನಾಭಾಯ ನಮಃ ಅಂತ ಹಿಂದೆ ಬೆನ್ನಲ್ಲಿ ಕೆಳಗೆ, ಆಮೇಲೆ ಓಂ ಓಂ ದಾಮೋದರಾಯ ನಮಃ ಹಿಂದ್ಗಡೆ, ದಾಮೋದರಾಯ ನಮಃ ಮೇಲ್ಗಡೆ ಬೆನ್ನಲ್ಲಿ ಓಂ ವಾಸುದೇವಾಯ ನಮಃ, ಓಂ ಪದ್ಮನಾಭಾಯ ನಮಃ, ಆಮೇಲೆ ಮೇಲೆ ತಲೆ ಕೂದಲಿಗೆ ವಾಸುದೇವಾಯ ನಮಃ ಅಂತ ಗಂಡಸರು ಹಚ್ಕೋತಾರೆ. ನಾವು ಒಂದ್ ಸ್ವಲ್ಪ ಲೈಟ್ ಆಗಿ ಹಚ್ಕೋಬಹುದು. ಬಿಕಾಸ್ ನಮ್ಮನ್ನ ಭಗವಂತ ಕೃಷ್ಣ 12 ಜಾಗಗಳಲ್ಲಿ ಅಂದ್ರೆ ಹಿ ಪ್ರೊಟೆಕ್ಟ್ಸ್ ಇನ್ ಆಲ್ ಡೈರೆಕ್ಷನ್ಸ್. 12 ಡೈರೆಕ್ಷನ್ಸ್ ಇದೆ, 12 ಡೈರೆಕ್ಷನ್ಸ್ ಅಲ್ಲೂ ನಮ್ಮನ್ನ ಕಾಪಾಡ್ತಾನೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಗೆ ಪ್ಯೂರಿಟಿ, ಶುದ್ಧತೆ ಬರುತ್ತೆ. ಯಾಕೆ ನಾವು ದಿವಸ ತಿಲಕ ಹಚ್ಕೋಬೇಕು ಅಂದ್ರೆ ನಾವ್ ಎಷ್ಟು ಸತಿ ಸ್ನಾನ ಮಾಡಿದ್ರು ಮತ್ತೆ ಹಚ್ಕೋಬೇಕು. ಯಾಕೆಂದ್ರೆ ಅದರಿಂದ ಪ್ಯೂರಿಟಿ ಬರುತ್ತೆ. ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳಿದ್ದಾರೆ ಪ್ರಭುಪಾದರು. ಶುದ್ಧತೆ ಬರುತ್ತೆ. ಓಕೆ, ಇದರಲ್ಲಿ ಹೇಗೆ ನಾವು ವೈಷ್ಣವ ಸದಾಚಾರವನ್ನು ಪಾಲನೆ ಮಾಡಬೇಕು, ಅದಕ್ಕೆ ಪ್ರಭುಪಾದರ ಲೆಕ್ಚರ್ಸ್ ಇಂದಾನೆ ನಾನು ಎಲ್ಲಾ ಪಾಯಿಂಟ್ಸ್ ತಗೊಂಡಿದ್ದೀನಿ. ಅವೆಲ್ಲ ರೂಪ ಗೋಸ್ವಾಮಿ ಅವ್ರು ಬರ್ದಿದ್ದೆ, ಪ್ರಭುಪಾದರು ಬರ್ದಿರೋದು ಎಲ್ಲ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಅಲ್ಲಲ್ಲಿ ಹಿ ಹಸ್ ಕೋಟೆಡ್ ದಿಸ್ ಇನ್ ಹಿಸ್ ಲೆಕ್ಚರ್ಸ್, ಕೋಟ್ ಮಾಡಿದ್ದಾರೆ. ಅಂದ್ರೆ ನಾವು ವೈಷ್ಣವ ಸದಾಚಾರವನ್ನು ಪಾಲನೆ ಮಾಡ್ಬೇಕಂದ್ರೆ ಅದು ನಮಗೆ ಒಂದು ಆಭರಣ. ವೈಷ್ಣವ ಸದಾಚಾರ ಅನ್ನೋದು ಒಂದು ಆಭರಣ. ಅದನ್ನ ನಾವು ಆ ಆಭರಣವನ್ನು ತೊಟ್ಕೊಂಡು ನೋಡಿದ ತಕ್ಷಣನೇ ಜನಗಳಿಗೆ ಗೊತ್ತಾಗತ್ತೆ, ಓ ಇವ್ರು ವೈಷ್ಣವರು, ಇವ್ರು ಕೃಷ್ಣ ಭಕ್ತರು ಅಂತ. ಆತರ ವಿ ಶುಡ್ ಬಿಹೇವ್. ನಾವು ಆತರ ಇರ್ಬೇಕು. ಆಮೇಲೆ ಒಬ್ಬ ಭಕ್ತನ ಅಥವಾ ಭಕ್ತೆಯ ಪ್ರಜ್ಞೆ ಹೇಗಿರುತ್ತೆ ಅಂದ್ರೆ ಅವರ ನಡವಳಿಕೆಯಲ್ಲಿ ಇರುತ್ತೆ. ಅವ್ರು ಹೇಗೆ ನಡ್ಕೋತಾರೆ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಬಿಹೇವಿಯರ್ ಅಲ್ಲಿ ಇರುತ್ತೆ, ನಡವಳಿಕೆ ಇರುತ್ತೆ. ಅವ್ರು ಹೇಗೆ ವಾರ್ತಾಲಾಪ ಮಾಡ್ತಾರೆ, ಹೌ ದೇ ರಿಸೀವ್ ಡಿವೋಟೀಸ್. ಅವ್ರು ಹೇಗೆ ಭಕ್ತರನ್ನ ನಮ್ಮ ಸತ್ಸಂಗಕ್ಕೆ ಬಂದಾಗ ಅಂದ್ರೆ ಮನೆಯಲ್ಲಾಗ್ಲಿ, ಟೆಂಪಲ್ ಅಲ್ಲಾಗ್ಲಿ, ಕಾಂಗ್ರಿಗೇಷನ್ ಅಲ್ಲಾಗ್ಲಿ, ಎಲ್ಲೇ ಆಗ್ಲಿ, ಕಾಂಗ್ರಿಗೇಷನ್ ಸೆಂಟರ್ಸ್ ಅಲ್ಲಾಗ್ಲಿ ನಾವು ಹೇಗೆ ರಿಸೀವ್ ಮಾಡ್ತೀವಿ ಭಕ್ತರನ್ನ ನೋಡಿ. ನಾವ್ ಎಷ್ಟು ಪ್ರೀತಿಯಿಂದ ಅವರನ್ನ ನಾವು ಮಾತಾಡ್ಸ್ತೀವಲ್ಲ. ಇವಾಗ ಹೊಸದಾಗಿ ಬಂದವರಿಗೆ ಪಾಪ ಗೊತ್ತಿರಲ್ಲ, ಸಡನ್ ಆಗಿ ಕಿಚನ್ ಆಗಿ ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ದಟ್ ಅಯ್ಯೋ ವೈಷ್ಣವ ಸದಾಚಾರದ ಪ್ರಕಾರ ಅವ್ರಿಗೆ ಬರಬಾರ್ದು ಒಳಗೆ ಅಂತ. ಅವರು ಅಂದ್ರೆ ತರಕಾರಿ ಹಚ್ಕೊಡ್ಬೋದು, ಅಂದ್ರೆ ಕೈ ಕಾಲು ತೊಳ್ಕೊಂಡು ತರಕಾರಿ ಹೆಚ್ಕೊಡ್ಬೋದು. ಆಮೇಲೆ ಸೈಡ್ ಸೇವೆ ಏನಿದೆಯೋ ಎಲ್ಲವನ್ನೂ ಮಾಡ್ಬೋದು. ಅದನ್ನ ಹರಿನಾಮ ದೀಕ್ಷೆಯ ಗುರುಗಳಿಂದ ಸಿಗೋ ತನಕ ಈ ಕಾನ್ಶಿಯಸ್ನೆಸ್ ಆಫ್ ಎ ಡಿವೋಟಿ ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಆದ್ರೆ ಅದು ಒಂದೊಂದು ಪಾಯಿಂಟ್ಗೆ ಒಂದೊಂದು ಆಕ್ಚುಲಿ ಕ್ಲಾಸ್ ತಗೋಬಹುದು. ಆದ್ರೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ನಾವು ಕಲ್ತ್ಕೋಬೇಕು. ಹೊಸಬರಾಗಿ ಬಂದವರು ಬೇಜಾರ್ ಮಾಡ್ಕೋಬಾರ್ದು. ಮತ್ತೆ ಹಳೆ ಭಕ್ತರು ನಾವುಗಳು
ಹೊಸ ಭಕ್ತರಿಗೆ ನಿಧಾನವಾಗಿ ಪ್ರೀತಿಯಿಂದ ಮೃದುತೆಯಿಂದ ಅಂದ್ರೆ ಸಾಫ್ಟ್ ಆಗಿ ಹೇಳ್ಬೇಕು ಅವ್ರಿಗೆ, ನೋಡಿ ಮಾತಾಜಿ ಇದು ನೀವು ಇವಾಗ ತಾನೇ ಅಂದ್ರೆ ಬಂದಿದ್ದೀರಾ, ದಯವಿಟ್ಟು ಕೂತ್ಕೊಳ್ಳಿ ಅನ್ಬೇಕು ಫಸ್ಟ್ ಬಂದವ್ರನ್ನ. ಅವ್ರಿಲ್ಲ ನಾನು ಸೇವೆ ಮಾಡ್ತೀನಿ ಯಾವಾಗ ಅವ್ರು ಸೇವಾ ಮನೋಭಾವ ತೋರಿಸ್ತಾರಲ್ಲ, ವಿ ಶುಡ್ ನಾಟ್ ಸ್ಟಾಪ್ ದೆಮ್. ಕೈ ಕಾಲು ತೊಳ್ಕೊಂಡ್ ಬನ್ನಿ, ಕೊತ್ತಂಬರಿ ಸೊಪ್ಪು ಹಚ್ಚಿ ಕರಿಬೇವಿನ ಸೊಪ್ಪು ಅಂದ್ರೆ ತೊಳ್ಕೊಡಿ, ಆಮೇಲೆ ಏನಾದ್ರು ತರಕಾರಿಗಳಿದ್ರೆ ಹಚ್ಕೊಡಿ ಅಂತ ಹೊರಗಡೆ ನಾವೆಲ್ಲರೂ ಡಿವೋಟೀಸ್ ಹೊರಗಡೆ ಕೂತ್ಕೊಂಡೆ ಎಲ್ಲ ಹೆಚ್ಚೋದು. ಸ್ವಲ್ಪ ಜನ ಮಾತಾಜಿ ಯಾರು ಅಡಿಗೆ ಮಾಡ್ತಾ ಇರ್ತಾರೋ ಅಂದ್ರೆ ಸೀನಿಯರ್ ಡಿವೋಟೀಸು ಒಳಗಡೆ ಇರ್ತಾರೆ. ಅವರೆಲ್ಲ ಯಾಕಂದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ ಒಂದಷ್ಟು ವರ್ಷಗಳಿಂದ ಸೇವೆ ಮಾಡಿ, ಸೊ ಅವ್ರು ಒಳಗಡೆ ಇರ್ತಾರೆ, ಅವರೆಲ್ಲ ಮಾಡ್ತಾರೆ. ಆ ತರ ನಾವು ನಡ್ಕೋಬೇಕು, ನಾವು ಬೇಜಾರು ಮಾಡ್ಕೋಬಾರ್ದು. ಹೊಸ ಭಕ್ತರಾದ್ರೆ ವಿ ಶುಡ್ ನೆವರ್ ಫೀಲ್ ಬ್ಯಾಡ್. ಇವನ್ ದೋ ಐ ಮೀನ್ ಮಾತಾಜಿ ಸೆಡ್ ಅಫ್ಕೋರ್ಸ್ ವಿ ಕೇಮ್ ಇನ್ 93, ಆದ್ರೆ ನನ್ಗೆ ಯಾವ ಬೇಜಾರು ಇಲ್ಲ. ಯಾವ ಭಕ್ತರು ಏನ್ ಹೇಳಿದ್ರು ನಾನು ಬೇಜಾರು ಮಾಡ್ಕೊಳಲ್ಲ. ನಾನೇನ್ ಅನ್ಕೋತೀನಿ ಅಂದ್ರೆ ಕೃಷ್ಣನೇ ಅವರಿಂದ ನನಗೆ ಪ್ಯೂರಿಫೈ ಮಾಡ್ತಾ ಇದ್ದಾನೆ, ನನ್ನನ್ನು ಕರೆಕ್ಟ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಐ ಹ್ಯಾವ್ ನನ್ನ ಕೊನೆ ಉಸಿರು ಇರೋ ತನಕ ನನ್ನಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳೋ ನನಗೆ ಸಾಧ್ಯತೆ ಇದೆ. ಸೊ ಅದೊಂದು. ಆಮೇಲೆ ನಾವು ನಮ್ಮ ಬಿಹೇವಿಯರ್ ಅಂದ್ರೆ ನಡವಳಿಕೆಯಲ್ಲಿ ನಾವು ಭಕ್ತರು ಅಂತ ತೋರ್ಸ್ಕೋಬಹುದು. ಯಾಕಂದ್ರೆ ಮೃದುತ್ವದಿಂದ ಮಾತಾಡೋದ್ರಿಂದ, ಆಮೇಲೆ ಜ್ಞಾನದಿಂದ ನಾವು ಕೇಳ್ತಾ ಕೇಳ್ತಾ, ಇವಾಗ ವೇಣುಕೃಷ್ಣ ಪ್ರಭುಗಳಿಂದ, ನನ್ಮುಕುಂದ್ ಪ್ರಭುವಿಂದ, ಗ್ರೇಸ್ ಸೇವಾರತಿ ಪ್ರಭುವಿಂದ, ಆಮೇಲೆ ಬೇಕಾದಷ್ಟು ಭಕ್ತರು ನರಹರಿ ಯಾರದು ಮೂರ್ತಿ ನರಸಿಂಹಮೂರ್ತಿ ಪ್ರಭುವಿಂದ, ಅವರ ಎಲ್ಲಾರಿಂದ ನಾವು ಕಲ್ತ್ಕೋಬಹುದು. ಅಂದ್ರೆ ವೆನ್ ದ ಗಿವ್ ಕ್ಲಾಸಸ್ ವಿ ಕ್ಯಾನ್ ಒಂದೊಂದು ಪಾಯಿಂಟ್ ವಿ ಕ್ಯಾನ್ ನಾವು ತಗೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಆಮೇಲೆ ನಮ್ಮ ಆಟಿಟ್ಯೂಡ್ ಅಂದ್ರೆ ಆಟಿಟ್ಯೂಡ್, ನಾನು 15 years ಆಯ್ತು ನಾನು ಇಸ್ಕಾನ್ ಬಂದು, ಇವಳ ಮಾತು ಏನ್ ಕೇಳ್ಬೇಕು, ಇವಳು ಹೊಸಬ್ಳು ಅಂತ ನಾವು ಹೊಸ ಡಿವೋಟೀಸ್ಗೆ ಇಗ್ನೋರ್ ಮಾಡಬಾರ್ದು. ನಮ್ಮ ಆಟಿಟ್ಯೂಡ್ ನ ತುಂಬಾ ಕೇರ್ಫುಲ್ ಆಗಿ ನಾವು ಅವ್ರು ಹೇಳಿದ್ರೆ ಹೌದಾ ಮಾತಾಜಿ ಹೀಗ ಅಂತ ಕೇಳ್ಬೇಕು, ಅವ್ರು ಹೇಳಿದ್ದನ್ನು ಕೇಳಿಸ್ಕೋಬೇಕು. ಬಟ್ ವಾಟ್ ಎವರ್ ಇಸ್ ರೈಟ್ ವಿ ಶುಡ್ ಡೂ ಇಟ್. ಆದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದ್ರೆ ಅದನ್ನ ಪಾಲನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ದಟ್ ಈಸ್ ಆಟಿಟ್ಯೂಡ್. ವಿ ಶುಡ್ ಗಿವ್ ಅಪ್ ಅವರ್ ಆಟಿಟ್ಯೂಡ್. ಅಂದ್ರೆ ನಮ್ಮ ಒಣ ಜಂಬ ಅಂತಿರತ್ತಲ್ಲ, ಅದನ್ನ ಬಿಟ್ಟು ಬಿಡ್ಬೇಕು ನಾವು. ದಿಸ್ ಇಸ್ ಆಕ್ಚುಲಿ ಆಸ್ ಪರ್ ಶ್ರೀಲ ರೂಪ ಗೋಸ್ವಾಮಿ ಅಂಡ್ ಶ್ರೀಲ ಪ್ರಭುಪಾದ್ ಲೆಕ್ಚರ್ಸ್ ಓನ್ಲಿ ಐ ಆಮ್ ಟಾಕಿಂಗ್. ಐ ಆಮ್ ನಾಟ್ ಗೋಯಿಂಗ್ ಎನಿಥಿಂಗ್ ಔಟ್ ಆಫ್ ದ ಕ್ಲಾಸ್. ಆಮೇಲೆ ವೈಷ್ಣವರು ನನ್ನನ್ನು ಇನ್ಕ್ಲೂಡ್ ಮಾಡೇ ಹೇಳ್ಕೊತಾ ಇದ್ದೀನಿ ನಾನು ಇದನ್ನ. ವೈಷ್ಣವ ಶುಡ್ ಬಿ ಸಾಫ್ಟ್ ಸ್ಪೋಕನ್. ವೈಷ್ಣವರು ಯಾವಾಗ್ಲೂ ಮೃದುತ್ವದಿಂದ ಮಾತಾಡ್ಬೇಕು ಅಂತ ಶ್ರೀಲ ಪ್ರಭುಪಾದ್ರು ಒಂದ್ ಲೆಕ್ಚರ್ ಅಲ್ಲಿ ಹೇಳ್ತಾರೆ ಒಬ್ರು ಭಕ್ತರಿಗೆ, ನೋಡು ನೀನ್ ತುಂಬಾ ಜೋರಾಗಿ ಮಾತಾಡ್ತಾ ಇದೀಯಾ, ಸ್ವಲ್ಪ ನಿಧಾನ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಪ್ರಭುಸ್ ನೇಮ್, ಹಿ ಇಸ್ ಅನ್ ಆಚಾರ್ಯ. ಸೊ ನೀನು ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ದೇವರ್ ಜಸ್ಟ್ 18-20, ಅವಾಗೆಲ್ಲ ಅವ್ರ ಮಕ್ಕಳಾಗಿದ್ರು ಪ್ರಭುಪಾದ್ರ ಶಿಷ್ಯರೆಲ್ಲ. ಜಸ್ಟ್ ನಾವು ಎಷ್ಟೋ ಪುಣ್ಯ ಮಾಡಿದೀವಿ ಪ್ರಭುಪಾದ್ರಿಂದ ಇಷ್ಟೆಲ್ಲ ಪಡೆಯೋದಕ್ಕೆ, ಇಷ್ಟೆಲ್ಲ ಶುದ್ಧ ಭಕ್ತರ ಅಸೋಸಿಯೇಷನ್ ಪಡೆಯಕ್ಕೆ, ಇಷ್ಟೊಂದು ಶುದ್ಧ ಆಚಾರ್ಯರ ಅಸೋಸಿಯೇಷನ್ ಪಡೆಯಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ. ನನ್ನ ಗುರು ಮಹಾರಾಜರು ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಅವರ ಪಾದ ಪದ್ಮಗಳಲ್ಲಿ ಅನಂತ 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 ಕೊಟ್ಟೆ. ಅಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಟೈಮ್ಸ್ ನನಗೆ ನಮಸ್ಕಾರ ನನ್ನ ಗುರುಗಳಲ್ಲಿ. ಮತ್ತೆ ಹಿಸ್ ಹೋಲಿನೆಸ್ ಜಯಪತಾಕ್ ಮಹಾರಾಜರಿಗೆ, ಬಿಕಾಸ್ ಐ ಹ್ಯಾವ್ ಬೀನ್ ಹಿಯರಿಂಗ್ ಹಿಸ್ ಕ್ಲಾಸಸ್ ಸಿನ್ಸ್ ಲಾಂಗ್. ಸೊ ಮತ್ತೆ ರಾಧಾನಾಥ್ ಮಹಾರಾಜರು ಅಷ್ಟೇ. ಇವ್ರು 3 ಜನದ್ದು ತುಂಬಾ ಕೇಳಿದೀನಿ ನಾನು. ಭಕ್ತಿಚಾರ ಮಹಾರಾಜರದ್ದು ಕೇಳಿದೆ ಆದ್ರೆ ತುಂಬಾ ಕಡಿಮೆ. ಇವ್ರು 3 ಜನದ್ದು ಕೇಳಿದೀನಿ. ಆಮೇಲೆ ನಾವುಗಳು ಸಾಫ್ಟ್ ಆಗಿ ಮಾತಾಡ್ಬೇಕು ಅಂತ ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ. ಏನೇನೋ ಹೀಗೆ ಹಾಕಿಟ್ಟೆ ಆ ಪಾತ್ರೆ ಅಂದ್ರೆ, ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ಸಾರಿ, ದಿಸ್ ಇಸ್ ಎ ರೆಕಾರ್ಡೆಡ್ ಕ್ಲಾಸ್. ಅಂದ್ರೆ ಅಷ್ಟು ಜೋರಾಗಿ ನಾವು ಮಾತಾಡಬಾರ್ದು, ಸಾಫ್ಟ್ ಆಗಿ ಮಾತಾಡ್ಬೇಕು. ಮಾತಾಜಿ ದಯವಿಟ್ಟು ಆ ಪತ್ರ ತೆಗೆದು ಆ ಕಡೆ ಇರ್ತೀರಾ, ಮಾತಾಜಿ ಪ್ಲೀಸ್ ಇದನ್ನ ಹೊರಗಡೆ ಎತ್ಕೊಂಡು ಹೋಗ್ತೀರಾ, ಮಾತಾಜಿ ಈ ತರ ಮಾಡ್ಬೇಡಿ. ಸಾಫ್ಟ್ ಆಗಿ ಮಾತಾಜಿ ಮಾತಾಜಿ ಮಾತಾಡಿ. ದೆನ್ ಕರ್ಗೋಗ್ತಾರೆ ಭಕ್ತರು, ಕರ್ಗೋಗ್ತಾರೆ. ಬಿಕಾಸ್ ವೆನ್ ದ ಮೋರ್ ವಿ ಆರ್ ಸಾಫ್ಟ್, ತುಂಬಾ ಮೃದುತ್ವದಿಂದ ಯಾವಾಗ ನಾವು ಅಂದ್ರೆ ಅವ್ರನ್ನ ನಾವೇ ಅವರಾಗಿ ನಮ್ಮನ್ನ ಟ್ರೀಟ್ ಮಾಡ್ಬೇಕು. ನಮ್ಮಲ್ಲೇ ಎಷ್ಟೋ ಅವಗುಣಗಳಿದೆ ಅಲ್ವಾ, ನನ್ನಲ್ಲಿದೆ. ಸೊ ನಾವ್ ಇನ್ನೊಬ್ಬರನ್ನ ಹೇಗೆ, ಹೌ ಕೆನ್ ಐ ಫೈಂಡ್ ಔಟ್? ಅಂಡ್ ಸೆಕೆಂಡ್ಲಿ, ನಾನು ಈ ದೇಹನೇ ಅಲ್ಲ. ಎಷ್ಟು ಸತಿ ನಮ್ಗೆ ಪ್ರಭುಪಾದ್ರ ಬುದ್ಧಿ ಹೇಳ್ತಾರೆ, ನಾವ್ ಈ ದೇಹ ಅಲ್ಲ ಆತ್ಮ, ದೇಹ ಅಲ್ಲ ಆತ್ಮ ಅಂತ. ವಿ ಶುಡ್ ಪ್ರಾಕ್ಟೀಸ್ ದಾಟ್. ಮತ್ತೆ ವೈಷ್ಣವ ಯಾವತ್ತೂ ಇನ್ನೊಬ್ಬರಲ್ಲಿ ದೋಷ ನೋಡೋದಿಲ್ಲ. ಹಿ ಇಸ್ ಅದೋಷದರ್ಶಿ. ಭಾಗವತದಲ್ಲಿ ಬರುತ್ತೆ ಅದೋಷದರ್ಶಿ ಅಂದ್ರೆ ನಾವು ತಪ್ಪುಗಳು ಕಂಡುಹಿಡಿಯೋದಿಲ್ಲ ಬೇರೆಯವರದನ್ನ. ವಿ ಶುಡ್ ನಾಟ್ ಫೈಂಡ್ ಫಾಲ್ಟ್ ಬಿಕಾಸ್ ಕೃಷ್ಣ ಇಸ್ ದೇರ್ ಟು ಕರೆಕ್ಟ್ ದೆಮ್. ಇಫ್ ಅಟ್ ಆಲ್ ಅಂದ್ರೆ ನಮ್ಮ ಕ್ಲೋಸ್ ಅಸೋಸಿಯೇಟ್ ಆಗಿ ಅವ್ರು ತುಂಬಾ ಕ್ಲೋಸ್ ಆಗಿದ್ರೆ, ಮಾತಾಜಿ ದಯವಿಟ್ಟು ನೀವು ಈ ತರ ಮಾಡ್ತಾ ಇರೋದು ಸ್ವಲ್ಪ ನನಗೆ ತಪ್ಪು ಅನ್ನಿಸ್ತಾ ಇದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕರೆಕ್ಟ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಜೋರಾಗಿ ಬೈದ್ ಮಾಡಿದ್ರೆ ಏನಾಗುತ್ತೆ, ಕೈ ಕಾಲ್ ನಡ್ಕ ಬಂದ್ಬಿಡುತ್ತೆ.
ಮಾಡೋದಕ್ಕಿಂತ 10 ತಪ್ಪುಗಳು ಜಾಸ್ತಿ ಮಾಡ್ಬಿಡ್ತೀವಿ ನಾವು. ಸೊ ವಿ ಶುಡ್ ಬಿ ಕೇರ್ಫುಲ್. ವಿ ಶುಡ್ ಬಿ ಕೇರ್ಫುಲ್ ಇನ್ ಟ್ರೀಟಿಂಗ್ ಅ ವೈಷ್ಣವ. ನಾವ್ ಯಾವಾಗ್ಲೂ ಭಕ್ತರಲ್ಲಿ ತಪ್ಪುಗಳನ್ನು ಕಂಡಿಡಿಬಾರ್ದು. This is what Prabhupada and Rupa Goswami have told. I am not telling this, and this is repeated by His Holiness Radhanath Swami Maharaj. ಆಮೇಲೆ ವೈಷ್ಣವಿಯರು ಯಾವಾಗ್ಲೂ ದಾಸಿಯರಾಗೆ ಇರಕ್ಕೆ ಇಷ್ಟಪಡ್ತಾರೆ ಕ್ಲಾಸ್ಗಳಲ್ಲಿ. ಮತ್ತೆ ನಮ್ಮ ವೈಷ್ಣವ ಸದಾಚಾರದಲ್ಲಿ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಪ್ರಿನ್ಸಿಪಲ್ಸ್, ಏನೇನು ನಾವು ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಭಕ್ತಿ ವೃಕ್ಷ ಯಾರು ಕ್ಲಾಸಸ್ ಜಾಯಿನ್ ಆಗಿದಿರೋ, ಅಟೆಂಡ್ ಮಾಡ್ತಾ ಇದ್ದೀರೋ ಅವರೆಲ್ಲ ನಿಮ್ಗೆ ಇದನ್ನ ತಿಳಿಸ್ಕೊಟ್ಟೇ ಇರ್ತಾರೆ. ಹರ್ ಗ್ರೇಸ್ ಚಂಪಕ್ಲತಾ ಸುಲ್ಕಿ ಮಾತಾಜಿ ಅಂಡ್ ಹರ್ ಗ್ರೇಸ್ ಮೀನಾಕ್ಷಿ ಮಾತಾಜಿ, ದೆನ್ ಕೃಷ್ಣ ಪ್ರಿಯಾ ಮೀನಾಕ್ಷಿ ಅನ್ಸುತ್ತೆ, ಸಾರಿ ಆಮೇಲೆ ಹರ್ ಗ್ರೇಸ್ ಲೀಲಾಮಯಿ ಮಾತಾಜಿ, ಹರ್ ಗ್ರೇಸ್ ಸುಭಾಷಿಣಿ ಮಾತಾಜಿ, ಸುಭಾಷಿಣಿ ರಾಧಿಕಾ, ಇವ್ರು ಅಂದ್ರೆ ಬೇಕಾದಷ್ಟು ಇನ್ನೂ ಪ್ರಭುಗಳು ತುಂಬಾ ಜನ ಇದ್ದಾರೆ. ಜಸ್ಟ್ ಮೆನ್ಷನಿಂಗ್ 3 or 4 ಮಾತಾಜಿಸ್ ನೇಮ್. ಹರ್ ಗ್ರೇಸ್ ಏನೋ ಅಕ್ಷತಾ ಮಾತಾಜಿ. ಸೊ ಇವರು ಬೇಕಾದಷ್ಟು ಜನ, ಇಷ್ಟು ಜನ ಇದ್ದಾರೆ ನಂಗೆ ತಿಳಿದಂಗೆ. ಸಾರಿ, ಐ ಆಮ್ ಯೂಸ್ ಟು ಕಾಲಿಂಗ್ ಇನ್ ದೋಸ್ ನೇಮ್ಸ್. ಸೊ ನಮ್ಮ ಇಸ್ಕಾನ್ ಮೂಮೆಂಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ವೈಷ್ಣವ ಸದಾಚಾರ, ವೈಷ್ಣವ ಎಟಿಕೇಟು ಅಂದ್ರೆ ಏನಪ್ಪಾ ಶಿಷ್ಟಾಚಾರ ಅಂತ. ನಾವು ಹೇಗೆ ಶಿಷ್ಟನೆಯನ್ನ ಹೇಗ್ ಪಾಲನೆ ಮಾಡ್ಬೇಕು, ಹೌ ಟು ನಾನು ಹೇಗೆ ಇದನ್ನ ಡೆವಲಪ್ ಮಾಡ್ಕೋಬೇಕು ನನ್ನಲ್ಲಿ, ಮತ್ತೆ ನಾವು ಹೇಗೆ ಗುರುವಿನ ಇನ್ಸ್ಟ್ರಕ್ಷನ್ಸ್ ಅನ್ನ, ಅವ್ರು ಕೊಟ್ಟ ನಿಯಮಗಳನ್ನು ಹೇಗ್ ಪಾಲನೆ ನಾನ್ ಮಾಡ್ತಾ ಇದ್ದೀನಾ, ನಾನ್ ಮಾಡದೆ ಹೋದ್ರೆ ನನ್ ಜಪಾನೇ ಆಗಲ್ಲ ಆಕ್ಚುಲಿ ಸರಿಯಾಗಿ. ಇವಾಗ ನಾವ್ ಯಾರಾದ್ರೂ ವೈಷ್ಣವರನ್ನ ನಿಂದಿಸಿರ್ಲಿ, ಅವತ್ ಜಪ ಆಗಲ್ಲ, ನಿದ್ದೆ ಬರಲ್ಲ, ಏನೂ ಬರಲ್ಲ, ಏನು ಮಾಡಕ್ಕಾಗಲ್ಲ, ಅಡ್ಗೆನೂ ಸರಿಯಾಗಿ ಮಾಡಿರಲ್ಲ, ದೇವ್ರಿಗೂ ಅದು ಪ್ರೀತ ಆಗಿರಲ್ಲ. ದೇರ್ ವಿಲ್ ಬಿ ಸೋ ಮೆನಿ ಆಬ್ಸ್ಟಿಕಲ್ಸ್. ನಮ್ಮ ಇದ್ರಲ್ಲಿ ತುಂಬಾ ಅಡಚಣೆಗಳು ಬರುತ್ತೆ ನಮ್ಮ ಜೀವನದಲ್ಲಿ. ಅಂದ್ರೆ ಆವತ್ತಿನ ದಿವಸ ಯಾವತ್ ನಾವ್ ಆತರ ಮಾತಾಡಿರ್ತೀವೋ, ಬೇರೆಯವ್ರ ಬಗ್ಗೆ ಮಾತಾಡೋದು, ವಿ ಶುಡ್ ಸ್ಟಾಪ್ ಡೂಯಿಂಗ್ ಆಲ್ ದಟ್. ನಾವ್ ಅದೆಲ್ಲ ಮಾಡಿದಾಗ ಏನಾಗುತ್ತೆ, ನಾವು ಭಕ್ತಿಯಲ್ಲಿ ಖಂಡಿತ ಮುಂದಕ್ಕೆ ಹೋಗಕ್ಕಾಗಲ್ಲ, ನಾವು ಶಾಸ್ತ್ರಗಳನ್ನ ಅಧ್ಯಯನ ಮಾಡಕ್ ಆಗೋದಿಲ್ಲ. ಸೊ ನಾವ್ ಎಷ್ಟು ಯಾರೇ ಏನೇ ಅಂದ್ರೂ ಸಹಿಸ್ಕೊಂಡು ಹೋಗೋ ಶಕ್ತಿ ಇರ್ಬೇಕು. ಇವರೇ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ ಚೈತನ್ಯ ಶಿಷ್ಟಾಷ್ಟಕದಲ್ಲಿ, ತೃಣಾದಪಿ ಸುನೀಚೇನ ತರೋರೇವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನ್ಯ ಸದಾ ಹರಿಹಿ. ಯಾರು ಸಹಿಸ್ಕೊಂಡು ಹೋಗ್ತಾರ ಅವ್ರ ಬಾಯಲ್ಲಿ ಕೃಷ್ಣ 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 ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಗುರುಗಳು ಹೇಳಿದ್ದನ್ನ, ಭಗವಂತ ಕೃಷ್ಣ ಹೇಳಿದ್ದನ್ನ ಪಾಲನೆ ಮಾಡ್ಬೇಕು. ಮತ್ತೆ ಕೃಷ್ಣ ಏನಂತಾನೆ ಅಲ್ಟಿಮೇಟ್ಲಿ ಅರ್ಜುನನ್ಗೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತಾನೆ. ನನಗ್ ಮಾತ್ರ ಕೃಷ್ಣ ಯಾಕೆ ಹೇಳಿಲ್ಲ ನೀನು ಗಣಪತಿಗೆ ಶರಣಾಗತಿ ಆಗು, ಈ ಶಿವನಿಗೆ ಶರಣಾಗತಿ ಆಗು ಅಂತ? ಯಾಕೆ ಬೇರೆ ದೇವತೆಯರಿಗೆ ಹೇಳಿಲ್ಲ? ಅವ್ರೆಲ್ಲಾರು ಇಂಪಾರ್ಟೆಂಟೇ ನಮ್ ಜೀವನದಲ್ಲಿ. ನಾವು ಭಾಗವತ ಓದೋಕ್ ಗೊತ್ತಾಗತ್ತೆ ಗಣಪತಿ ಎಷ್ಟು ಇಂಪಾರ್ಟೆಂಟು, ದುರ್ಗಾದೇವಿ ಎಷ್ಟು ಇಂಪಾರ್ಟೆಂಟು, ಶಿವ ಎಷ್ಟು ಇಂಪಾರ್ಟೆಂಟ್, ಎಲ್ಲರೂ ಇಂಪಾರ್ಟೆಂಟೇ. ಆದ್ರೆ ಪೂರ್ಣ ಪುರುಷೋತ್ತಮನಿಗೆ ನಾವು ಶರಣಾಗತರಾಗ್ಬೇಕು. ಪೂರ್ಣ ಪುರುಷೋತ್ತಮ ಯಾರು? ಪೂರ್ಣ ಪುರುಷೋತ್ತಮ ಕೃಷ್ಣ, ಭಗವಂತ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಒಬ್ರು ಭಕ್ತಿ ರಕ್ಷಕ್ ಶ್ರೀಧರ್ ಮಹಾರಾಜ್ ಅಂತ ಒಬ್ರಿದ್ದಾರೆ, ನಮ್ಮ ಪ್ರಭುಪಾದರ ಗಾಡ್ ಬ್ರದರು. ಅವರು ಒಂದು ಕ್ಲಾಸ್ ಅಲ್ಲಿ, ಐ ಹ್ಯಾವ್ ಹರ್ಡ್ ಇಸ್ ಲೆಕ್ಚರ್ಸ್ ಆಲ್ಸೋ. ತುಂಬಾ ಅಂದ್ರೆ ಅವ್ರು ಇವಾಗಿಲ್ಲ, ಈ ಮುಖದಲ್ಲಿಲ್ಲ. ಪ್ರಭುಪಾದ್ರು ಯಾವಾಗ್ಲೂ ಅವ್ರ ಜೊತೆ ಹೋಗಿ ಡಿಸ್ಕಸ್ ಮಾಡೋರು ಎಲ್ಲ ಇದನ್ನ. ಅವ್ರ ಲೆಕ್ಚರ್ಸ್ ಅಲ್ಲಿದೆ ಪ್ರಭುಪಾದ್ ಲೀಲಾಮೃತದಲ್ಲಿ. ಸೊ ಮಾಂ ಏಕಂ ಅಂತ ಕೃಷ್ಣ ಏನ್ ಹೇಳ್ತಾ ಇದ್ರೆ ಗೊತ್ತಾ, ನನ್ನ ರಾಧಾರಾಣಿಗೆ ಶರಣಾಗತಲಾಗೋ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಭಕ್ತಿ ರಕ್ಷಕ್ ಶ್ರೀಧರ್ ಮಹಾರಾಜರು. ಅಂದ್ರೆ ಅರ್ಥ, ನಾವು ತಂದೆ ತಾಯಿ ಇವಾಗ ನೋಡಿ, ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ, ಸೀತಾ ರಾಮ, ರಾಧಾ ಕೃಷ್ಣ. ಸೊ ಹೀಗೆ ಫಸ್ಟ್ ತಾಯಿನೇ ಬರೋದು ಜೀವನದಲ್ಲಿ. ಇಫ್ ಯು ಹೋಲ್ಡ್ ದ ಲೋಟಸ್ ಫೀಟ್ ಆಫ್ ಶ್ರೀಮತಿ ರಾಧಾರಾಣಿ, ಕೃಷ್ಣ ಇಸ್ ಈಸಿಲಿ ಅವೈಲಬಲ್. ಯಾವಾಗ ನಾವು ರಾಧೆ ಅಂದ್ರೆ, ನನ್ಗೆ ಬಾಯಲ್ಲಿ ಗೊತ್ತಿಲ್ಲ, ನಂಗೆ ರಾಧೆ ರಾಧೆ ಮೊದಲು ಬಂದ್ಬಿಡತ್ತೆ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ನಂಗೆ ಬಂದ್ಬಿಡತ್ತೆ. ಐ ಡೋಂಟ್ ನೋ. ಮೈ ಗುರು ಮಹಾರಾಜ್ ಸೆಡ್ ದೇರ್ ಇಸ್ ನಥಿಂಗ್ ರಾಂಗ್ ಅಂತ. ನಾ ಕೇಳ್ದೆ, ಈ ತರ ಬರ್ತಾ ಇದೆ, ನಾನೇನ್ ಮಾಡ್ಲಿಲ್ಲ, ದೇರ್ ಇಸ್ ನಥಿಂಗ್ ರಾಂಗ್. ಸೊ ಇದೆಲ್ಲ ಅವ್ರನ್ನ ಕೇಳಿ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು ಮಾತಾಡೋಕ್ ಮುಂಚೆ. ಏನೇ ಇರ್ಲಿ, ನಾನು ಪ್ರತಿಯೊಂದು ಬರಿತಾ ಇದ್ದೆ ಗುರುಗಳಿಗೆ, ಪ್ರತಿಯೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ನನ್ನ ಮಿಸ್ಟೇಕ್ಗಳನ್ನೆಲ್ಲ ಹೇಳ್ಕೊಡಿದೀನಿ. ಈಗ ಅವ್ರು ಇಲ್ದೇ ಇದ್ರು ಅವ್ರಿಗೆ ನೋಟ್ಸ್ ಬರಿತಾನೆ ಇದ್ದೀನಿ. ಅವರ ಶಿಷ್ಯರಾದ ಇವರು ದಶಾವತಾರ ಪ್ರಭು ಇದ್ದಾರೆ, ಈಸ್ ಆನ್ಸರಿಂಗ್. ಸೊ ಒಂದ್ಸತಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ, ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ,
ಮಧ್ಯಲೀಲೆಯಲ್ಲಿ ಬರುತ್ತೆ. ನಾನು ಐ ವಾಂಟೆಡ್ ಟು ಶೇರ್ ದಿಸ್ ಬಿಕಾಸ್ ಇಟ್ಸ್ ಆನ್ ವೈಷ್ಣವ ಎಟಿಕೇಟ್, ವೈಷ್ಣವ ಸದಾಚಾರದ ಬಗ್ಗೆ. ಏನಪ್ಪಾ ಏನೋ ಸನಾತನ, ನಿಂಗ್ ಗೊತ್ತಾ ವೈಷ್ಣವ ಸದಾಚಾರ ಅದು ಒಂದು ಆಭರಣ, ಒಂದು ವೈಷ್ಣವರಿಗೆ ಗೊತ್ತಾ ನಿನ್ಗೆ ಅಂತ ಕೇಳ್ತಾರೆ. ಅದನ್ನೇ ನಾನು ಟಾಪಿಕ್ ಆಫ್ ದ ಡೇ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಚೈತನ್ಯ ಮಹಾಪ್ರಭು ಎಕ್ಸ್ಪ್ಲೈನ್ ಮಾಡ್ತಾರೆ ಸನಾತನರಿಗೆ. ನೋಡಪ್ಪ, ನೀನು ಇಡೀ ವಿಶ್ವವನ್ನೇ ತಾರಿಸೋಷ್ಟು ನಿನಗೆ ನಾನು ಶಕ್ತಿ ಕೊಟ್ಟಿದ್ದೀನಿ ಸನಾತನ. ಇದನ್ನ ಅಂತ್ಯಲೀಲೆಯಲ್ಲಿ ಹೇಳ್ತಾರೆ, ಮಧ್ಯಲೀಲೆಯಲ್ಲೂ ಬರುತ್ತೆ, ಅಂತ್ಯಲೀಲೆಯಲ್ಲಿ ಹೇಳ್ತಾರೆ. ಐ ಥಿಂಕ್ ಇಟ್ಸ್ ದ 4th chapter, ಐ ಆಮ್ ನಾಟ್ ರಾಂಗ್. ಸೊ ಅದ್ರಲ್ಲಿ ಹೇಳ್ತಾರೆ, ನೀನು ಇಡೀ ವಿಶ್ವವನ್ನೇ ನೀನ್ ತಾರಿಸೋ ಶಕ್ತಿ ನಿಂಗಿದೆ ಸನಾತನ. ಮತ್ತೆ ದೇವಿ ದೇವತೆಯರು ಮತ್ತೆ ನಿನ್ನ ಇವರು ಏನು ಶುದ್ಧ ಎಲ್ಲ ಸಪ್ತ ಋಷಿಗಳು ಮತ್ತೆ ಎಲ್ಲಾ ಋಷಿಗಳು ಮತ್ತೆ ಮುನಿಗಳು ಎಲ್ಲಾರು ನಿನ್ನ ಟಚ್ ಮಾಡಿದ್ರೇನೆ ಅವರೆಲ್ಲ ಶುದ್ಧ ಆಗ್ಬಿಡ್ತಾರೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ ಸನಾತನ ಗೋಸ್ವಾಮಿರಿಗೆ. ಯಾರ್ಯಾರು ಚೈತನ್ಯ ಮಹಾಪ್ರಭು ನಿಮ್ಗೆ ಲೀಲೆ ಗೊತ್ತಿರತ್ತೋ, ಪೂರ್ಣ ಪುರುಷೋತ್ತಮ ಭಗವಂತ ಅಂತ, ಅವ್ರಿಗೆಲ್ಲ ಇದು ಅರ್ಥ ಆಗತ್ತೆ. ಸೊ ನಮ್ಗೆ ಏನಿದು ಅಂದ್ರೆ ಏನ್ ಅರ್ಥ, ಅದರ ಅರ್ಥ ಏನು ಅಂದ್ರೆ ಸಾರಾಂಶ, ನಮ್ಮ ವೈಷ್ಣವ ಸದಾಚಾರವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗೋದೇ ನಮ್ಮ ಆಭರಣ. ನಾವು ಹೇಗೆ ನಡ್ಕೋತೀವಿ ನಮ್ಮ ಒಡನಾಟ ಭಕ್ತರೊಟ್ಟಿಗೆ. ಎಟಿಕೇಟ್ ಇಸ್ ಅಬ್ಸರ್ವೆನ್ಸ್ ಆಫ್ ಎಕ್ಸ್ಪೆಕ್ಟ್ ಸೋಷಿಯಲ್ ಬಿಹೇವಿಯರ್ ನಾರ್ಮ್ಸ್ ಅಂತ ಹೇಳ್ತಾರೆ ಪ್ರಭುಪಾದರು, ಆಸ್ ಸೆಟ್ ಫೋರ್ತ್ ಬೈ ಕಮ್ಯುನಿಟಿ ಆಫ್ ಪ್ರೊಫೆಷನ್. ಅಂದ್ರೆ ಒಂದು ಪ್ರೊಫೆಷನಲ್ ಗ್ರೂಪ್ ಅದು ಹೇಗೆ ಅವ್ರು ಫಾಲೋ ಮಾಡ್ತಾರೋ ಹಾಗೆ ನಮ್ಮ ಭಕ್ತಿಯಲ್ಲಿ ಸಹ ನಮ್ಮ ಅಂದ್ರೆ ದೈನಂದಿಕ ಜೀವನದಲ್ಲಿ ನಾವು ಸೋಷಿಯಲ್ ಬಿಹೇವಿಯರು ನಾವು ಹೇಗೆ ಅಂದ್ರೆ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ಏನಾಯ್ತು, ಪ್ರಭುಪಾದರ ಶಿಷ್ಯರು, ಅದಾದ್ಮೇಲೆ ನಾನು ಡೈಲಿ ಕೋರ್ಸ್ ಏನೇನಿದೆ ಅದನ್ನ ಜಸ್ಟ್ ಹೇಳ್ತಾ ಹೋಗ್ಬಿಡ್ತೀನಿ ಬಿಕಾಸ್ ಇಂಪಾರ್ಟೆಂಟ್ ಇರೋದು ಹೇಳ್ಬೇಕು ಅಂತ. ಐ ಡೋಂಟ್ ನೋ, ಐ ಗಾಟ್ ದಿಸ್ ಪಾಯಿಂಟ್ಸ್ ಫ್ರಮ್ ಪ್ರಭುಪಾದ್, ಸೊ ಐ ಆಮ್ ಟೆಲಿಂಗ್ ದಿಸ್. ಒಂದ್ಸತಿ ಹೃಷಿಕೇಶ ಅಂತ ಪ್ರಭುಪಾದರ ಶಿಷ್ಯರೊಬ್ರು 1968 ಇಂದಿದು 1968 ಒಂದು ಏನೋ ಒಂದ್ ಲೆಟರ್ ಬರೆದಿರ್ತಾರೆ ಹೃಷಿಕೇಶ ಅನ್ನೋರು ಪ್ರಭುಪಾದರಿಗೆ. ಏನ್ ನೀನು ಹೃಷಿಕೇಶ, ಅಲ್ಲ ನನ್ನ ಹತ್ರ ನೀನು ಹರಿನಾಮ ತಗೊಂಡು ಮತ್ತೆ ಹೋಗಿ ಬೇರೆ ಸಂಪ್ರದಾಯದಲ್ಲಿ ಹರಿನಾಮ ತಗೊಂಡಿದೆಯಲ್ಲ, ನಿನಗೇನಾದ್ರೂ ಇದು ಶೋಭೆ ಕೊಡತ್ತಾ ಅಂತ ಪ್ರಭುಪಾದರು ಕೇಳ್ತಾರೆ. ಯಾಕಿದನ್ನ ನಾನು ಈ ಮಾತು ತಗೊಂಡ್ ಬರ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ನೀವೆಲ್ಲ ಗಮನ ಇಟ್ಕೊಳ್ಳಿ. ಇಸ್ಕಾನ್ ಅಲ್ಲಿ ಒಂದ್ಸತಿ ದೀಕ್ಷೆ ತಗೊಂಡ್ಮೇಲೆ ದಯವಿಟ್ಟು ಹೊರಗಡೆ ಹೋಗಿ ಎಲ್ಲಿ ತಗೋಬಿಡಿ. ಯಾಕಂದ್ರೆ ನಮ್ದು ಪ್ರಾಮಾಣಿಕ ಗುರು ಪರಂಪರೆ ಕೃಷ್ಣನಿಂದ ಬಂದಿರುವ ಗುರು ಪರಂಪರೆ. ಭಗವದ್ಗೀತೆಯಲ್ಲಿ ಪ್ರಸ್ತಾವನೆ ಇದೆಯಲ್ಲ, ಇಂಟ್ರೊಡಕ್ಷನ್, ಅದಾದ್ಮೇಲೆ ಕೊನೆಯ ಪೇಜ್ ನಲ್ಲಿ ಬರುತ್ತೆ ನೋಡಿ, ನಮ್ಮ ಗುರು ಪರಂಪರೆ ಹೇಗೆ, ಎಲ್ಲಿವರೆಗೆ ಡೌಟೇ ಆಗಿದೆ ಅಂದ್ರೆ ಹೇಗೆ ಬಂದಿದೆ, ಒಬ್ಬರಾದ್ಮೇಲೆ ಹೇಗೆ ಬಂದಿದೆ. ಕೊನೆಗೆ ಪ್ರಭುಪಾದರು ನಮ್ಮ ಗುರುಗಳಾಗಿ ನಿಂತಿದ್ದಾರೆ. ಅಟ್ ಲಾಸ್ಟ್ ಅವರಿಂದ ಬಂದವರು ನಮ್ಮ ಗುರು ಪರಂಪರೆ, ನಮ್ಮ ಆಚಾರ್ಯರಲ್ಲ, ಈಗೇನೇವ ಗುರುಗಳು. ಓಕೆ, ಅವ್ರಿಗೆ ಕೋಪ ಬಂದ್ಬಿಡುತ್ತೆ, ಯಾಕೆ ಹೋಗಿ ಬೇರೆ ಜಾಗದಲ್ಲಿ ತಗೊಂಡೆ ಅಂತ. ಒಂದ್ ಜಾಗದಲ್ಲಿ ಎಲ್ಲೋ ಹೋಗಿ ತಗೋತಾರೆ. ಸೊ ನೀನು ವೈಷ್ಣವ ಸದಾಚಾರವನ್ನು ಪಾಲನೆ ಮಾಡಿಲ್ಲ ಹೃಷಿಕೇಶ ಅಂತ ಹೇಳ್ತಾರೆ. ನನ್ಗೆ ವಿಪರೀತ ನೋವಾಗಿದೆ, ನನಗೆ ನೀನು ಅಂದ್ರೆ ಇನ್ಸಲ್ಟ್ ಮಾಡ್ದಂಗಾಗಿದೆ ಅಂತ ಹೇಳ್ಬಿಡ್ತಾರೆ, ಅವಮಾನ ಮಾಡ್ದಂಗಾಯ್ತು ಅಂತ ಹೇಳ್ತಾರೆ. ಅವಾಗ ಋಷಿಕೇಶರ್ ಬಂದು ಪಾದದ ಮೇಲೆ ಬಿದ್ದು ಕ್ಷಮೆ ಬೇಡ್ಕೋತಾರೆ ಪ್ರಭುಪಾದರ ಹತ್ರ. ಇದು 70ನೇ ಇಸ್ವಿಯಲ್ಲಿ, ಯಾಕಂದ್ರೆ ಅದಾದ್ಮೇಲೆ ಕಮ್ಯುನಿಕೇಶನ್ ಇರಲ್ಲ, ಬಿಕಾಸ್ ಇಲ್ ಬಿ ಗೋಯಿಂಗ್ ಟು ಸಮ್ ಅದರ್ ಪ್ಲೇಸ್. ಸೊ ಅದಾದ್ಮೇಲೆ ಪ್ರಭುಪಾದನ ಮೀಟ್ ಮಾಡ್ತಾರೆ, ಬಿದ್ದು ಬೇಡ್ಕೋತಾರೆ, ಅಳ್ತಾರೆ, ತುಂಬಾ ಅಳ್ತಾರೆ. ಆದ್ರೆ ಹರ್ಡ್ ಇನ್ 1 ಲೆಕ್ಚರ್. ಸೊ ಅವ್ರು ಹೇಳ್ತಾರೆ, ಅಂದ್ರೆ ಸುಮಾರು ವರ್ಷ ಆಯ್ತು ಕೇಳಿದನ್ನ, ಅವ್ರು ಕೇಳ್ತಾರೆ, ನಾನು ಸ್ವಲ್ಪ ಆ ಟೈಮಲ್ಲೇ ಪಾಯಿಂಟ್ಸ್ ಬರ್ದಿಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಹಾಕಿದೆ. ಅವ್ರು ಹೇಳ್ತಾರೆ, ನೀನು ನೋಡು, ನಮ್ದು ಗುರು ಪರಂಪರೆ ನಿನಗೆ ಚೆನ್ನಾಗ್ ಗೊತ್ತಿದೆ, ನಾನು ಎಲ್ಲಿಂದ ಬಂದಿದ್ದೀನಿ ಅಂತಾನೂ ಗೊತ್ತಾಗಿದೆ ನಿನಗೆ, ಆದ್ರೂ ಸಹ ಹೋಗಿ ಬೇರೆ ಜಾಗದಲ್ಲಿ ತಗೊಂಡಿಯಲ್ಲ. ನಿನ್ನ ಲಿಬರೇಷನ್ ಅಂದ್ರೆ ನಿನ್ನ ಮುಕ್ತಿ ನನ್ನ ಕೈಯಲ್ಲಿಲ್ಲ ಋಷಿಕೇಶ ಅಂತ ಹೇಳ್ತಾರೆ ಪ್ರಭುಪಾದರು. ಆವಾಗ ಅವ್ರ ಕೈ ಮುಗಿದ್ಕೊಂಡು, ನನ್ನ ಕ್ಷಮಿಸ್ಬಿಡಿ, ನಾನು ವೈಷ್ಣವ ಸದಾಚಾರ ಖಂಡಿತ ನಿಜವಾಗ್ಲೂ ಪಾಲನೆ ಮಾಡಿಲ್ಲ ಪ್ರಭುಪಾದ್, ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಆವಾಗ ಪ್ರಭುಪಾದರು ಹೇಳ್ತಾರೆ, ನೋಡು, ಪ್ರಜ್ಞೆ ಒಬ್ಬ ಭಕ್ತನ ಪ್ರಜ್ಞೆ ಹೇಗೆ ತಿಳಿಸ್ಕೊಡತ್ತೆ ಅಂದ್ರೆ ಅವನ ಆಕ್ಷನ್ಸ್ ಇಂದ. ನಮ್ಮ ಆಕ್ಷನ್ಸ್, ಆಕ್ಟಿವಿಟಿ, ನಾವ್ ಏನೇನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಯಾರ ಹತ್ರ ನಾವು ಕಂಟಿನ್ಯೂಸ್ ಅಂದ್ರೆ ಎಲ್ಲಿ ನಾವು ಅಟ್ಯಾಚ್ಡ್ ಆಗಿದೀವಿ. ನಾವ್ ಬೇರೆ ಯಾರಿಗಾದ್ರೂ ಬಗ್ಗೆ ನಮಸ್ಕಾರ ಮಾಡಿ ಪರವಾಗಿಲ್ಲ, ಆದ್ರೆ ಅಲ್ಲಿಗೆ ಅಂಟ್ಕೋಬೇಡಿ.
ಎಲ್ಲಿಂದಾದ್ರೂ ನೀವು ಕೇಳಿಸ್ಕೊಳ್ಳಿ, ಆದ್ರೆ ಅಂಟಿಕೋಬೇಡಿ. ಅದು 4 ಪ್ರಾಮಾಣಿಕ ಗುರು ಪರಂಪರೆಯಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವಾಗ ನಮಗೆ ಈ ಆಭರಣದ ಒಂದೊಂದು ಮುತ್ತು ಅಂದ್ರೆ ಆಭರಣದಲ್ಲಿರುವ ವೈಷ್ಣವ ಸದಾಚಾರದ ಆಭರಣದಲ್ಲಿರುವ ಒಂದೊಂದು ಮುತ್ತಿನ ಬೆಲೆಯೂ ಗೊತ್ತಾಗುತ್ತೋ, ಅವಾಗ ನಮ್ಗೆ ಅನ್ಸುತ್ತೆ ಬೇರೆ ಎಲ್ಲೋದ್ರೂ ನಮ್ಗೆ ಇರಕ್ ಆಗಲ್ಲ. ಅಯ್ಯೋ ಇಲ್ಲಪ್ಪ, ಅವರ್ ಇಸ್ಕಾನ್ ಇಸ್ ದ ಬೆಸ್ಟ್, ಅವರ್ ಮಹಾಪ್ರಸಾದ್ ಇಸ್ ದ ಬೆಸ್ಟ್. ನಮ್ಗೆ ಇನ್ನೆಲ್ಲೂ ಊಟ ರುಚಿನೇ ಆಗಲ್ಲ. ಇವನ್ ಮದುವೆ ಮನೆಗಳಿಗೆ ಹೋದ್ರು ನಾವು ಏನು ತಿಂದೆ ಹಾಗೆ ವಾಪಸ್ ಬರ್ತೀವಿ. ಯಾಕೆಂದ್ರೆ ನಮಗೆ ಮಹಾಪ್ರಸಾದ ಅಷ್ಟು, ಯಾಕಂದ್ರೆ ಕೃಷ್ಣ ಇಸ್ ಸೀಟೆಡ್ ಇನ್ ಮಹಾಪ್ರಸಾದ, ಈಸ್ ಮಹಾಪ್ರಸಾದ್ ಅಲ್ವಾ. ಮಹಾಪ್ರಸಾದೇ ಗೋವಿಂದೇ, ನಾವು ಶ್ಲೋಕ ಹೇಳ್ತೀವಲ್ಲ, ಮಹಾಪ್ರಸಾದ ಇಸ್ ಆಲ್ಸೋ ಗೋವಿಂದ. ಸೊ ನಾವು ಮಹಾಪ್ರಸಾದ, ಅದಕ್ಕೆ ಮುಂದೆ ಬರ್ತೀನಿ, ನಾ ಹೇಳ್ತೀನಿ, ಪಾಯಿಂಟ್ಸ್ ಬರ್ದಿಟ್ಕೊಂಡಿದ್ದೀನಿ ರಾಧಾನಾಥ್ ಮಹಾರಾಜರು ಹೇಳಿದ್ದನ್ನ. ಸೊ ವೈಷ್ಣವ ನಾವು ನಮ್ಮ ನಡವಳಿಕೆಯಿಂದ ನಾವು ವೈಷ್ಣವರಲ್ವಾ ಹೌದಾ ಅನ್ನೋದು ತೋರ್ಸ್ಕೊಡತ್ತೆ. ನಮ್ಮ ಆಕ್ಟಿವಿಟೀಸ್ ಇಂದ, ನಾವು ಮಾಡುವ ಕ್ರಿಯೆಗಳಿಂದ. ಸೊ ಯಾವಾಗ ನಾವು ಭಕ್ತರ ಜೊತೆ ಮಾತಾಡುವಾಗ ನಾವು ಹೇಗಿರ್ಬೇಕು, ಪಬ್ಲಿಕ್ ಅಲ್ಲಿ ಮಾತಾಡುವಾಗ ನಾವು ಹೇಗಿರ್ಬೇಕು ಅಂದ್ರೆ, ಹೊರಗಡೆ ಔಟ್ ಆಫ್ ಡಿವೋಟಿ ಅಸೋಸಿಯೇಷನ್, ಭಕ್ತರ ಹೊರಗಡೆ ಅಂದ್ರೆ ಬೇರೆಯವ್ರ ಜೊತೆ, ನಾನ್ ಡಿವೋಟೀಸ್ ಜೊತೆ ಮಾತಾಡುವಾಗ ಹೇಗಿರ್ಬೇಕು. ನಾನ್ ಡಿವೋಟಿ ಅಂದ್ರೆ ಏನು, ಹರಿನಾಮ ಜಪ ಮಾಡದೇ ಇರೋರು ನಾನ್ ಡಿವೋಟಿ ಅಷ್ಟೇ. ಅವರು ನಾರ್ಮಲ್ ಡಿವೋಟೀಸ್ ಆಗಿರ್ತಾರೆ, ಆದ್ರೆ ಅವರು ಕೃಷ್ಣ ಭಕ್ತರಾಗಿರಲ್ಲ ಅಷ್ಟೇ. ಮತ್ತೆ ನಾವು ಅಪರಾಧ ಮಾಡದೇ ಇರೋಂಗೆ ನೋಡ್ಕೋಬೇಕು. ಅಪರಾಧ ಇದು ಇಟ್ಸ್ ಅ ಸ್ಟಂಬ್ಲಿಂಗ್ ಬ್ಲಾಕ್ ಇನ್ ದ ವಾಕ್ ಆಫ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಾರೆ ಪ್ರಭುಪಾದರು. ಯಾಕಂದ್ರೆ ನಮಗೆ ಭಕ್ತಿ ಅಲ್ಲೇ ಸ್ಟಾಗ್ನೆಟ್, ಅಲ್ಲೇ ಇವಾಗ ನೀವು ಪೈ ಚಾರ್ಟ್ ನೋಡಿರ್ಬೋದು, ಸಾರಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಪೈ ಚಾರ್ಟ್ ಅಲ್ಲಿ ಹೀಗೆ ಅಂದ್ರೆ ಮೇಲೆ ಕೇಳ್ತಾ ಇರ್ತೀವಿ, ಇದು ಮೌಂಟೇನ್ ಚಾರ್ಟ್ ನೋಡಿದೀರಾ, ಮೇಲೆ ಕೇಳ್ತೀವಿ ಭಕ್ತಿಯಲ್ಲಿ, ಮತ್ತೆ ಕೆಳಗ್ ಬಂದ್ಬಿಡ್ತೀವಿ, ಮತ್ತೆ ಮೇಲೆ ಕೇಳ್ತೀವಿ. ಯಾಕೆಂದ್ರೆ ಅಪರಾಧಗಳಿಂದ. ಓಕೆ ಥ್ಯಾಂಕ್ ಯು ಮಾತಾಜಿ. ಹಾವು ಏಣಿ ಆಟ. ಸೊ ಆತರ ಅಂತ ಅನ್ಕೊಳ್ಳಿ. ಮತ್ತೆ ನಾವು ಒಂದ್ ಅಪರಾಧ ಮಾಡಿದ್ರೆ ನಾವ್ ಎಷ್ಟು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಮತ್ತೆ ಯಾವಾಗ ಈ ನಮಗೆ ಜ್ಞಾಪಕಕ್ಕೆ ನಾವು ತರ್ಸ್ಕೋತೀವೋ, ಅಯ್ಯೋ ಈ ಮಾತಾಜಿಗೆ ಹೇಳ್ಬಿಟ್ವಿ, ಈ ತರ ಹೇಳ್ಬಿಟ್ಟೆ, ನಾ ಹೇಳ್ಬಾರ್ದಿತ್ತು. ಯಾವಾಗ ನಾವು ಹಲಪ್ತೀವಲ್ಲ, ಅಂದ್ರೆ ವೆನ್ ವಿ ರಿಗ್ರೆಟ್, ಯಾವಾಗ ನಾವು ಬೇಜಾರ್ ಮಾಡ್ಕೋತೀವೋ, ಯಾವಾಗ ಅಳ್ತೀವೋ, ಹರಿನಾಮ ಜಪ ಮಾಡೋವಾಗ್ಲೇ ಇದೆಲ್ಲ ಜ್ಞಾಪಕ ಬರುತ್ತೆ. ಅಳ್ತೀವೋ ಆವಾಗ ನಮ್ಮ ಗುರುಗಳು ಕೃಷ್ಣ ಪ್ರಭುಪಾದರು ಇಡೀ ಗುರು ಪರಂಪರೆ ನಮ್ಮನ್ನ ಕ್ಷಮೆ ಮಾಡತ್ತೆ. ಆದ್ರೆ ನಾವು ಮತ್ತೆ ಮತ್ತೆ ಅಪರಾಧವನ್ನು ಮಾಡಬಾರದು. ನಾವು ಅಪರಾಧ ಮಾಡಿದ್ರೆ ನಮ್ಗೆ ಪ್ರಭುಪಾದರ ದರ್ಶನನೇ ಕೊಡಲ್ಲ. ಸೊ ಇದೊಂದು ಒಂದು ಕಾರಣ. ಅಂದ್ರೆ ನಾವು ಭಕ್ತಿಯಲ್ಲಿ ಏನಾದ್ರೂ ತೊಡಕುಗಳಿದ್ರು ಪ್ರಭುಪಾದರ ದರ್ಶನ ಕೊಡ್ತಾರೆ. ಭಕ್ತಿ ಸರಾಗವಾಗಿ ನಡೀತಾ ಇದ್ರು ಶಬಾಷ್ ಅಂತ ಹೇಳಕ್ಕೆ ಪ್ರಭುಪಾದರು ದರ್ಶನ ಕೊಡ್ತಾರೆ. 2 ಕಾರಣಗಳಿಗೆ ದರ್ಶನ ಕೊಡ್ತಾರೆ ಪ್ರಭುಪಾದರು. ಈವನ್ ನಮ್ಮ ಗುರು ಮಹಾರಾಜರು ದರ್ಶನ ಕೊಡ್ತಾರೆ. ಪಟ್ಟಂತ ಕೆನ್ನೆಗೂ ಕನ್ನಡ ಬೀಳತ್ತೆ. ಸೊ ಅಂದ್ರೆ ಬಂದ್ ಹೇಳ್ತಾರೆ ನಮಗೆ, ಕಪಾಳ ಕೊಡಿಯಲ್ಲ, ಬಟ್ ಆತರ ವರ್ಡ್ಸ್ ಇರುತ್ತೆ. ನಾವ್ ಎಷ್ಟು ಹಚ್ಕೋತೀವಲ್ಲ ಗುರುಗಳನ್ನ, ಪ್ರಭುಪಾದನ, ಕೃಷ್ಣನ, 3 ಜನ ನಮಗ್ ದರ್ಶನ ಕೊಡ್ತಾನೆ ಇರ್ತಾರೆ. ಓಕೆ. ಸೊ ನಾವು ಯಾವಾಗ್ಲೂ ಹಂಬಲ್ ಅಂದ್ರೆ ತುಂಬಾ ವಿನಮ್ರತೆಯಿಂದ, ಹ್ಯುಮಿಲಿಟಿಯಿಂದ ಇರ್ಬೇಕು. ಈ ಚೈತನ್ಯ ಮಹಾಪ್ರಭುಗಳಿಗೆ ಯಾವುದು ನಮ್ಮ ಗುಣಗಳು ಇದು ಪ್ರೀತಿ ಕೊಡುತ್ತೆ ಅಂದ್ರೆ, ನಾವು ತುಂಬಾ ವಿನಮ್ರರಾಗಿ, ಮಾತಾಜಿ ಇದ್ ಮಾಡ್ಲಾ ಮಾತಾಜಿ, ನಮ್ಗೆ ಏನ್ ಗೊತ್ತಿದ್ರು ಗೊತ್ತಿಲ್ದೇ ಇರೋಂಗೆ ಬಿಹೇವ್ ಮಾಡ್ಬೇಕು. ಟೆಂಪಲ್ ಅಲ್ಲಿ ಮಾತಾಜಿ ಇದ್ ಮಾಡ್ಬೋದಾ, ಇದೆಷ್ಟ್ ಹಾಕ್ಬೇಕು ಮಾತಾಜಿ, ಇದೆಷ್ಟ್ ಹಾಕ್ಬಾರ್ದು, ಆತರ ಕೇಳ್ತಾ ಇರ್ಬೇಕು. ಅವಾಗ ಅವ್ರ ಹೃದಯ ಮೆಲ್ಟ್ ಆಗತ್ತೆ. ಮಾತಾಜಿ ನನ್ಗೇನು ಗೊತ್ತಿಲ್ಲ ಮಾತಾಜಿ, ದಯವಿಟ್ಟು ಹೇಳ್ಕೊಡಿ ಮಾತಾಜಿ ಅಂದಾಗ ಅವರು ಹೆಲ್ಪ್ ಮಾಡ್ತಾರೆ. ಲೆಟ್ ಇಟ್ ಬಿ ಎನಿ ನಂಬರ್ ಆಫ್ ಇಯರ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಭಕ್ತಿ. ಭಕ್ತಿಯಲ್ಲಿ 20-30 ವರ್ಷ, 30 ವರ್ಷ, 50 ವರ್ಷ ಇಂಪಾರ್ಟೆಂಟ್ ಅಲ್ಲ. ಭಕ್ತಿಯಲ್ಲಿ ನೀನ್ ಎಷ್ಟು ಮಟ್ಟಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀಯಾ ಟೆಂಪಲ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್. ಓಕೆ. ಆದರೆ ಅಪರಾಧ ಮಾಡದೆ ಮಾಡ್ಕೊಂಡು ಹೋಗ್ಬೇಕು ಸೇವೆನ. ವೈಷ್ಣವ ಅಪರಾಧ ಮಾತ್ರ ಮಾಡಬಾರ್ದು. ಮತ್ತೆ ಶ್ರೀಲ ಪ್ರಭುಪಾದರು ಸುಮಾರು ಜಾಗದಲ್ಲಿ ಭಾಗವತದಲ್ಲಿ ಲೆಕ್ಚರ್ಸ್ ಅಲ್ಲಿ ಇದನ್ನ ಎತ್ತಿ ಎತ್ತಿ ಹಾಡಿದ್ದಾರೆ. ಪ್ಲೀಸ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಿಹೇವಿಯರ್. ಸಿ ದಿಸ್ ರಿಪಿಟೇಷನ್ ಆಫ್ ಯುವರ್ ಅಪರಾಧ ಡಿಪೆಂಡ್ಸ್ ಆನ್ ಯುವರ್ ಬಿಹೇವಿಯರ್ ಅಂತ ಹೇಳ್ತಾರೆ. ನಮ್ಮನ್ನ ಯಾವ್ದೋ ಎಲ್ಲೆಲ್ಲೋ ನಾವು ಗಟರಲ್ಲಿ ಬಿದ್ದಿದ್ವಿ ಅಲ್ವಾ. ಐ ಆಲ್ವೇಸ್ ಟೆಲ್ ದಿಸ್, ಯೂಸ್ ವಿತ್ ದಿಸ್ ವರ್ಡ್ ಗಟರ್. ಗಟರ್ ಅಂದ್ರೆ ಕಾಲುವೆ. ನಾವುಗಳು ಕಾಲುವೆಯಲ್ಲಿನ ಕಾಲುವೆಯಲ್ಲಿನ ಕ್ರಿಮಿಯ ಜಾಗದಲ್ಲಿದ್ದೆ.
ಆದ್ರೆ ನಮ್ಮ ಗುರು ಮಹಾರಾಜರು ಪ್ರಭುಪಾದರು ಇನಿಷಿಯಲಿ ನಾವು ಪ್ರಭುಪಾದನೆ ನೋಡಿದ್ದು, ಆಮೇಲೆ ಗುರುಗಳು ಜೀವನದಲ್ಲಿ ಬರ್ತಾರೆ. ಯಾಕಂದ್ರೆ ಪ್ರಭುಪಾದರು ನಮಗೆ ಗುರುಗಳನ್ನ ತೋರ್ಸ್ಕೊಡ್ತಾರೆ. ಅಂದ್ರೆ ಗುರು ನಮ್ಮನ್ನ ಆಯ್ಕೋತಾರೆ, ನಾವು ಗುರುಗಳನ್ನ ಆಯ್ಕೊಳ್ಳೋದಲ್ಲ. ಸೊ ಹಾಗೆ ಗುರು ಮತ್ತೆ ಪ್ರಭುಪಾದರ ಅಸೋಸಿಯೇಷನ್ ಅಲ್ಲಿ ನಮಗೆ ಹಂತ ಹಂತವಾಗಿ ನಾವು ಭಕ್ತಿಯಲ್ಲಿ ಬೆಳೀತಾ ಹೋಗ್ತೀವಿ. ನಾವು ಒಂದೊಂದ್ಸತಿ ಭಕ್ತರನ್ನ ತುಂಬಾ ಹೀಯಾಳಿಸ್ತಾರೆ ಹೊರಗಿನ ಜನ, ಬಟ್ ವಿ ಶುಡ್ ಗಿವ್ ಎ ಡೆಫ್ ಇಯರ್ ಟು ದಟ್. ನಾವು ಅಂತವರಿಗೆ ನಮಗ್ ಕಿವಿನೇ ಕೇಳ್ಸಲ್ಲ ಅನ್ನೋಂಗೆ ಇರ್ಬೇಕು. ಯಾಕಂದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗಕ್ ಆಗೋದಿಲ್ಲ. ಇದು ಎಸ್ಪೆಷಲಿ ಭಾರತದಲ್ಲಿ ಇದು ಸರ್ವೇ ಸಾಮಾನ್ಯ. ನಮ್ಮ ರಿಲೇಷನ್ಸ್ ನಮ್ಮನೆ ಎಷ್ಟೋ ಜನ ಆಡ್ಕೋತಾರೆ, ಬಟ್ ಐ ಡೋಂಟ್ ಕೇರ್. ನನ್ಗೆ ಹೇಗ್ ಬೇಕೋ ಹಾಗೆ ಹೋಗ್ತೀನಿ ಎಲ್ಲೋದ್ರುನು. ಮದ್ವೆಗಳ ಮನೆಗಳಿಗೂ ಅಷ್ಟೇ. ಅಂದ್ರೆ ನಾವ್ ಹೇಗಿರ್ಬೇಕೋ ಹಾಗಿರ್ತೀವಿ ಅಷ್ಟೇ. ಭಕ್ತರು ಹೇಗಿರ್ಬೇಕೋ ಹಾಗಿರ್ಬೇಕು. ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಏನ್ ಇವಳು, ಅಯ್ಯೋ ನಾವು ಸುಮಾರು ವರ್ಷ, ಐ ಮೈ ಬೇಸಿಕ್ಲಿ ಫ್ರಮ್ ಬಾಂಬೆ, ಅಯ್ಯೋ ಇವ್ರು ಅಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ರು, ಅಯ್ಯೋ MNC ನಲ್ಲಿ ಮಾಡಿದ್ರತ್ತೆ, ನೋಡಿ ಒಂದ್ ಒಡವೆನೂ ಹಾಕೊಂಡ್ ಅಂತ ಮಾತಾಡ್ತಾರೆ ಜನ. ಮಾತಾಡ್ಕೊಳ್ಳಿ, ಯಾಕಂದ್ರೆ ನನ್ನ ಒಡವೆ ಬಂದ್ಬಿಟ್ಟು ವೈಷ್ಣವ ಸದಾಚಾರ. ಸೊ ದಟ್ ಈಸ್ ಈ ಚಿನ್ನ ಬೆಳ್ಳಿ ಯಾವ್ದು ಅಲ್ಲ. ಫಸ್ಟ್ ಆಫ್ ಆಲ್ ಈ ದೇಹನೇ ನಾನಲ್ಲ. ಇದನ್ನೆಲ್ಲ ಹೇರ್ಕೊಂಡು ಅದನ್ನೆಲ್ಲ ಅವರ ತೃಪ್ತಿಗೋಸ್ಕರ ನಾನ್ ಯಾಕೆ ಮಾಡ್ಲಿ? ಕೃಷ್ಣನಿಗೆ ಯಾವ ಸಂತೃಪ್ತಿ ಕೊಡುತ್ತೋ, ಗುರುಗಳಿಗೆ ಯಾವ ಸಂತೃಪ್ತಿ ಕೊಡುತ್ತೋ, ನಮ್ಮ ಗುರು ಮಹಾರಾಜರಿಗೆ ಪ್ರಭುಪಾದರಿಗೆ ಯಾವ ಸಂತೃಪ್ತಿ ಕೊಡುತ್ತೋ, ನಮ್ಮ ಇಡೀ ಶಿಕ್ಷಾ ಗುರುಗಳಿಗೆ ಏನ್ ಸಂತೃಪ್ತಿ ಕೊಡುತ್ತೋ ಆ ಸೇವೆಯನ್ನು ನಾವು ಮಾಡ್ಬೇಕು. ಅದನ್ನ ಹಾಗೆ ನಾವು ನಡ್ಕೋಬೇಕು. ಅದು ಇಡೀ ವಿಶ್ವ ಎಲ್ಲಾ ದೇವತೆಯರು ನಮ್ಗೆ ಹೂಮಳೆ ಸುರಿಸ್ತಾರಂತೆ ನಾವ್ ಆತರ ಬಿಹೇವ್ ಮಾಡಿದಾಗ. ಜನಗಳು ಮಾತಾಡ್ಕೋತಾರೆ, ಯಾಕಂದ್ರೆ ಅವ್ರ ಪಾಪ ಅವ್ರಿಗಿನ್ನ ಅಜ್ಞಾನದಲ್ಲಿದ್ದಾರೆ, ಅವ್ರ ಜ್ಞಾನಕ್ ಬಂದಿಲ್ಲ. ಹಾಗಂತ ಅವ್ರನ್ನ ನಾವು ಹೀಯಾಳಿಸ್ಬಾರ್ದು. ವಿ ಶುಡ್ ರಿಕ್ವೆಸ್ಟ್ ಅವ್ರಿಗೆ ಭಗವದ್ಗೀತೆ. ನಾನು ಎಲ್ಲಿ ಹೋದ್ರು ಮದುವೆ ಮನೆಗಳಲ್ಲಿ ಹುಡುಗಿ ಕೊಡೋದು ಭಗವದ್ಗೀತೆ ಯಥಾರೂಪನೇ ಗಿಫ್ಟ್. ಐ ಡೋಂಟ್ ಗಿವ್ ದಮ್ ಎನಿಥಿಂಗ್ ಎಲ್ಸ್, ವಾಚ್ ಅಂತೆ ಸೀರೆ ಅಂತ ನಥಿಂಗ್. ಐ ಗಿವ್ ದಮ್ ಭಗವದ್ಗೀತಾ ಆಸ್ ಇಟ್ ಈಸ್. ಅವ್ರು ತಗೋತಾರೋ ಬಿಡ್ತಾರೋ ಓದ್ತಾರೋ ಪ್ರಭುಪಾದರಿಗೆ ಗೊತ್ತು ಅದ್ರ ಕತೆ. ನಾನ್ ಕೊಡ್ತೀನಿ ಅಷ್ಟೇ. ಯಾವ್ದೋ ಒಂದ್ ದಿವ್ಸ ಅದು ಪಟ್ಟಂತ ಅವ್ರ ತಲೆಗೆ ಹೊಡೆಯುತ್ತೆ, ಅವ್ರ ಭಕ್ತರಾಗ್ತಾರೆ ಅಷ್ಟೇನೆ. ಯಾಕಂದ್ರೆ ಪ್ರಭುಪಾದರಿಂದ ನಾವೆಲ್ಲ ಭಕ್ತರಾಗಿದೀವಲ್ವಾ, ಹಾಗೆ ಅವರು ಭಕ್ತರಾಗ್ತಾರೆ. ಸೊ ದಟ್ಸ್ ಅದನ್ನೇ ನಾವು ಗಿಫ್ಟ್ ಆಗಿ ಕೊಡ್ಬೇಕು ಆದಷ್ಟುನು. ಇಲ್ಲ ಅಂದ್ರೆ ನಮ್ಮ ಕೃಷ್ಣ ಭಾವನಾಮೃತದ ಯಾವುದೇ ಬುಕ್ ಆದ್ರೂ ಕೊಡ್ಬೋದು. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅದನ್ನ ಕೊಡಿ, ನೀವು ಗಿಫ್ಟ್ ಆಗಿ ಕೊಡಿ. ನಾನು ಅದನ್ನೇ ಕೊಡೋದು. ಭಗವದ್ಗೀತೆ ಕೊಡ್ತೀನಿ, ಇಲ್ಲ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಕೊಡ್ತೀನಿ, ಇಲ್ಲ ಶ್ರೀ ಈಶೋಪನಿಷತ್. ಅದೆಲ್ಲ ಕಷ್ಟ ಅರ್ಥ ಆಗೋದು ಬಿಗಿನರ್ಸ್ಗೆ. ಬಟ್ ಇದು ಏನು ಚೈತನ್ಯ ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ ಇದೆಯಲ್ಲ, ಚೈತನ್ಯ ಶಿಕ್ಷಾಮೃತ, ಸೊ ಅದನ್ನು ಕೊಡ್ಬೋದು. ಬಟ್ ಆದ್ರೆ ಚೈತನ್ಯ ಮಹಾಪ್ರಭು ಯಾರಂತ ಗೊತ್ತಿಲ್ಲದೆ ಇರೋರಿಗೆ ತಬ್ಬಿಬ್ಬಾಗತ್ತೆ. ಬೆಸ್ಟ್ ಇಸ್ ಭಗವದ್ಗೀತೆ. ಅದರಲ್ಲೂ ಚೈತನ್ಯ ಮಹಾಪ್ರಭು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಪ್ರಭುಪಾದರು. ಭಗವದ್ಗೀತೆ ಅಥವಾ SSR ಆತ್ಮ ಸಾಕ್ಷಾತ್ಕಾರ ವಿಜ್ಞಾನದಿಂದ ತುಂಬಾ ಜನ ಭಕ್ತಿಗೆ ಬಂದಿದ್ದಾರೆ ಭಗವಂತನ ಕೃಪೆಯಿಂದ. ಬಾಂಬೆನಲ್ಲಿ ತುಂಬಾ ಜನ ಬಂದಿದ್ದಾರೆ ಗುರುಗಳ ಕೃಪೆಯಿಂದ. ನಾನು ಲೋಕಲ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಎಲ್ಲರಿಗೂ ಅದನ್ನೇ ಹಂಚಿದ್ದೀನಿ. ಎಷ್ಟು ಬುಕ್ಸ್ ಅಂತಾನು ನನಗೆ ಕೌಂಟಿಂಗ್ ಗೊತ್ತಿಲ್ಲ. ಗುರು ಮಹಾರಾಜ್ ಗೊತ್ತು, ಪ್ರಭುಪಾದರು ಗೊತ್ತು. ಸೊ ವಿ ಆರ್ ನಥಿಂಗ್, ವಿ ಆರ್ ನಿಮಿತ್ತ ಮಾತ್ರ. ನಾವೆಲ್ಲ ಮಾಡೋದು, ಪ್ರಭುಪಾದರು ಮಾಡಿಸ್ತಾರೆ ಅದನ್ನ. ಸೊ ಇದನ್ನ ಏನೋ ನಾವ್ ಯಾವಾಗ್ಲೂನು ಶ್ರೀಲ ಪ್ರಭುಪಾದರಿಗೆ ಒಳ್ಳೆ ಹೆಸರನ್ನ ತರಬೇಕು ನಮ್ಮ ಬಿಹೇವಿಯರ್ ಇಂದ, ನಮ್ಮ ನಡವಳಿಕೆಯಿಂದ. ಓಕೆ, ಅದು ಅಂದ್ರೆ ಹೀಗೆ ಬೆರಳಿಟ್ಟು ತೋರ್ಸ್ತಾರಲ್ಲ, ವಾವ್ ಅಂತಾರಲ್ಲ, ಅಬ್ಬಾ ಅಂತ, ಆ ತರ ಇರ್ಬೇಕಂತೆ. ಈವನ್ ಐ ಆಮ್ ಟ್ರೈಂಗ್ ಟು ಬಿ ಲೈಕ್ ದಟ್. ಐ ಆಮ್ ನಾಟ್ ಒನ್. ಮತ್ತೆ ಯಾರಾದ್ರೂ ಅಂದ್ರೆ ಹೊರಗಿನ ಜಾಗಕ್ಕೆ ಹೋದ್ರುನು ಅವ್ರು ನಮ್ಮನ್ನ ಯಾಕೆ ಕಂಡುಹಿಡಿತಾರೆ ಅಂದ್ರೆ ನಮ್ಮ ತಿಲಕದಿಂದ ಕಂಡುಹಿಡಿತಾರೆ, ನಮ್ಮ ಆಭೂಷಣದಿಂದ ಕಂಡುಹಿಡಿತಾರೆ, ನಮ್ಮ ನಡವಳಿಕೆಯಿಂದ ಕಂಡಿತಾರೆ. ಇವನು ಅರ್ಜುನ ಕೇಳ್ತಾನಲ್ಲ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ, ಕೃಷ್ಣ ಹೇಗೆ ನಡೀತಾನೆ 6ನೇ ಅಧ್ಯಾಯದಲ್ಲಿ ಕೇಳ್ತಾನೆ. ಮತ್ತೆ ಹೇಗೆ ನಡೀತಾನೆ ವೈಷ್ಣವ, ಹೇಗೆ ನಡೀತಾನೆ, ಹೇಗ್ ಕುತ್ಕೋತಾನೆ, ಹೇಗೆ ಇದ್ ಮಾಡ್ತಾನೆ, ಹೇಗ್ ಮಾತಾಡ್ತಾನೆ, ಬುದ್ಧಿವಂತನಾದವನು ಹೇಗ್ ಮಾತಾಡ್ತಾನೆ ಅಂದ್ರೆ ಭಕ್ತಿಗ್ ಬಂದವನು ಅಂತ ಕೇಳ್ತಾನೆ ಅರ್ಜುನ. ಅವಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ ಅವನು ಕ್ಯಾರೆಕ್ಟರ್, ಅವನ ಕ್ಯಾರೆಕ್ಟರ್ ನೋಡಿದ್ರೆ ಗೊತ್ತಾಗತ್ತೆ ಅವನ್ ಹೇಗಿದ್ದಾನೆ ಅಂತ. ಹೇಗೆ ಕಂಡುಹಿಡಿಯೋದು? ಒಬ್ರು ಪ್ರಭುಪಾದರ ಶಿಷ್ಯರು ಕೇಳಿದ್ರು, ಹೇಗೆ ವೈಷ್ಣವನ್ನ ರೆಕಗ್ನೈಸ್ ಮಾಡೋದು ಅಂತ. ಅವಾಗ ಪ್ರಭುಪಾದರು ಅಂತಾರೆ, ಈಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮನ್. ಕೇಳೋದೇ ಬೇಕಿಲ್ಲ, ಅವನನ್ನ ನೋಡಿದ ತಕ್ಷಣನೇ ಗೊತ್ತಾಗೋಗುತ್ತೆ ಅವನು ಭಕ್ತ ಅಂತ ಪ್ರಭುಪಾದರು ಉತ್ತರ ಕೊಡ್ತಾರೆ. ಆಪನೇ ಆಚರೇ ಕೇಹ ನಾ ಕರೆ ಪ್ರಚಾರ, ಪ್ರಚಾರ ಕರೇನ ಕೇಹ ನಾ ಕರೇನ ಆಚಾರ. ಅಂದ್ರೆ ಇದು ಚೈತನ್ಯ ಚರಿತಾಮೃತದ್ದು ಅಂತ್ಯಲೀಲೆದು. ಸೊ
ಒಬ್ಬೊಬ್ರು ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾರೆ, ಆದ್ರೆ ಅವರು ಅದನ್ನ ನಡವಳಿಕೆಯಲ್ಲಿ ಅಂದ್ರೆ ಬಿಹೇವ್ ಮಾಡ್ತಾರೆ, ಆದ್ರೆ ಅವರು ಇದ್ ಮಾಡ್ತಾ ಇರಲ್ಲ, ಅಂದ್ರೆ ಪ್ರಚಾರ ಮಾಡ್ತಾ ಇರಲ್ಲ. ಒಬ್ಬೊಬ್ರು ಪ್ರಚಾರ ಮಾಡ್ತಾರೆ, ಆದ್ರೆ ಅವರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊತಾ ಇರಲ್ಲ. ಎರಡೂ ಇರ್ಬೇಕು, ಆಚರಣೆನೂ ಇರ್ಬೇಕು, ಪ್ರಚಾರನೂ ಇರ್ಬೇಕು. ಆಚಾರ ಪ್ರಚಾರ ನಾಮೇರ ಕರಹ ದುಯಿ ಕಾರ್ಯ ತುಮಿ ಸರ್ವಗುರು ತುಮಿ ಜಗತೇರ ಆರ್ಯ. ಎಲ್ಲೆಲ್ಲೋ ನೀನ್ ಜಗತ್ತಿನಲ್ಲಿ ನೀನೇ ಗುರು ಅಂತ ಅನ್ನಿಸ್ಕೋತೀಯ. ಆಚಾರನು ಮಾಡು ಮತ್ತೆ ಪ್ರಚಾರನು ಮಾಡು. ನಾವುಗಳು ಆಚಾರನೇ ಇಲ್ದೆ ನಾನ್ ಪ್ರಚಾರ ಮಾಡ್ತೀನಿ ಅಂತ ಹೊಟ್ಟೋದ್ರೆ, ಇವಾಗ ನಾನ್ ಬುಕ್ಕೆ ಓದಿರಲ್ಲಪ್ಪ, ಯಾವ್ದೋ ಭಕ್ತರ ಸಾಂಬ್ರಸ್ಯಂದು ನಾವು ಓದಿಲ್ಲ ಅಂತ ಇಟ್ಕೊಳ್ಳಿ. ಅಯ್ಯೋ ತಗೊಳ್ಳಿ ಸರ್, ಪ್ಲೀಸ್ ತಗೊಳ್ಳಿ ಸರ್ ಅಂದ್ರೆ ಅದು ಹೋಗಲ್ಲ. ಬಿಕಾಸ್ ವಿ ಶುಡ್ ನೋ ವಾಟ್ ಇಸ್ ದ ಸಬ್ಜೆಕ್ಟ್ ಇನ್ ದಟ್. ಅದ್ರಲ್ಲಿ ಏನಿದೆ ಅಂತ ನಾವು ತಿಳಿದಿರ್ಬೇಕು. ಏನ್ ಹೇಳ್ತಾ ಇದಾರೆ ರೂಪ ಗೋಸ್ವಾಮಿಯವರು. ನಾವು 4 ಅಕ್ಷರ ಆದ್ರೂ ಅದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತ ಆ ಬುಕ್ ಡಿಸ್ಟ್ರಿಬ್ಯೂಟ್ ಹೋಗತ್ತೆ. ಸೇಲು ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಪ್ರಭುಪಾದರು, ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ. ನಾವು ಭಗವನ್ ನಾಮ ಮತ್ತೆ ನಮ್ಮ ನಡವಳಿಕೆ ಇದೆರಡನ್ನು ಸೈಮಲ್ಟೇನಿಯಸ್ಲಿ ಜೊತೆಗೆ ಹೋಗತ್ತೆ. ಇದೆರಡನ್ನು ನಮ್ಮ ಜೀವನದಲ್ಲಿ ಪ್ರಚಾರ ಮಾಡುವವರ ಜೀವನದಲ್ಲಿ ಯಾರ್ಯಾರು ಪ್ರಚಾರ ಮಾಡ್ತಾ ಇದ್ದಾರೋ, ಹರಿನಾಮ ಚೆನ್ನಾಗ್ ಆಗ್ತಾ ಇರತ್ತೆ ಅವ್ರದ್ದು, ಅವಾಗ್ಲೇ ಪ್ರಚಾರ ಮಾಡಕ್ ಸಾಧ್ಯ. ಯಾವಾಗ ಹರಿನಾಮ ಚೆನ್ನಾಗ್ ಆಗಲ್ವೋ ನಮ್ ಪ್ರಚಾರ ಮಾಡಕ್ ಆಗಲ್ಲ. ಯಾಕಂದ್ರೆ ಇವಾಗ ನನಗೆ ಹುಷಾರಿಲ್ಲ, ಅದಕ್ಕೆ ನನ್ ಪ್ರಚಾರ ಮಾಡಕ್ಕೆ ಆಗ್ತಾ ಇಲ್ಲ, ಹರಿನಾಮ ಸರಿಯಾಗಿ ಆಗ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಓಕೆ. ಸೊ ಯಾವಾಗ ಇದನ್ನ ನಾವು ತಿಳ್ಕೋತೀವೋ ನಮ್ಮ ತಪ್ಪುಗಳನ್ನ, ಚೈತನ್ಯ ಚರಿತಾಮೃತದ ಅಂತ್ಯಲೀಲೆಯಲ್ಲಿ ಸನಾತನ ಗೋಸ್ವಾಮಿಯವರು ಹರಿದಾಸ್ ಠಾಕೂರ್ಗೆ ಹೇಳೋ ವಿಷಯ ಇದು. ಅವ್ರು ಹೇಳ್ತಾರೆ, ನೋಡು ಇದು ಹರಿದಾಸ, ನೀನು ನಿನ್ನ ನಡವಳಿಕೆ ಸೂಪರ್ ಆಗಿದೆ. ಯಾಕಂದ್ರೆ ನೀನ್ ಯಾವಾಗ್ಲೂ ಗುಡ್ಸ್ಲಿಂದ ಹೊರಗ್ ಬರೋದೇ ಇಲ್ಲ. ಯಾಕಂದ್ರೆ 3 ಲಕ್ಷ ನಾಮ ಜಪ ಮಾಡ್ತಾ ಕೂತ್ಕೊಂಡ್ಬಿಡ್ತೀಯ. ಇದು ನೀನು ನಿನ್ನ ಆಚಾರದಿಂದ ತೋರಿಸ್ತಾ ಇದೀಯ, ಅದೇ ನಿನ್ನ ಪ್ರಚಾರ. ಯಾಕಂದ್ರೆ ನಿನ್ ಪ್ರಚಾರ ಬಂದ್ಬಿಟ್ಟು ಹರಿನಾಮ. ಸೊ ನೀನ್ ಅದನ್ನ ತೋರಿಸ್ತಾ ಇದೀಯಾ, ಆಚಾರನು ಮಾಡ್ತಾ ಇದೀಯ, ಪ್ರಚಾರನು ಮಾಡ್ತಾ ಇದೀಯ. ನಿನಗ್ ಮೈ ಮೇಲೆ ಬಟ್ಟೆ ಇದೆಯಾ ಇಲ್ವಾ ಅದನ್ನು ನೀನು ಗಮನಿಸ್ತಾ ಇಲ್ಲ. ಹರಿದೋಗಿದ್ರು ಸಹ ಹಾಗೆ ಕೂತಿದ್ಯಾ. ಅಂದ್ರೆ ಇಟ್ಸ್ ನಾಟ್ ಬಾದರ್ಡ್ ವಾಟ್ ಪೀಪಲ್ ವಿಲ್ ಟಾಕ್, ಲಾಫ್, ವಾಟ್ ಎವರ್. ವಿ ಶುಡ್ ನಾಟ್ ಬಾದರ್. ನಾವು ಗುರುಗಳು ಏನ್ ಹೇಳಿದ್ದಾರೆ, ಪ್ರಚಾರ ಮಾಡು. ನೀನ್ ಅದನ್ನ ಪಾಲಿಸ್ತಾ ಇದೀಯಾ, ಬುಕ್ಸ್ ಓದ್ತಾ ಇದೀಯಾ ಮನೆಯಲ್ಲಿ, ನೀನ್ ಹರಿನಾಮ ಜಪ ಮಾಡ್ತಾ ಇದೀಯಾ, ಮಹಾಪ್ರಸಾದವನ್ನೇ ಸ್ವೀಕಾರ ಮಾಡ್ತಾ ಇದೀಯಾ, ದೇವರಿಗೆ ಮನಪೂರ್ವಕವಾಗಿ ಅಡಿಗೆ ಮಾಡುವಾಗ ದೇವರ ಕೀರ್ತನೆಗಳನ್ನು ಮನಸ್ಸಿನಲ್ಲಿಯೇ ಅಂದ್ರೆ ನಾವು ವಿ ಶುಡ್ ಟೆಲ್ ಐದರ್ ದೂರ ನಿಂತ್ಕೊಂಡು ಹಾಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಮನಸ್ಸಿನಲ್ಲಿಯೇ ಹಾಡ್ಕೋತಾ ಇರ್ಬೇಕು. ಯಾಕಂದ್ರೆ ನಮ್ಮ ಎಂಜಲು ಬೀಳುವ ಸಾಧ್ಯತೆ ಇದೆ. ಬೇಕಾದ್ರೆ ಇವಾಗ ಕೊರೋನಾ ಕಾರಣದಿಂದ ಮಾಸ್ಕ್ ಬಂದಿದೆ, ಮಾಸ್ಕ್ ಹಾಕೊಂಡು ಹಾಡು ಹೇಳ್ಕೊಂಡು ಮಾಡ್ಬೋದು, ಸೊ ದಟ್ ಇಟ್ ವೋಂಟ್ ಫಾಲ್ ಇನ್ ದ ಭೋಗ. ಸೊ ನಾವು ಮನಸ್ಸಿನಲ್ಲೇ ಹಾಡ್ಕೋಬಹುದು. ಗುಣಗುಣಿಸ್ತಾರೆ ಅಂತಾರಲ್ಲ, ವಾಟ್ ಇಸ್ ದಟ್? ಐ ಮೀನ್ ವಿ ಶುಡ್ ಮರ್ಮರ್ ಮಾಡ್ತಾರೆ ಅಂತಾರೆ, ಐ ಡೋಂಟ್ ನೋ ಇನ್ ಕನ್ನಡ. ಸೊ ಆತರ ಹೇಳ್ಕೋಬಹುದು. ಓಕೆ. ಮತ್ತೆ ಬ್ರಾಹ್ಮಣರಿಗಿಂತ ವೈಷ್ಣವರು ಶ್ರೇಷ್ಠ ಅಂತ ಹೇಳ್ತಾರೆ. ವೈಷ್ಣವ ಎಟಿಕೆಟ್ ಅಲ್ಲೇ ಬರೋದಿದೆಲ್ಲ. ಯಾಕೆ ಅಂದ್ರೆ ಬಿಕಾಸ್ ವೈಷ್ಣವರು ಅಂದ್ರೆ ಇವರು ಬ್ರಾಹ್ಮಣರ ಎಷ್ಟೇ ವೇದಗಳನ್ನು ಓದಿದ್ರು ಸಹ ಅವರು ಆಚಾರ ಮಾಡದೆ ಹೋದ್ರೆ ಅವ್ರು ಪ್ರಚಾರ ಮಾಡಿ ಏನು ಪ್ರಯೋಜನ ಇಲ್ಲ. 4,000 ವೇದಗಳನ್ನು ಹೇಳಿದ್ರೆ ಏನ್ ಪ್ರಯೋಜನ ಆಚಾರ ಮಾಡದೆ ಹೋದ್ರೆ ಮನೆಯಲ್ಲಿ. ಸೊ ಆಚಾರ ಇಂಪಾರ್ಟೆಂಟ್. ಅದಕ್ಕೆ ವೈಷ್ಣವರು ಯಾಕೆ ಉತ್ತಮರು ಅಂದ್ರೆ ಯಾವುದೇ ಕುಲ, ಜಾತಿ, ಮತ, ಭೇದ ಏನೂ ಇಲ್ಲ ವೈಷ್ಣವರಿಗೆ. ಯಾಕಂದ್ರೆ ಕೃಷ್ಣನ ಪಾದಗಳನ್ನು ಹಿಡ್ಕೊಂಡಿದ್ದಾರೆ. ನಾವುಗಳೆಲ್ಲ ಕೃಷ್ಣನನ್ನೇ ನೆನೆಸ್ಕೊಂಡೇ ಅಡಿಗೆ ಮಾಡ್ತೀವಿ. ಕೃಷ್ಣಾರ್ಪಣ ಮಸ್ತು ಅಂತೀವಿ, ಕೃಷ್ಣ ಅಕ್ಷಯ ಅಂತೀವಿ. ನೀವು ಅಡಿಗೆ ಮಾಡಿದ ತಕ್ಷಣ ಪಾತ್ರೆ ತೆಗೆದು ಕೆಳಗೆ ಇಡುವಾಗ ಕೃಷ್ಣ ಅಕ್ಷಯ ಅನ್ಕೊಂಡಿಡಿ. ಅದು ಎಷ್ಟು ಜನ ಬಂದ್ರು ಅದು ಎಷ್ಟು ಜನಕ್ಕೆ ಆಗತ್ತದು. ಕೃಷ್ಣ ಮಾಡಿಸ್ತಾನೆ, ಸತ್ಯ ಆಗತ್ತದು. ಓಕೆ, ಅದನ್ನ ಹೇಳ್ಕೊಳ್ಳಿ. ಮತ್ತೆ ವೈಷ್ಣವರಿಗೆ ಯಾಕೆ ವೈಷ್ಣವರು ಉತ್ತಮರು ಅಂದ್ರೆ ಎಲ್ಲಾ ವೈಷ್ಣವರ ಸದಾಚಾರಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ. ಎದ್ದ ತಕ್ಷಣ ಹಲ್ಲುಜ್ಕೋತಾರೆ, ಮತ್ತೆ ಸ್ನಾನ ಮಾಡ್ತಾರೆ, ಜಪ ಮಾಡ್ತಾರೆ. ಮತ್ತೆ ಗುರು ಪರಂಪರೆಗೆ ಓಂ ಅಜ್ಞಾನ ತಿಮಿರಾಂಧಸ್ಯ ಮಂಗಳಾಚರಣೆ ಹೇಳ್ಕೊತಾರೆ. ಭಗವಂತನ ಆಲ್ಟರ್ ತೆಗಿಯೋಕ್ ಮುಂಚೆ ಬಗ್ಗೆ ನಮಸ್ಕಾರ ಮಾಡಿ ಆಲ್ಟರ್ ಇದು ಕರ್ಟನ್ ತೆಗಿತಾರೆ ಅಥವಾ ಬಾಗಿಲು ತೆಗಿತಾರೆ. ಮತ್ತೆ ಅಡಿಗೆ ಮನೆಗೆ ಸ್ನಾನ ಮಾಡದೆ ನುಗ್ಗೋದಿಲ್ಲ, ಒಳಗೋಗಲ್ಲ. ಓಕೆ, ನೀರ್ ಬೇಕು ಅಂದ್ರೆ ಕುಡಿಯಕ್ಕೆ ರಾತ್ರಿ ಹೊತ್ತು ಹೊರಗಡೆನೆ ಇಟ್ಕೊಳ್ಳಿ. ಎದ್ದ ತಕ್ಷಣ ಬಿಸಿಲು ಕಾಲದಲ್ಲಿ ಬೇಸಿಗೆಯಲ್ಲಿ ಬಾಯಾರಿಕೆ ಅಂದ್ರೆ ದಯವಿಟ್ಟು ಹೊರಗಡೆ ನಿಮ್ ಡೈನಿಂಗ್ ಟೇಬಲ್ ಇದ್ರೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಇಟ್ಕೊಂಡಿರಿ, ಚೇರ್ ಹತ್ರ ಇಟ್ಕೊಂಡಿರಿ, ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ. ಆದಷ್ಟು ನಾವು ಶುದ್ಧತೆಯಿಂದ ಮಾಡೋಣ. ಇಟ್ಸ್ ನಾಟ್ ಮಡಿ ಅಲ್ಲ, ಶುದ್ಧತೆ. ಕೃಷ್ಣನಿಗೆ ಶುದ್ಧತೆ ಇಷ್ಟ ಆಗತ್ತೆ. ಪ್ರಭುಪಾದರು ಹೇಳ್ತಾರೆ, ನಾವು ಒಂದು ಗೃಹಿಣಿ ಹೇಗಿದ್ದಾಳೆ ಅನ್ನಕ್ಕೆ ಅವ್ರ ಅಡಿಗೆ ಮನೆ ಅಂತ ಸಾಕ್ಷಿ. ಅಂದ್ರೆ ಹೌ ಇಸ್ ಎ ಗೃಹಿಣಿ. ಗೃಹಿಣಿ ಮೀನ್ಸ್ ದ ಮೀನಿಂಗ್ ಇಸ್ ಹೌ ಇಸ್ ಅವರ್ ಕಿಚನ್ ಅಂತ.
ಅದನ್ನ ಹೇಳಿದ್ದಾರೆ. ಇದು ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಪ್ರಭುಪಾದರು 29ನೇ ಅಧ್ಯಾಯದ ಲೆಕ್ಚರ್ ಅಲ್ಲಿ ಹೇಳಿದ್ದಾರೆ. ಒಂದು ಭಕ್ತ ಹೇಗಿರ್ಬೇಕು, ಅವನು ಅಡಿಗೆ ಮನೆ ಹೇಗೆ ಇಟ್ಕೋಬೇಕು ಎಲ್ಲ ಇದನ್ನ ಕಪಿಲ ಮುನಿಗಳು ತಾಯಿ ದೇವಹೂತಿಗೆ ಹೇಳುವ ಉಪದೇಶ. ಓಕೆ, ಸೊ ನಾವು ಆದಷ್ಟು ಹೊಸಬರನ್ನ ಭಕ್ತಿಗೆ ಕರ್ಕೊಂಡ್ ಬರ್ಬೇಕು, ಅವರನ್ನ ಪ್ರೀತಿಯಿಂದ ಮಾತನಾಡಿಸ್ಬೇಕು, ಅವರನ್ನ ಶುದ್ಧತೆ ಬಗ್ಗೆ ಹೇಳ್ಬೇಕು. ದಡಾರ ಅಂತ ಅಡ್ಗೆ ಮನೆಗೆ ಹೋಗ್ಬಾರ್ದು, ನಾವ್ ಹೇಳ್ಬೇಕು ಬಂದವ್ರಿಗೆ, ಅವ್ರು ತಪ್ಪಲ್ಲ ಅದು. ವಿ ಶುಡ್ ಇನ್ಫಾರ್ಮ್ ದೆಮ್. ಬಂದ ತಕ್ಷಣ ಕಿಚನ್ಗೆ ಓಡ್ಬಿಡ್ಬಾರ್ದು. ಓಕೆ, ಅದನ್ನ ಹೇಳ್ಬೇಕು. ಆಮೇಲೆ ಮತ್ತೆ ಎಲ್ಲೋ ಭಗವಂತನ ಬಗ್ಗೆ ನಾವು ಆದಷ್ಟು ಹೇಳ್ತಾ ಇರ್ಬೇಕು ಬೇರೆಯವ್ರಿಗೆ. ದಿವಸದಲ್ಲಿ ಪ್ರಭುಪಾದರು ಹೇಳ್ತಾರೆ ಒಬ್ಬರಿಗಾದ್ರೂ ಕೃಷ್ಣ ಪೂರ್ಣ ಪುರುಷೋತ್ತಮ ಅನ್ನೋದನ್ನ ಹೇಳ್ಬೇಕಂತೆ. ಸೊ ಅದನ್ನ ಹೇಳ್ಬೇಕು. ನಾವು ಹೇಗೆ ಹಾಲು ಕುದಿದು 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 ಅದು ತಿಕ್ಕಾಗತ್ತಲ್ಲ, ಆ ತರ ನಾವು ಭಕ್ತಿಯಲ್ಲಿ ವಿ ಶುಡ್ ಬಿಕಮ್ ಪ್ಯೂರ್ ಲೈಕ್ ದಾಟ್. ಅಂದ್ರೆ ಆ ತರ ಶುದ್ಧತೆಯನ್ನು ಪಡಿಬೇಕು. ಓಕೆ, ಇದನ್ನ ರೂಪಾನುಗ ಅನ್ನುವ ಭಕ್ತರಿಗೆ ಶ್ರೀಲ ಪ್ರಭುಪಾದರು ಹೇಳಿರೋ ಮಾತು 1972 ಐ ಫೆಲ್ಟ್ ಇಟ್ ನೈಸ್. ಸೊ ಅದನ್ನ ತಗೊಂಡೆ ನಾನು ಯಾವತ್ ಮಾತಾಜಿ ಹೇಳಿದ್ರು ಆವತ್ತಿಂದ ಇವತ್ತಿನವರೆಗೂ ವರ್ಕೌಟ್ ಮಾಡಿದೀನಿ ಈ ಕ್ಲಾಸ್ ಮೇಲೆ. ಮತ್ತೆ ನಾವೆಲ್ಲರೂ ಒಬ್ಬರ ಜೊತೆ ಒಬ್ರು ಸಹಕರಿಸ್ಕೊಂಡು ಹೋಗ್ಬೇಕು. ವೆರಿ 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 ಇಂಪಾರ್ಟೆಂಟ್. ವೈಷ್ಣವ ಇದ್ರಲ್ಲಿ ಕೃಷ್ಣ ಭಾವನಾಮೃತದಲ್ಲಿ ಕೋಆಪರೇಷನ್ ಇಸ್ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬರನ್ನು ನಿಂದಿಸಬಾರ್ದು, ಒಬ್ಬರನ್ನು ಕೆಳಗೆ ನೋಡ್ಬಾರ್ದು, ನೋವು ಕೊಡ್ಬಾರ್ದು ಭಕ್ತರಿಗೆ. ಇಲ್ಲಾಂದ್ರೆ ಅವ್ರು ಹೇಗೆ ಬರ್ತಾರೆ ದೇವಸ್ಥಾನಕ್ಕೆ ಹೇಳಿ, ಬರದೇ ಬಿಟ್ಬಿಡ್ತಾರೆ ಅಲ್ವಾ. ನಾವೇನಾಗಿದ್ವಿ ಬಿಗಿನಿಂಗ್ ಅಲ್ಲಿ? ವೈ ಶುಡ್ ವಿ ಫರ್ಗೆಟ್ ಅವರ್ ಸೆಲ್ಸ್? ಬಿಗಿನಿಂಗ್ ಅಲ್ಲಿ ನಾವು ಭಕ್ತಿಗೆ ಬಂದಾಗ ನಾವ್ ಏನಾಗಿದ್ವಿ ಅದನ್ನ ಮರಿಬಾರ್ದು. ಇದನ್ನ ಪ್ರಭುಪಾದರು ಉದ್ಧಾರಣ ದತ್ತ ಅಂತ ಒಬ್ಬರು ಭಕ್ತರು, ಪ್ರಭುಪಾದರ ಶಿಷ್ಯರು ಉದ್ಧಾರಣ ಅಂತ, ರಾಧಾನಾಥ್ ಮಹಾರಾಜ್ ಶಿಷ್ಯರ ಹೆಸರು ಉದ್ಧಾರಣ ದತ್ತ. ವಿನೋ ಹೆಬ್ಬನ್ ಬಾಯ್ ಅವರು ಈಗ ಮಸ್ಟ್ ಬಿ ಅರೌಂಡ್ 40. ಆ ಹುಡುಗ ಅವಾಗ 20 ವರ್ಷ ಇದ್ದ ನಾನು ಮೀಟ್ ಮಾಡಿದಾಗ, ಆ ಭಕ್ತಿಗೆ ಬಂದಾಗ, 20 ವರ್ಷದ ಹಿಂದಿನ ಮಾತು. ಅವರು ಅಂದ್ರೆ ಇಲ್ಲಿ ಪ್ರಭುಪಾದರು ಉದ್ಧಾರಣ ಅಂದಾಗ ಅವ್ರ ಹೆಸರು ಜ್ಞಾಪ ನನ್ಗೆ. ಪತಿತ ಉದ್ಧಾರಣ ಇವ್ರ ಹೆಸರು, ಸಾರಿ ನಾಟ್ ಉದ್ಧಾರಣ. ಅವರು 74 ಅಲ್ಲಿ ಪ್ರಭುಪಾದರು ಹೇಳ್ತಾರೆ, ನೋಡಪ್ಪ ಉದ್ಧಾರಣ, ನೀನ್ ಹೇಗ್ ಬಿಹೇವ್ ಮಾಡ್ತೀಯೋ ಹೊಸ ಭಕ್ತರ ಜೊತೆ ಅಥವಾ ಭಕ್ತರ ಜೊತೆ, ಅದು ನಿನ್ನ ಇಟ್ ಎಕ್ಸೆಂಪ್ಲಿಫೈಸ್, ಅಂದ್ರೆ ನಿನ್ನ ಕ್ಯಾರೆಕ್ಟರ್ ಅನ್ನ ತೋರ್ಸ್ಕೊಡತ್ತೆ. ನೀನ್ ಹೇಗ್ ಬಿಹೇವ್ ಮಾಡ್ತೀಯಾ, ನೀನ್ ಹೇಗಿರ್ತೀಯಾ ಭಕ್ತರ ಜೊತೆ ಅಂತ ಹೇಳ್ತಾರೆ. ಓಕೆ, ಮತ್ತೆ ಯಾವಾಗ್ಲೂ ವಿನಮ್ರತೆಯಿಂದ ಇರ್ತಾರೆ ಭಕ್ತರು. ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಐ ಆಮ್ ರಿಪೀಟಿಂಗ್ ಇಟ್. ಓಕೆ, ದೆನ್ ಯಾರು ವಿನಮ್ರತೆಯಿಂದ ಇರ್ತಾರೋ ಅವರ ಮೇಲೆ ಕೃಷ್ಣ ಕೃಪೆ ತುಂಬಾ ಸದಾ ಸುರಿತಾ ಇರತ್ತೆ ಅಂತ ಚೈತನ್ಯ ಚರಿತಾಮೃತದಲ್ಲಿದೆ. ಮತ್ತೆ ಶ್ರೀಲ ಪ್ರಭುಪಾದರ ಒಂದು ಲೆಕ್ಚರ್ ಅಲ್ಲಿ ದೀನದಯಾಳ್ ಅನ್ನುವ ಭಕ್ತರಿಗೆ ಹೇಳ್ತಾರೆ, 1970 ಲೆಕ್ಚರ್ದು ನಾನು ತಗೊಂಡಿದ್ದೀನಿ. ಭಗವಂತ ತುಂಬಾ ಕರುಣೆ ತೋರಿಸ್ತಾನೆ ಯಾರು ಹಂಬಲ್ನೆಸ್ ಇಂದ ಇರ್ತಾರೋ, ಯಾರು ಆಟಿಟ್ಯೂಡ್ ತೋರ್ಸ್ಕೊಳ್ಳೋದಿಲ್ವೋ, ಅಂದ್ರೆ ನನ್ಗೆಲ್ಲಾನು ಬರತ್ ಪಡಕ್ಕೆ, ನನ್ಗೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಎತ್ತಿಡಕ್ ಬರತ್ತೆ, ನನಗೆ ಅಡಿಗೆ ಮಾಡಕ್ ಬರತ್ತೆ, ನಿಮ್ಗೇನು ಬರಲ್ಲ, ನಿನಗ್ ಮಿಕ್ಸಿ ಮಾಡಕ್ ಬರಲ್ಲ. ಆಲ್ ದಿಸ್ ಥಿಂಗ್ಸ್ ಇಸ್ ನಾನ್ ಸೆನ್ಸ್. ಬಿಕಾಸ್ ಎಲ್ಲವೂ ಎಲ್ಲರಿಗೂ ಗೊತ್ತಿರ್ಬೇಕು ಅಂತ ಏನಿಲ್ಲ, ಹೇಳ್ಕೊಡ್ಬೇಕು ನಾವ್ ಅಷ್ಟೇ, ಏನೂ ತಪ್ಪಿಲ್ಲ. ನಾವು ಇನ್ನೊಬ್ಬರನ್ನ ನಾವು ಪ್ರೀತಿಯಿಂದ, ಯಾಕಂದ್ರೆ ಕೃಷ್ಣ ಇಸ್ ಸೀಟೆಡ್ ಇನ್ ದರ್ ಹಾರ್ಟ್ ಆಸ್ ಪರಮಾತ್ಮ. ಯಾತಕ್ಕೋಸ್ಕರ ಇನ್ನೊಬ್ಬರನ್ನ ನಾವು ಪ್ರೀತಿಸ್ಬೇಕು ಅಂದ್ರೆ, ಕೃಷ್ಣ ನೋಡ್ತಾ ಇರ್ತಾನೆ ಅವ್ರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ನೀನ್ ಇಷ್ಟೇನಾ, ನೀನ್ ಹೀಗ ಟ್ರೀಟ್ ಮಾಡೋದು ಭಕ್ತರನ್ನ, ನನಗ್ ನೀನ್ ಬೇಡ ಹೋಗಂತ ಒಂದ್ ದಿವ್ಸ ದೂರ ತಳ್ಬಿಡ್ತಾನೆ ಕೃಷ್ಣ. ವಿ ಶುಡ್ ಬಿ ವೆರಿ ಕೇರ್ಫುಲ್. ನಾವು ತುಂಬಾ ಹುಷಾರಾಗಿರ್ಬೇಕು. ಅದಕ್ಕೆ ಒಂದು ಸ್ಟ್ರಾನ ಸನಾತನ ಗೋಸ್ವಾಮಿಯವರು ಕೇಳ್ತಾರಲ್ಲ, ಹೇಗೆ ವೈಷ್ಣವ ಹೇಗಿರ್ತಾನೆ, ಏನ್ ಮಾಡ್ತಾನೆ ಅಂದ್ರೆ, ಹೇಗ್ ನಡ್ಕೋತಾನೆ, ಹೇಗ್ ಮಾತಾಡ್ತಾನೆ. ಈವನ್ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭು ಇನ್ ಮಧ್ಯಲಿಲ್ಲ ಚೈತನ್ಯ ಚರಿತಾಮೃತದಲ್ಲಿ, ಹೇಗೆ ದೇವಾ ಹೇಗ್ ಕಂಡಿಡಿಯೋ ಅಂದ್ರೆ, ನಾನು ಒಂದು ಮೂರ್ಖ, ನಾನು ಏನೇನು ಗೊತ್ತಿಲ್ದೇ ಇರೋನು ಅಂತ ಅವ್ರ ಬಗ್ಗೆ ಹೇಳ್ಕೊತಾರೆ. ಸನಾತನ ಗೋಸ್ವಾಮಿರು ದ ಮೋಸ್ಟ್ ಎಕ್ಸಾಲ್ಟೆಡ್ ಡಿವೋಟಿ. ನನಗೇನು ಗೊತ್ತಿಲ್ಲ, ನನಗೆ ದಯವಿಟ್ಟು ದಾರಿ ತೋರ್ಸು ಅಂದಾಗ, ಮಧ್ಯಲೀಲೆ, ಇಡೀ ಮಧ್ಯಲೀಲೆ ರೂಪ ಸನಾತನರ ಶಿಕ್ಷೆಗಳೇ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟ ಶಿಕ್ಷೆ ನೋಡಿ, ಇದೆಲ್ಲ ಬೇಕಾದಷ್ಟು ಕೊಡ್ತಾರೆ. ಕಾರಣೋದಕ್ಷಾಯಿ, ಕ್ಷೀರೋದಕ್ಷಾಯಿ, ಗರ್ಭೋದಕ್ಷಾಯಿ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ ಭಗವಂತ. ಅದರಲ್ಲಿ ತುಂಬಾ ಬ್ಯೂಟಿಫುಲ್ ಚೈತನ್ಯ ಚರಿತಾಮೃತ ಇಸ್. ಸೊ ನಾವು ಯಾವಾಗ ನಾವು ನಾಮ ಜಪ ಯಾವಾಗ ಚೆನ್ನಾಗಾಗತ್ ಗೊತ್ತಾ, ನಾವು ಭಕ್ತರ ಜೊತೆಯಲ್ಲಿ ಹೇಗ್ ನಡ್ಕೋತೀವಿ,
ನಾವು ಪ್ರಭುಪಾದರ ಬುಕ್ಸ್ ಓದ್ತಾ ಇದೀವ, ಆಮೇಲೆ ನಾವು ಸೇವೆ ಮಾಡ್ತಾ ಇದೀವ, ಆಮೇಲೆ ನಾವು ಶುದ್ಧತೆಯಿಂದ ಇದೀವ, ಎಲ್ಲ ಆಲ್ ದಿಸ್ ಪಾಯಿಂಟ್ಸ್ ಕವರ್ಸ್. ಇದೆಲ್ಲವೂ ನಮ್ಮ ಹರಿನಾಮದ ಮೇಲೆ ಡಿಪೆಂಡ್. ನಾವು ಹರಿನಾಮ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇದಿಷ್ಟು ನಾವು ಫಾಲೋ ಮಾಡ್ಬೇಕು. ಓಕೆ, ದೆನ್ ಇನ್ನೇನು, ಮತ್ತೆ ಯಾವಾಗ್ಲೂ ಇನ್ನೊಬ್ಬರನ್ನ ನಿನ್ಗೇನು ಬರಲ್ಲ, ನಿನ್ಗಿಷ್ಟೇ ಬರೋದು, ನೀನ್ ಇದನ್ ಮಾಡ್ಬಾರ್ದು ಅದನ್ ಮಾಡ್ಬಾರ್ದು ಅಂತ ಹೇಳ್ಬಾರ್ದು. ಸೀನಿಯರ್ ಡಿವೋಟಿ ಯಾರಾದ್ರೂ ಒಬ್ರು ಜೂನಿಯರ್ ಡಿವೋಟಿಗೆ ಹೇಳಿದ್ರೆ ನೀನ್ ಈ ಸೇವೆ ಮಾಡು ಅಂತ, ಯು ಶುಡ್ ನಾಟ್ ಇಂಟರ್ಫಿಯರ್ ಇನ್ ದಟ್. ಬಿಕಾಸ್ ಆ ಸೀನಿಯರ್ ಡಿವೋಟಿಗೆ ಗೊತ್ತಿರತ್ತೆ ಏನು ಕೆಲ್ಸ ಕೊಟ್ಟಿದಾರೋ ಅವ್ರಿಗೆ ಮಾಡಕ್ ಬರತ್ತೆ, ಅದಕ್ಕೆ ಕೊಟ್ಟಿದ್ದಾರೆ ಅಂತ. ನಾವ್ ಇಂಟರ್ಫಿಯರ್ ಆಗ್ಬಾರ್ದು. ನಮ್ಗೇನ್ ಆಗ್ಬೇಕಾಗಿದೆ, ನಮ್ಗೇನ್ ಸೇವೆ ಕೊಟ್ಟಿದಾರೋ ಅದನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ. ಬೇರೆ ವೈಷ್ಣವರನ್ನ ನಾವು ಅಪನಿಂದನೆ ಅಂದ್ರೆ ಮಾಡೋದನ್ನ ನಿಲ್ಲಿಸ್ಬೇಕು. ದಿಸ್ ಇಸ್ ದ ಮೇನ್ ಟಾಪಿಕ್ ಆಫ್ ಟುಡೇ. ಆಕ್ಚುಲಿ ವಿ ಶುಡ್ ನೆವರ್ ಹರ್ಟ್ ಎನಿ ಡಿವೋಟಿ. ಬಿಕಾಸ್ ನಾವು ವೈಷ್ಣವ ಅಪರಾಧ ಮಾಡಿದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಾನು ಸೇವೆ ಮಾಡ್ತಾ ಇದ್ವಿ ಅಂತ ಅನ್ಕೊಂಡಿರ್ಬೋದು, ಬಟ್ ಈಸ್ ಇಟ್ ಪ್ಲೀಸಿಂಗ್ ಕೃಷ್ಣ? ವಿ ಡೋಂಟ್ ನೋ. ಒಂದ್ ದಿವ್ಸ ಧಡಾರ್ ಅಂತ ಒಂದ್ ದಿವ್ಸ ಇದ್ದಕ್ಕಿದ್ದಂಗೆ ಬಿದ್ಬಿಡ್ಬೋದಲ್ಲ, ಯಾರಿಗ್ ಗೊತ್ತು? ಇಟ್ ಈಸ್ ಇನ್ ಕೃಷ್ಣಾಸ್ ಹ್ಯಾಂಡ್ಸ್. ಹೇಳಲ್ವಾ, ಏನು ರಾಜನ ರಂಕ ಮಾಡ್ತಾನೆ, ರಂಕನ ರಾಜ ಮಾಡ್ತಾನೆ ಕೃಷ್ಣ. ಕೃಷ್ಣನ ಕೈಯಲ್ಲಿ ಏನ್ ಮಾಡಕ್ ಸಾಧ್ಯ ಇಲ್ಲ. ಸೊ ಭಕ್ತರು ಯಾವಾಗ್ಲೂ ಕಮಲದ ಹೂವಿನ ದಳಗಳಂತೆ ಇರ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ನಾವು ಭಕ್ತರು ಯಾವಾಗ್ಲೂ ಫಿಸಿಕಲಿ ಮತ್ತೆ ಮೆಂಟಲಿ ಮತ್ತೆ ಫೈನಾನ್ಷಿಯಲಿ ಎಲ್ಲದರಲ್ಲೂ ಅವ್ರು ಚೆನ್ನಾಗೇ ಇರ್ತಾರೆ. ಭಗವಂತನ ಭಕ್ತಿ ಯಾರು ಮಾಡ್ತಾ ಇರ್ತಾರಲ್ಲ ಅವರು ಆಧ್ಯಾತ್ಮಿಕದಲ್ಲೂ ಚೆನ್ನಾಗಿರ್ತಾರೆ, ಭೌತಿಕದಲ್ಲೂ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಕೃಷ್ಣ ನೋಡ್ಕೊತಾ ಇರ್ತಾನೆ ಅವ್ರನ್ನ. ಕೃಷ್ಣ ವಿಲ್ ಟೇಕ್ ಚಾರ್ಜ್. ನಾವು ಮುಂಚೆ ಗಣಪತಿ ಭಕ್ತರೇ ಆಗಿರ್ಬೋದು, ದುರ್ಗಾ ಭಕ್ತರೇ ಆಗಿರ್ಬೋದು, ಶಿವನ ಭಕ್ತರೇ ಆಗಿರ್ಬೋದು. ಆದ್ರೆ ಒಂದು ಸತಿ ನಾವು ಕೃಷ್ಣನಿಗೆ ಶರಣಾಗತರಾದ್ಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ ಅಂತ ಹೇಳಿದ್ಮೇಲೆ ಯಾವಾಗ ಶರಣಾಗತಿ ಆಗ್ತೀವೋ ಇವರೆಲ್ಲ ಆಕ್ಚುಲಿ ದೇವಾ ನೀನ್ ನೋಡ್ಕೊತಾ ಇದೀಯಲ್ಲಪ್ಪ, ನಮ್ಗಿನ್ನೇನ್ ಚಿಂತೆ ಇಲ್ಲ. ಯಾಕಂದ್ರೆ ನಾವೆಲ್ಲ ನಿನ್ನಲ್ಲೇ ಇದೀವಿ. ಕರೆ ನೀನ್ ವಿಶ್ವರೂಪ ತೋರಿಸಿದಾಗ ನಿನ್ನಲ್ಲೇ ನಾವೆಲ್ಲ ಇರೋದಲ್ವಾ. ನಿನ್ಗೆ ಡೈರೆಕ್ಟ್ ಆಗಿ ನಿನ್ನ ಪ್ರಾರ್ಥನೆ ಮಾಡ್ತಾ ಇರೋವಾಗ ಇಂಡೈರೆಕ್ಟ್ಲಿ ನಾವ್ಯಾಕ ಇದನ್ನ ಪಡಿಬೇಕು ಅಂತ ಅವರೆಲ್ಲರೂ ಸೈಡ್ ಹೊಟ್ಟೋಗ್ತಾರೆ. ಓಕೆ, ಸೊ ಯಾರಿಗೂ ನಾವು ನೋವು ಪಡಿಸ್ಬಾರ್ದು, ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ಮತ್ತೆ ಯಾರಿಂದಾನು ಏನನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಯಾವಾಗಲೂ ಅದೋಷದರ್ಶಿಯಾಗಿರ್ಬೇಕು, ದೋಷ ನೋಡ್ಬಾರ್ದು. ಮತ್ತೆ ಫಾಲ್ಟ್ ಗಳನ್ನ ನೋಡ್ಬಾರ್ದು. ಮತ್ತೆ ಯಾವಾಗ್ಲೂ ಗುರು ಕೃಷ್ಣ ಹೇಳಿದ್ದನ್ನ ಫಾಲೋ ಮಾಡ್ಬೇಕು. ಮತ್ತೆ ಶೀಲ ಪ್ರಭುಪಾದರು ಎಲ್ಲಾ ವೃಂದಾವನ ವಾಸಿಯರನ್ನ, ಯಾರೇ ಇರ್ಲಿ, ಹುಡುಗರಿರ್ಲಿ, ಸಿಗರೇಟ್ ಸೇಗ್ತಾ ಇರ್ಲಿ, ಬಿದ್ದಿರ್ಲಿ, ಏನೇ ಮಾಡ್ಲಿ, ಆಕ್ಚುಲಿ ವೃಂದಾವನದಲ್ಲಿ ಯಾವಾಗ್ಲೂ ಡ್ರಿಂಕ್ ಏನಂತಾರ ಅದಕ್ಕೆ, ಡ್ರಿಂಕ್ಸ್ ಶಾಪ್ ಅಂತಾರಲ್ಲ, ಆ ಅಂಗಡಿಗಳಿರ್ಲಿಲ್ಲ ಮುಂಚೆ. ಅಂದ್ರೆ ಕುಡಿಯೋ ಅಂಗಡಿಗಳಿರ್ಲಿಲ್ಲ, ಕುಡಿತದ ಅಂಗಡಿಗಳಿರ್ಲಿಲ್ಲ. ಈಗ ವೃಂದಾವನದ ಆಚೆ ಎಲ್ಲೋ ಇದೆ ಅಂತ ನಾನು ಕೇಳ್ಪಟ್ಟೆ, ಗೊತ್ತಿಲ್ಲ ನನಗೆ. ನಾನು ಅದೆಲ್ಲ ನನ್ ಕಣ್ಗಂತೂ ಬಿದ್ದಿಲ್ಲ, ಗೊತ್ತಿಲ್ಲ. ಬಿಕಾಸ್ ವಿ ಓನ್ಲಿ ಗೋ ಫಾರ್ ಭಕ್ತಿ. ಸೊ ಅಲ್ಲಿನ ವೈಷ್ಣವರು ಅಂದ್ರೆ ಎಲ್ಲರೂ ವೈಷ್ಣವರೇ ಅಂತ ಕನ್ಸಿಡರ್ ಮಾಡ್ತಾರೆ ಪ್ರಭುಪಾದರೇ ಮಾಡಿದಾಗ ನಾವು ವೃಂದಾವನಕ್ಕೆ ಹೋದಾಗ ವೃಂದಾವನವನ್ನ ಕಡೆಗಣಿಸ್ಬಾರ್ದು. ಮೋರಿ ಇದೆ ಅಂತ ಮೋರಿ ನೋಡ್ಬಾರ್ದು. ಅಲ್ಲಿ ಏನೋ ಮೋರಿಗಳಿದ್ರು ಅದು ಕೆಟ್ಟ ವಾಸನೆ ಬರೋದೇ ಇಲ್ಲ ನೋಡಿ. ನಮ್ಮ ಊರುಗಳಲ್ಲಿ ಬರೋ ತರ ಟಾಯ್ಲೆಟ್ ವಾಸನೆ ಎಲ್ಲೂ ಬರಲ್ಲ ವೃಂದಾವನದಲ್ಲಿ. ಅಟ್ಲೀಸ್ಟ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಎಲ್ಲೂ ಬರೋದಿಲ್ಲ. ನನ್ಗೆ ಆಕ್ಚುಲಿ ಸುಗಂಧ ವಾಸನೆ ಬರುತ್ತೆ ಅಲ್ಲೆಲ್ಲ ಹೋದಾಗ. ಐ ಡೋಂಟ್ ನೋ, ದಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಭಗವಂತನ ನಾವ್ ಯಾವತ್ತೂ ಮರಿಬಾರ್ದು. ವೈಷ್ಣವರನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು. ಭಕ್ತರು ಹೊಸ ಭಕ್ತರಾಗಿರ್ಲಿ, ಶುದ್ಧ ಭಕ್ತರಾಗಿರ್ಲಿ, ಮಧ್ಯಮ ವರ್ಗದ ಭಕ್ತರಾಗಿರ್ಲಿ, ಯಾರೇ ಆಗಿರ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಒಂದೇ ತರ ಟ್ರೀಟ್ ಮಾಡ್ಬೇಕು. ಆಮೇಲೆ ನಾವು ಇದಕ್ಕೆ ಭಕ್ತಿಯಲ್ಲಿ ಬಂದಾಗ ಹೊಸದ್ರಲ್ಲಿ ಯಾರ್ಯಾರು ಹೊಸ ಭಕ್ತರು ಇದ್ದಾರೋ ಇಲ್ಲಿ ನನಗೆ ಗೊತ್ತಿಲ್ಲಮ್ಮ. ನಾನು ರೆಗ್ಯುಲರ್ಲಿ ಅಟೆಂಡ್ ಮಾಡಲ್ಲ ಈ ಕ್ಲಾಸ್ನ. ಬಿಕಾಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಡ್ಯೂರಿಂಗ್ ದಟ್ ಟೈಮ್. ಅದಕ್ಕೆ ನಾನು ಜಾಯಿನ್ ಆಗಕ್ ಆಗ್ತಾ ಇಲ್ಲ ಅಷ್ಟೇ. ಐ ಲವ್ ಬಿಕಾಸ್ ನಾನು ಥೆರಪಿ ತಗೋತಾ ಇದ್ದೀನಿ ದೇಹಕ್ಕೆ, ಅದಕ್ಕೋಸ್ಕರ ನಾನು ಫ್ರೀ ಇಲ್ಲ. ಸೊ ಯಾವಾಗ ನಾವು ಭಕ್ತಿಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಶುದ್ಧ ಬಟ್ಟೆಗಳನ್ನೇ ಹಾಕೋಬೇಕು, ಒಗೆದಿರೋ ಬಟ್ಟೆಗಳನ್ನೇ ಹಾಕೋಬೇಕು. ಒಂದ್ಸತಿ ನನಗೆ ಹರಿನಾಮ ಕೊಟ್ಟಾಗ ನಮ್ಮ ಗುರುಗಳು, ಆಕ್ಚುಲಿ ನನ್ನ ಹತ್ರ ಹೊಸ ಬಟ್ಟೆ ಇರ್ಲಿಲ್ಲ, ನನ್ ಬಗ್ಗೆನೆ ಹೇಳ್ಕೊತೀನಿ. ನಮ್ ಪ್ರಭು ಅಂದ್ರು, ಫೋನ್ ಮಾಡಿದ್ರು ಗುರು ಮಹಾರಾಜರು ನಮಗೆ,
ನಮ್ ಪ್ರಭುಗೆ, ನೋಡಪ್ಪ ನಾಳೆ ಹರಿನಾಮ ಕೊಡ್ತಾ ಇದೀನಿ, ರಾಧಾಷ್ಟಮಿ ದಿವಸ ಕೊಡ್ತಾ ಇದೀನಿ, ದಯವಿಟ್ಟು ನಿನ್ನ ಹೆಂಡತಿಯಲ್ಲಿ ಕರ್ಕೊಂಡ್ ಬಂದ್ಬಿಡು ಅಂತ. ನಮ್ ಪ್ರಭು ಅಂದ್ರು, ಅಯ್ಯೋ ಗುರು ಮಹಾರಾಜ್ರೆ, ಸಡನ್ ಆಗಿ ಕೊಟ್ರು ನಮ್ ಗುರು ಮಹಾರಾಜರು, ಕೊಡ್ತಾ ಇದೀನಿ ಬಂದ್ಬಿಡಿ ಅಂತ. ಇವ್ರು ಅಂದ್ರು, ಅಯ್ಯೋ ಹೊಸ ಬಟ್ಟೆ ಇಲ್ಲ ಅಂತ. ಪರವಾಗಿಲ್ಲ, ಒಗ್ದಿರೋ ಬಟ್ಟೆನೆ ಹಾಕೊಂಡ್ ಬರ್ಲಿ, ಅದನ್ನೇ ಹಾಕೊಂಡ್ ಬನ್ನಿ, ಪರವಾಗಿಲ್ಲ, ಹೊಸ ಬಟ್ಟೆ ಬೇಕು ಅಂತ ಏನಿಲ್ಲ, ಒಗೆದು ಶುಭ್ರವಾಗಿರೋ ಬಟ್ಟೆನ ಹಾಕೊಂಡ್ ಬನ್ನಿ ಅಂದ್ರು. ದಟ್ ಈಸ್ ಲೆಫ್ಟ್ ಗುರು, ಬಿಕಾಸ್ ಗುರು ಟೆಲ್ಸ್. ಒಬ್ಬೊಬ್ರಿಗೆ ಹೇಳ್ತಾರೆ ಇಲ್ಲ ಹೊಸ ಬಟ್ಟೆನೆ ಹಾಕೊಂಡ್ ಬನ್ನಿ ಅಂತಾರೆ, ನಮಗ್ಳಿಗೆ ಒಗ್ದಿರೋ ಬಟ್ಟೆನೆ ಹಾಕೊಂಡ್ ಬನ್ನಿ ಅಂದ್ರು. ಇಟ್ ಡಿಪೆಂಡ್ಸ್ ಆನ್ ಗುರುಸ್ ಮೂಡ್. ಅಂದ್ರೆ ಅವ್ರು ಯಾವ್ಯಾವ ಜೀವಿಗೆ ಏನೇನ್ ಹೇಳ್ಬೇಕು ಅವ್ರಿಗೆ ಗೊತ್ತಿರತ್ತೆ. ಒಬ್ಬೊಬ್ಬರಿಗೆ ಒಂದೊಂದ್ ಹೇಳ್ತಾರೆ. ನನಗೆ ಹೇಳ್ತಾರೆ, ನಾನು ಯಾವಾಗ್ಲೂ ಕೇಳೋರು 16 ಮಾಲೆ ಜಪ ಮಾಡಿದ್ಯಮ್ಮ, 16 ಮಾಲೆ ಜಪ ಮಾಡಿದ್ಯಮ್ಮ. ಐ ನೆವರ್ ಯೂಸ್ ಟು ಸೇ, ಬಿಕಾಸ್ ಐ ವಾಸ್ ವರ್ಕಿಂಗ್. ಹಿ ವಾಸ್ ವರೀಡ್, ಬಿಕಾಸ್ 3 ಗಂಟೆಗೆ ನಾವು ಮಂಗಳಾರತಿಯಲ್ಲಿ ಇರ್ತಾ ಇದ್ವಿ, ರಾತ್ರಿ 12 ಗಂಟೆಗೆ ಮಲಗ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಚಿಂತೆ ಐತಿ, ಇವ್ರು ಮಾಡ್ತಾ ಇದ್ದಾಳ ಇಲ್ವಾ ಇವಳು ಅಂತ. ಸೊ ಆದ್ದರಿಂದ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಜಪ, ನಾವು ಗುರುಗಳು ಹೇಳಿದ್ದ ಮಾರ್ಗದಲ್ಲಿ ನಾವು ನಡೆದ್ಬಿಟ್ರೆ ಯಾವ ಚಿಂತೆನೂ ಇರಲ್ಲ, ಯಾರ ಹತ್ರನೂ ಏನೋ ಹೇಳಿಸ್ಕೊಳಲ್ಲ, ಏನೋ ನಮ್ಗೆ ಕೆಟ್ಟ ಹೆಸರು ಏನೂ ಆಗಲ್ಲ. ಯಾಕಂದ್ರೆ ಕೃಷ್ಣ ಕಾಪಾಡ್ತಾನೆ ನಮ್ಮನ್ನ. ಓಕೆ, ಸೊ ಒಗೆದಿರೋ ಬಟ್ಟೆಗಳನ್ನ, ಶುಭ್ರ ಬಟ್ಟೆಗಳನ್ನು ಉಟ್ಟೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ನೀವು ಸಂಡೆ ಸತ್ಸಂಗಕ್ಕೆ ಬರ್ತೀರಲ್ಲ, ದಯವಿಟ್ಟು ಅಯನ್ ಮಾಡಿರೋ ಬಟ್ಟೆನೇ ಇರ್ಬೇಕು, ಇಲ್ಲ ಒಂಥರ ಹೊಸ ಸೀರೆನೆ ಅಥವಾ ಏನಾದ್ರು ಉಟ್ಟಿರೋ ಸೀರೆನೆ ಅಂತಲ್ಲ, ದಯವಿಟ್ಟು ಶುಭ್ರವಾಗಿ ಬರ್ಬೇಕು. ದಟ್ಸ್ ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ ದಟ್ ಆಕ್ಟ್ಸ್ ಆನ್ ಅವರ್ ಕಾನ್ಶಿಯಸ್ನೆಸ್. ಅದು ನಮ್ಮ ಪ್ರಜ್ಞೆ ಮೇಲೆ ಅದು ತುಂಬಾ ಪ್ರಭಾವ ಬೀಳತ್ತೆ. ಇವಾಗ ನಾವು ಮನೆಯಲ್ಲೂ ಅಷ್ಟೇ ಅಲ್ವಾ, ಒಗ್ದಿರೋ ಬಟ್ಟೆನೆ ಉಟ್ಕೊಂಡು ಯಾಕೆ ಅಡ್ಗೆ ಮನೆಗೆ ಹೋಗ್ತೀವಿ? ಯಾಕೆಂದ್ರೆ ದಟ್ ಆಕ್ಟ್ಸ್ ಆನ್ ಅಸ್, ಅದು ನಮ್ಮ ಮೇಲೆ ಪರಿಣಾಮ ಬೀರತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಭುಪಾದ ಹ್ಯಾಸ್ ಟೋಲ್ಡ್ ಇನ್ ಒನ್ ಆಫ್ ದ ಲೆಕ್ಚರ್ಸ್ ಇದನ್ನ ಹೇಳಿದ್ದಾರೆ, ಅದನ್ನೇ ನಾನು ತಗೊಂಡೆ ನಾನು. ದೆನ್ ನಾವು ಆಲ್ಟರ್ ಓಪನ್ ಮಾಡಕ್ ಮುಂಚೆ ಗುರು ಪರಂಪರೆಗೆ ನಮಸ್ಕಾರ ಮಾಡಿ ಹೇಳ್ತೀವಲ್ಲ, ಗಂಟೆ ಹೊಡೆದು. ಯಾಕಂದ್ರೆ ದೇವರು ಅವರವರ ಇದರಲ್ಲೇ ಇರ್ತಾರೆ. ರಾಧಾಕೃಷ್ಣರ್ನ ಇಟ್ಟಿದ್ರೆ ದೇವರು ಅವರ ಲೀಲೆಯಲ್ಲಿ ಇರ್ತಾರೆ. ಜಗನ್ನಾಥ್ ಬಲದೇವ ಸುಭದ್ರ ಅವ್ರ ಲೀಲೆಯಲ್ಲಿ ಇರ್ತಾರೆ. ಗೌರ್ನಿತೆ ಅವ್ರ ಲೀಲೆಯಲ್ಲಿ ಇರ್ತಾರೆ. ಸೊ ವಿ ಶುಡ್ ರಿಂಗ್ ದ ಬೆಲ್. ಇವಾಗ ನಾವು ನಮ್ಮ ಹೆಡ್ ಮಾಸ್ಟರ್, ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಇಲ್ಲ ಹೆಡ್ ಮಾಸ್ಟರ್ ರೂಮ್ಗೆ ಹೋದ್ರೆ ಬಾಗಿಲು ತಟ್ಟಿತಾನೆ ನಾವು ಒಳಗೆ ಹೋಗ್ತೀವಿ. ಇಲ್ಲ ಆಫೀಸಲ್ಲಿ ನಮ್ಮ ಬಾಸ್ ರೂಮ್ಗೆ ಹೋದ್ರೆ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಬಾಗಿಲು ತಟ್ಟಿತಾನೆ ನಾವು ಹೋಗೋದು. ಅದೇ ತರ ಈತ ಭಗವಂತನ ಹತ್ರ ಹೋದಾಗ ನಾವು ಹೇಗಿರ್ಬೇಕು? ಸೊ ಆಲ್ ದಿಸ್ ಥಿಂಗ್ಸ್ ವಿ ಶುಡ್ ಫಾಲೋ. ಓಕೆ, ಆಮೇಲೆ ಇದು ತಿಲಕದ ಬಗ್ಗೆ ಹೇಳಿದೆ. ಆಮೇಲೆ ಎಲ್ಲಾರು ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಹೇಳಕ್ಕೆ ಟ್ರೈ ಮಾಡ್ಬೇಕು. ಬ್ರಹ್ಮ ಮುಹೂರ್ತ ಅರ್ಲಿ ಮಾರ್ನಿಂಗ್ ಇರತ್ತೆ. ಅಂದ್ರೆ ಇಟ್ ವಿಲ್ ಕಮ್ ಇನ್ ದ ಕ್ಯಾಲೆಂಡರ್ ಒನ್ ಡೇ ಒನ್ ಟೈಮ್ ಅಲ್ಲಿ ಇರುತ್ತೆ. ಬಟ್ ಯೂಶಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 3:30, 3:30 6:15, 6:30 ತನಕ ಇರುತ್ತೆ. ಈ ಟೈಮಲ್ಲಿ ನಾವು ಭಕ್ತಿ ಮಾಡಿದ್ರೆ ಸೂಪರ್ ಆಗಿ ಹೋಗುತ್ತೆ ನಮ್ಮ ಡೇ. ನಮ್ ಜಪ, ನಮ್ಮ DT ವರ್ಷಿಪ್, ಮತ್ತೆ ಮಂಗಳಾರತಿ, ಗುರು ಆರತಿ ಇದೆಲ್ಲ ಅಂದ್ರೆ ಬೈ 7:30 ನಮ್ದು ಮುಗಿಯತ್ತೆ. ಬಟ್ ನಾವು ಬೆಳಗ್ಗೆ ಬೇಗ ಇದ್ದು ಜಪ ಮುಗಿಸ್ಬಿಟ್ರೆ ನಮ್ದು ಎಂತ ಆನಂದದಲ್ಲಿ ತೇಲಾಡ್ತಾ ಇರ್ತೀವಿ. ನಿಮ್ಗೆ ಎಲ್ಲಾರ್ಗು ಎಕ್ಸ್ಪೀರಿಯನ್ಸ್ ಆಗಿರತ್ತದು. ಸೊ ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎಲ್ಲ ಸೇವೆಯನ್ನು ಮಾಡಬೇಕು. ಹುಷಾರಿಲ್ಲ ಅಂದ್ರೆ ದೇಹದ ಸ್ಥಿತಿ ನೋಡ್ಕೊಂಡು ಮಾಡಿ. ದಯವಿಟ್ಟು ನಿಮ್ಮ ಶಿಕ್ಷಾ ಗುರುಗಳನ್ನ ಕೇಳಿ, ಶಿಕ್ಷಾ ಮೆಂಟರ್ ಅನ್ನ ಕೇಳಿ, ಅವ್ರು ಹೇಳ್ತಾರೆ. ಸೊ ಇನ್ನೂ ತುಂಬಾ ಪಾಯಿಂಟ್ಸ್ ಇದೆ, ಬಟ್ ಐ ಆಮ್ ಸ್ಟಾಪಿಂಗ್ ಹಿಯರ್ ಬಿಕಾಸ್ ದೇರ್ ಇಸ್ ನೋ ಟೈಮ್. 12:50 ಆಯ್ತು. ಹರೇ ಕೃಷ್ಣ. ಇನ್ನ ಟೈಮ್ ಇದೆಯಾ? ಕೆನ್ ಐ ಟೆಲ್ ಫ್ಯೂ ಮೋರ್ ಪಾಯಿಂಟ್ಸ್ ಮಾತಾಜಿ? Yes, Mataji. Yes, Mataji. ಓಕೆ, ಯಾ ನೋಡಿಮ್ಮ, ನೀವು ಮನೆಯಲ್ಲಿ ಆಲ್ಟರ್ ಅಲ್ಲಿ ದೇವ್ರನ್ನ ಇಟ್ಟಿದ್ರೆ ಇಲ್ಲ ಫೋಟೋಗಳು ಇಟ್ಟಿದ್ರೆ ಅವಾಗ ಅದನ್ನ ಕ್ಲೀನ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ದಿಸ್ ಇಸ್ ಆಲ್ಸೋ ಟೋಲ್ಡ್ ಬೈ ಶ್ರೀಲ ಪ್ರಭುಪಾದ್. ಓಕೆ, ಇದನ್ನು ಯಾವ ಪ್ರಭುಪಾದ್ರ ಆಚೆ ಏನು ಇಲ್ವೇ ಇಲ್ಲ ನನ್ನಲ್ಲಂತೂ. ಅಂದ್ರೆ ನಾನು ಎಲ್ಲ ಪ್ರಭುಪಾದರದ್ದೇ ಥೋರೋಲಿ ಪ್ರಿಪೇರ್ ಮಾಡ್ಕೊಂಡೆ ಕೊಡೋದು. ನಾನು ಸುಮ್ನೆ ಆಗೆಲ್ಲ ಕ್ಲಾಸ್ ಕೊಡಕ್ ಆಗಲ್ಲ, ನನ್ಗೆ ಬರಲ್ಲ. ನಾನು ಅಷ್ಟು ವಿದ್ಯಾವಂತಳು ಅಲ್ಲ, ಬುದ್ಧಿವಂತಳು ಅಲ್ಲ. ಸೊ ನಾವು ಭಗವಂತನ ಜಾಗ ಎಲ್ಲಿ ಕೂರ್ಸಿರ್ತೀವೋ ಅವಾಗ ಕ್ಲೀನ್ ಮಾಡ್ಬೇಕು. ನಾವು ನೋಡಿ ದೀಪಾವಳಿಗೆ ಮನೆಯೆಲ್ಲಾ ಕ್ಲೀನ್ ಮಾಡ್ತೀವಲ್ವಾ, ಆದ್ರೆ ಒನ್ಸ್ ಇನ್ ಅ ಫೋರ್ಟ್ ನೈಟ್, ಏಕಾದಶಿ ದಿವಸ ನಿಮ್ಗೆ ಬೇಕಾದಷ್ಟು ಟೈಮ್ ಸಿಗತ್ತಲ್ವಾ, ಅವತ್ತು ಅಂದ್ರೆ ದಶಮಿ ದಿವಸ ಇಫ್ ಯು ಕ್ಯಾನ್ ಸಾಯಂಕಾಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಇಡೀ ಆಲ್ಟರ್ನ ಕ್ಲೀನ್ ಮಾಡಿ ನೀಟಾಗಿಟ್ರೆ ಏಕಾದಶಿ ದಿವಸ ನಿಮಗೆ ಈಸಿ ಆಗತ್ತೆ. ಆದಷ್ಟು ಟ್ರೈ ಮಾಡಿ. ಇಲ್ಲಾಂದ್ರೆ ತಿಂಗಳಿಗೊಮ್ಮೆ ಆಲ್ಟರ್ ಕ್ಲೀನ್ ಮಾಡಿ ನಾವು ಅದು ಅಭ್ಯಾಸ ಮಾಡ್ಕೋಬೇಕು. ಧೂಳ್ ಕಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಧೂಳಾಗಿದೆಪ್ಪ, ಆಗಲ್ಲ ಅಂತ. ದೆನ್ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಏನ್ ಮಾಡ್ತೀವಿ? ಗಂಟೆ ಹೊಡಿತೀವಿ. ವೈ? ಟು ಡ್ರಾ ದ ಅಟೆನ್ಷನ್ ಆಫ್ ಕೃಷ್ಣ. ಭಗವಂತನ ಧ್ಯಾನವನ್ನು ನಮ್ ಕಡೆ ಸೆಳ್ಕೊಳಕ್ಕೆ ನಾವು ಗಂಟೆ ಹೊಡಿತೀವಿ. ಸೊ ಇದೆಲ್ಲ ದೀಸ್ ಆರ್ ಆಲ್ ಸ್ಮಾಲ್ ಟಿಪ್ಸ್. ನಿಮ್ಗೆಲ್ಲ ಗೊತ್ತಿದೆ, ಆದ್ರೂ ಹೇಳ್ತಾ ಇದ್ದೀನಿ ನಾನು. ಆಮೇಲೆ
ಭಗವಂತನಿಗೆ ಪ್ರಭುಪಾದರು ಹೇಳಿದ್ದಾರೆ, ದಿವಸದಲ್ಲಿ 5 ಸತಿ ನಾವು ಆಫರಿಂಗ್ ಅನ್ನ ಇಡ್ಬೇಕು. ಮತ್ತೆ 5 ರಿಂದ 56 ಐಟಮ್, ಅಂದ್ರೆ 5 ಐಟಮ್ಸ್ 5 ಸತಿ ಅಥವಾ 5 ಐಟಮ್ ರಿಂದ 56 ಐಟಮ್ 5 ಟೈಮ್ಸ್ ಡೈಲಿ ಇಡ್ಬೇಕು. 56 ಐಟಮ್ ಇಡ್ಬೇಕು. ಅಂದ್ರೆ ನಿಮ್ಗೆ ಎಷ್ಟಾಗತ್ತೋ ಸಾಧ್ಯವಾದಷ್ಟು ಇಡಬಹುದು ಅಂತ ಹೇಳಿದ್ದಾರೆ. ಇವಾಗ ರೂಪ ಗೋಸ್ವಾಮಿ ಅವರು 56 ಐಟಮ್ ಅಂತ ಬರ್ದಿದ್ದಾರೆ ವೈಷ್ಣವ ಎಟಿಕೇಟ್ ಅಲ್ಲಿ. ಬಟ್ ಆದ್ರೆ ಆರ್ ವಿ ಏಬಲ್ ಟು ಡೂ ದಟ್? ನಮ್ಗೆ ಆಗತ್ತಾ? ಇಲ್ಲ. ಅದಕ್ಕೆ ಪ್ರಭುಪಾದರು ಏನ್ ಹೇಳಿದ್ರೆ, ಸಾಧ್ಯವಾದಷ್ಟು ಮಿನಿಮಮ್ 5 ಐಟಮ್ಸ್ ಇಡಿ. ಅಂದ್ರೆ ಒಂದೊಂದು ಆಫರಿಂಗ್ ಅಲ್ಲೂ ಅಷ್ಟಿಡಿ. ರಾಜ್ಭೋಗ್ ಅಲ್ಲಿ ಮಿನಿಮಮ್ 5 ಐಟಮ್ಸ್, 7 ಐಟಮ್ಸ್ ಇಟ್ರೆ ಹೇಳಿದ್ದಾರೆ ಮಾತಾಜಿ. ಬಟ್ 5 ಐಟಮ್ಸ್, ಅಟ್ಲೀಸ್ಟ್ 5 ಐಟಮ್ಸ್ ಅಂತ ಹೇಳಿದ್ದಾರೆ. 5 to 56 ಐಟಮ್ಸ್ ಅಂತ ಹೇಳಿದ್ದಾರೆ ಭಗವಂತನಿಗೆ. ಆಮೇಲೆ ಆರತಿ ಮಾಡ್ಬೇಕು ಭಗವಂತನಿಗೆ. ಮಂಗಳಾರತಿ ಯಾರ್ಯಾರು ಅಭ್ಯಾಸ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಚಾಚು ತಪ್ಪದೆ ಪ್ರತಿ ದಿವಸ ಆರತಿ ಮಾಡಿ, ನಿಮಗೆ ಟೈಮ್ ಇದ್ರೆ. ಇಲ್ಲ ಅಂದ್ರೆ ನಿಮ್ಮ ಪ್ರಭುಗಳಿಗೆ ಹೇಳಿ, ಅವರನ್ನು ಭಕ್ತರನ್ನಾಗಿ ಮಾಡಿಸಿ. ಅವ್ರು ಭಕ್ತರಾಗಿದ್ರೆ ವೆರಿ ವೆಲ್, ಇಟ್ಸ್ ವೆರಿ ಗುಡ್. ಇಟ್ಸ್ ವೆರಿ ಗುಡ್ ಆಕ್ಚುಲಿ, ಬಿಕಾಸ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಭಕ್ತರಾಗಿದ್ರೆ ಚಿಂತನೆ ಇಲ್ಲ. ಇಲ್ಲ ಮಕ್ಕಳು ಭಕ್ತರಾಗಿದ್ರೆ ಅವ್ರ ಹತ್ರ ಹೇಳಿಸಿ ಮಾಡಿಸಿ. ಮುಂದಕ್ಕೆ ಅವರು ಮಹಾನ್ ಭಕ್ತರಾಗ್ತಾರೆ, ಮತ್ತೆ ಪ್ರಚಾರಕರಾಗ್ತಾರೆ, ಒಳ್ಳೆ ಪ್ರಚಾರಕರಾಗ್ತಾರೆ. ಮತ್ತೆ ನಾವು ಯಾವಾಗ್ಲೂ ದೇವರ ಎದುರಿಗೆ ಗ್ಲೋರಿಫೈ ಮಾಡ್ಬೇಕು. ಯಾವ್ದಾದ್ರು ನಮ್ಮ ಗುರು ಪರಂಪರೆ ಎಷ್ಟು ಆಚಾರ್ಯರಿದ್ದಾರೆ, ಲೋಚನ್ ದಾಸ್ ಠಾಕೂರ್, ಆಮೇಲೆ ಇವರು ಏನೋ ನರೋತ್ತಮ್ ದಾಸ್ ಠಾಕೂರ್ ಇದ್ದಾರೆ, ರೂಪ ಗೋಸ್ವಾಮಿ ಇದ್ದಾರೆ, ಸನಾತನ ಗೋಸ್ವಾಮಿ, ದೇವ್ ಆಲ್ ಸಂಗ್ ಶ್ಲೋಕಾಸ್ ಕ್ವೈಟ್ ಅ ಲಾಟ್. ಆಮೇಲೆ ಇದು ರಾಧೆ ಜಯ ಜಯ ಮಾಧವ್ ಐತೆ, ದಟ್ ಇಸ್ ಸಂಗ್ ಬೈ ರೂಪ ಗೋಸ್ವಾಮಿ. ಕೃಷ್ಣ ಪ್ರೇಮಮಯಿ, ರಾಧಾ ಪ್ರೇಮಮಯಿ, ಅದು ಬಂದ್ಬಿಟ್ಟು ಜೀವ ಗೋಸ್ವಾಮಿ ಅವರು ಹಾಡಿದ್ದಾರೆ. ಎನಿ ಸಾಂಗ್, ಎನಿ ಕೀರ್ತನ್, ಎನಿ ಭಜನ್ ಯಾವ್ದಾದ್ರು ಅಂದ್ರೆ ಕೃಷ್ಣನಿಗೆ ರಿಲೇಟೆಡ್ ನಮ್ಮ ಗುರು ಪರಂಪರೆ ಇದು ಹಾಡಿದ್ರೆ ಒಳ್ಳೇದು. ಯಾಕಂದ್ರೆ ಭಕ್ತಿಯಲ್ಲಿ ಮುಂದಕ್ಕೆ ಹೋಗ್ತೀವಿ. ಇದು 100% ಗ್ಯಾರಂಟಿ ನಾನ್ ಕೊಡ್ತೀನಿ. ಅಂದ್ರೆ ಪ್ರಭುಪಾದರ ಕೃಪೆಯಿಂದ, ಗುರು ಮಹಾರಾಜರ ಕೃಪೆಯಿಂದ ನಾ ಹೇಳ್ತಾ ಬಂದಿರೋದ್ರಿಂದ, ಅವರ ಕೃಪೆ ನಮ್ಗೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಗುರು ಪರಂಪರೆ ಇದ್ದ ಹಾಡಿದ್ರೆ ಖಂಡಿತ ನಾವು ಭಕ್ತಿಯಲ್ಲಿ ಮುಂದಕ್ಕೆ ಹೋಗ್ತೀವಿ. ಬೇರೆ ಆಚಾರ್ಯರದ್ದು ಹಾಡ್ಬೋದು, ಹಾಡ್ಬಾರ್ದು ಅಂತಲ್ಲ. ಅವರೆಲ್ಲ ಶುದ್ಧ ಭಕ್ತರು, ಅವರೆಲ್ಲ 500-700 ಇಯರ್ಸ್ ಬ್ಯಾಕ್ ಬಂದವರು. ಈಗ ರೀಸೆಂಟ್ಲಿ ಬಂದಿದ್ದು ನಮ್ಮ ಪ್ರಭುಪಾದರು, ರೀಸೆಂಟ್ಲಿ ಬಂದಿದ್ದು ಷಡಗೋಸ್ವಾಮಿಯರು, ರೀಸೆಂಟ್ಲಿ ಬಂದಿದ್ದು ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು, ಗದಾಧರ ಶ್ರೀವಾಸ್ ಠಾಕೂರ್. ಅಂದ್ರೆ ಇವ್ರದೆಲ್ಲ ಕೂಡಿ ಲೋಚನ್ ದಾಸ್ ಠಾಕೂರ್, ನರೋತ್ತಮ್ ದಾಸ್ ಠಾಕೂರ್ ಇವರೆಲ್ಲ ಹಾಡಿದ್ದಾರೆ. ಆಮೇಲೆ ಗೋವಿಂದ ದಾಸರು ಹಾಡಿದ್ದಾರೆ. ನಮ್ಮ ವೈಷ್ಣವ ಎಟಿಕೇಟ್ ಬುಕ್, ವೈಷ್ಣವ ಸಾಂಗ್ಸ್ ಬುಕ್ ಅಲ್ಲಿ ಇದೆ, ಸಂಕೀರ್ತನೆ ಬುಕ್ ಅಲ್ಲಿ. ಆಮೇಲೆ ಗುರು ಪರಂಪರೆಯನ್ನ, ನಮ್ಮ ದೇವರನ್ನ ಗುರು ಪರಂಪರೆಯನ್ನ ಚಾಚು ತಪ್ಪದೆ ಪ್ರತಿ ದಿವಸ ಮಂಗಳಾಚರಣೆ ಅಂತ ಹೇಳಲೇಬೇಕು. ಓಂ ಅಜ್ಞಾನ ತಿಮಿರಾಂಧಸ್ಯದಿಂದ ಹಿಡಿದು ಹರೇ ಕೃಷ್ಣ ಮಂತ್ರದವರೆಗೆ ನೀವು ಡೈಲಿ ಹೇಳ್ಕೊಂಡ್ರೆ ನಿಮಗೆ ಇದು ಏನೋ ವೈಷ್ಣವರ ಅಪಿಯರೆನ್ಸ್ ಡೇ ಮತ್ತೆ ಡಿಸಪಿಯರೆನ್ಸ್ ಡೇ, ಈ 2 ದಿವಸ ನಿಮ್ಗೆ ಈಸಿ ಆಗೋಗುತ್ತೆ. ದೇವಸ್ಥಾನದಲ್ಲಿ ಹೇಳ್ಕೊಟ್ಟಾಗ ನಾವು ಪಟ ಅಂತ ಅವ್ರ ಜೊತೆಗೂ ಹೇಳ್ಬೋದು ನಾವು ಡೈಲಿ ಹೇಳ್ಕೊಂಡ್ರೆ. ಮತ್ತೆ ಸಾಧ್ಯವಾದಷ್ಟು ಬ್ರಹ್ಮ ಸಂಹಿತೆಯನ್ನು ಬೈಹಾಟ್ ಮಾಡ್ಕೊಳ್ಳಿ. ಇದು ಆಕ್ಚುಲಿ ವೈಷ್ಣವ ಎಟಿಕೇಟ್ ಅಲ್ಲಿ ಇಲ್ಲ, ಆದ್ರೆ ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಏನಾಗುತ್ತೆ, ಜನ್ಮಾಷ್ಟಮಿ, ರಾಧಾಷ್ಟಮಿ ಎಲ್ಲ ಹಬ್ಬಗಳಲ್ಲಿ ಅಭಿಷೇಕ ಆದಾಗ ಬ್ರಹ್ಮ ಸಂಹಿತೆ ಹೇಳು ಅಂತ ಹೇಳ್ತಾರೆ. ಸೊ ನಾವು ಹೇಳ್ಕೊಂಡ್ಬಿಟ್ರೆ, ಡೈಲಿ ಹೇಳ್ಕೊಂಡ್ರೆ ಏನಾಗುತ್ತೆ, ಅದು ಬಾಯ್ಪಾಠ ಆಗೋಗುತ್ತೆ. ಎಲ್ಲರ ಜೊತೆಗೆ, ಎಲ್ಲ ಮಾತಾಜಿಯರು ಪ್ರಭುಜಿಗಳ ಜೊತೆ ನಾವು ಹಾಡ್ಬೋದು. ಅವಾಗ ನಮಗೆ ಸಂಕೋಚ ಇರೋದಿಲ್ಲ. ಇದೆಲ್ಲ ಏನೋ ದೊಡ್ಡಸ್ಗೆ ಏನಲ್ಲ, ಸಂಕೋಚ ಇರಲ್ಲ ಅಷ್ಟೇ. ಮತ್ತೆ ನಾವು ಭಗವಂತನ ದಿವ್ಯ ಧಾಮಗಳಿಗೆ ವರ್ಷಕ್ಕೆ 1 ಸತಿ ಆದ್ರೂ ಬೃಂದಾವನಕ್ಕೋ, ಮಾಯಾಪುರಕ್ಕೋ, ದ್ವಾರಕಾಗೋ, ಜಗನ್ನಾಥ್ಪುರಿಗೋ ಹೋಗಿ ಬರಬೇಕು ಅಂತ ಇದರಲ್ಲಿ ನಮಗೆ ಹೇಳಿದ್ದಾರೆ. ಭಕ್ತರ ಸಾಮ್ರಸಂಧಿವನಲ್ಲೇ ಇದೆ, ನಿಮ್ಗೆಲ್ಲಾರ್ಗೂ ಗೊತ್ತಿದ್ದಂಗೆ. ಮತ್ತೆ ನಾವು ಯಾವಾಗ್ಲೂ ವಿನಮ್ರತೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಾವು ಹರೇ ರಾಮ್ 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 ಹರೇ ಹರೇ ಹೇಳುವಾಗ ಆತರ ಬರುತ್ತೆ. ನಾನು ರಾಮ ಅಂದೆ. ಆಕ್ಚುಲಿ ರಾಮ್ ಹರೇ ಹರೇ ಅಂತ ಒಬ್ರು ಆಚಾರ್ಯರನ್ನ ನನ್ನ ರೀಸೆಂಟ್ಲಿ ಬೃಂದಾವನದಲ್ಲಿ ಕರೆಕ್ಟ್ ಮಾಡಿದ್ರು. ಸೊ ಮಹಾನಾಥ್ ಇಂದ್ರದ್ಯುಮ್ನ ಮಹಾರಾಜ್, ಈಸ್ ಹೋಲಿನೆಸ್ ಇಂದ್ರದ್ಯುಮ್ನ ಮಹಾರಾಜ್, ಐ ಲವ್ ಹಿಮ್. ಅವರು ನನ್ನ ಶಿಕ್ಷಕರುಗಳೊಬ್ರು. ಅವ್ರದ್ದು ಬ್ಯೂಟಿಫುಲ್ ಆಗಿರುತ್ತೆ ಕ್ಲಾಸಸ್. ದೆನ್ ಇದು ಏನೋ ನಾಮಾಪರಾಧ ಆಗಬಾರ್ದು ಅಂದ್ರೆ, ವೈಷ್ಣವರ ಅಪರಾಧ ಮಾಡ್ಬಾರ್ದು ನಾವು, ಭಕ್ತರ ಅಪರಾಧ ಮಾಡ್ಬಾರ್ದು, ಈವನ್ ನಿಯೋಫೈಟ್ ಡಿವೋಟೀಸ್ದು ಮಾಡ್ಬಾರ್ದು, ನಾನ್ ಡಿವೋಟೀಸ್ದು ಮಾಡ್ಬಾರ್ದು. ಎಲ್ಲರೂ ಭಗವಂತನ ಭಕ್ತರೇನೆ. ಅವ್ರವ್ರ ಟೈಮ್ ಬಂದಾಗ ಅವ್ರ ಭಕ್ತಿಗೆ ಬರ್ತಾರಷ್ಟೇ. ನಾವ್ ಯಾರನ್ನೂ ಅಲ್ಲೆಗಳಿಬಾರ್ದು, ಕೆಳಗ್ ನೋಡ್ಬಾರ್ದು, ದಯವಿಟ್ಟು ಅದ್ ತಪ್ಪದು.
ಮತ್ತೆ ಯಾವಾಗ ನಾವು ಕಾಂಗ್ರಿಗೇಷನ್ ಕೂತ್ಕೊಂಡು ಜಪ ಮಾಡ್ತೀವಲ್ಲ ಬೆಳಗಿನ ಹೊತ್ತು ದೇವಸ್ಥಾನದಲ್ಲಿ, ಇವಾಗ 5:15 ಮಂಗಳಾರತಿ ಮುಗ್ದೋಗುತ್ತೆ, ಎಲ್ಲಾರು ಕೂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಆದ್ರೆ ಹೇಳ್ಕೊತೀವಲ್ಲ, ಆದಷ್ಟು ಸಾಫ್ಟ್ ಆಗಿ ಹೇಳ್ಕೊಂಡ್ರೆ ಬೇರೆಯವ್ರದ್ದು ಜಪ ಚೆನ್ನಾಗಾಗತ್ತೆ ಅಂತ ಪ್ರಭುಪಾದರು ಹೇಳಿದ್ದಾರೆ. ಓಕೆ. ಅಂಡ್ ವೈಷ್ಣವರು ಯಾವ್ಯಾವ ಗುರುಗಳು ಯಾವ್ಯಾವ ತರ ಅಂತ ಅವ್ರು ನಮಗೆ ಕ್ಲಾಸ್ ಕೊಡಕ್ ಬಂದಾಗ ನಮ್ಮ ಟೆಂಪಲ್ಗೆ ಸೂಕ್ಷ್ಮವಾಗಿ ಅವರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹಾಗೆ ನಾವು ಬಿಹೇವ್ ಮಾಡಿದ್ರೆ, ಅಂದ್ರೆ ಆತರ ನಾವು ಆಚರಣೆ ಮಾಡಿದ್ರೆ, ನಾವ್ ಆತರ ನಮ್ಮ ಕ್ಯಾರೆಕ್ಟರ್ನ ಆತರ ಇಟ್ಕೊಂಡ್ರೆ, ನಾವ್ ಆತರ ನಡ್ಕೊಂಡ್ರೆ, ಬಿಹೇವಿಯರ್ ಇಸ್ ನಡವಳಿಕೆ, ಆತರ ನಡ್ಕೊಂಡ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಆಚಾರ್ಯರಿಗೆ. ಒಬ್ಬೊಬ್ರು ಗುರುಗಳು ಮಾತಾಡ್ತಾರೆ, ಒಬ್ಬೊಬ್ರು ಗುರುಗಳು ಜಾಸ್ತಿ ಮಾತಾಡಲ್ಲ. ಸೊ ವಿ ಶುಡ್ ಭಕ್ತರ ಸಾಮ್ರಾಟ್ ಮಹಾರಾಜರು ಮುತ್ತು ಉದುರ್ದಂಗೆ, ಹಿ ಡಸಂಟ್ ಸ್ಪೀಕ್ ಅಟ್ ಆಲ್. ತುಂಬಾ ಮಾತಾಡ್ತಾರೆ, ಆದ್ರೆ ತುಂಬಾ ಕಡಿಮೆ ಮಾತಾಡ್ತಾರೆ. ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ಅಷ್ಟೇ. ಆತರ ಅವ್ರ ಹತ್ರ ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕು, ತುಂಬಾ ಮಾತಾಡ್ಬಾರ್ದು, ಹುಷಾರಾಗಿರ್ಬೇಕು. ಯಾವ್ಯಾವ ಆಚಾರ್ಯರಿಗೆ ಏನೇನ್ ಇಷ್ಟ, ಅವ್ರು ಬಂದಾಗ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಂಡು ಅಡಿಗೆ ಮಾಡ್ಬೇಕು. ಅಂದ್ರೆ ದಿಸ್ ಇಸ್ ಆಲ್ ಫಾರ್ ಬ್ರಾಹ್ಮಣ್ ದೀಕ್ಷಿತ್ ಅಂಡ್ ಹರಿನಾಮ್ ದೀಕ್ಷಿತ್. ಮತ್ತೆ ಸೇವಾ ಅಪರಾಧಗಳನ್ನ ಆದಷ್ಟು ನಾವು ಮಾಡದೇ ಇರೋಂಗ್ ನೋಡ್ಕೋಬೇಕು. ಯಾಕಂದ್ರೆ ನಾವು ಸೇವೆ ಮಾಡಿದ್ರೆ, ನಾವು ಅಡ್ಗೆ ಮಾಡೋವಾಗ ಅಪರಾಧ ಮಾಡಿದ್ರೆ ಅದೆಲ್ಲ ಅಡ್ಗೆಗೆ ಹೋಗುತ್ತೆ. ಅಡ್ಗೆಗೆ ಹೋದಾಗ ಏನಾಗತ್ತೆ, ಎಲ್ಲಾ ಡಿವೋಟೀಸ್ ಮೇಲೂ ಅದು ಪರಿಣಾಮ ಬೀಳತ್ತೆ. ಯಾರು ಊಟ ತಗೋತಾರೋ, ಯಾರು ಮಹಾಪ್ರಸಾದ ಸ್ವೀಕಾರ ಮಾಡ್ತಾರೋ, ಯಾಕಂದ್ರೆ ಅದು ಮಹಾ 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 ಆಗತ್ತೆ. ಭಗವಂತ ಆದ್ಮೇಲೆ ಪ್ರಭುಪಾದ ಅಂದ್ರೆ ಗುರು ಪರಂಪರಾದಲ್ಲಿ ಪ್ರಭುಪಾದರು ಬರ್ತಾರೆ. ಅದೆಲ್ಲ ಆದ್ಮೇಲೆ ನಮ್ಮ ಗುರು ಪರಂಪರೆ, ಅದಾದ್ಮೇಲೆ ನಾವುಗಳು ತಗೋದ್ವಿ. ಆದ್ದರಿಂದ ನಮ್ ಶಿಕ್ಷಾ ಗುರು ಆದ್ಮೇಲೆ ನಾವು ತಗೋತೀವಿ. ಆದ್ದರಿಂದ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಆಮೇಲೆ ಭಗವಂತನ ಭಕ್ತಿ ಮಾಡುವಾಗ ಭಗವಂತನ ಪಾತ್ರೆಗಳನ್ನ ಚೆನ್ನಾಗಿ ತೊಳೆದಿಟ್ಟಿರ್ಬೇಕು. ವಾಟ್ರು, ನೀರಿನ ಪಾತ್ರೆ, ಕಾಂಚು, ಇದು ಶಂಖು, ಮತ್ತೆ ಇದು ಫ್ಲವರ್ದು ಬ್ಯಾಸ್ಕೆಟ್, ಅಂದ್ರೆ ಎಲ್ಲವನ್ನು ಇನ್ಸೆನ್ಸು, ಅದೆಲ್ಲವನ್ನು ನೀಟಾಗಿ ಪಳ ಅಂತ ತೊಳೆದಿಡ್ಬೇಕು. ಬೇಜಾರ್ ಮಾಡ್ಕೋಬಾರ್ದು. ನಮಗೆ ಸೇವೆ ಕೊಟ್ಟಿದ್ರೆ ಅದನ್ನ ನಾವೇ ಮಾಡ್ಬೇಕು, ಅದನ್ನ ಪುಷ್ ಆಫ್ ಮಾಡ್ಬೇಕಬಾರ್ದು ಬೇರೆಯವ್ರಿಗೆ. ಇಲ್ಲ ನನ್ಗೆ ಹೂ ಕಟ್ಟೋ ಕೆಲ್ಸನೇ ಇಷ್ಟ, ಇಲ್ಲ ನನ್ ತರಕಾರಿ ಹೆಚ್ಚೋದೇ ಕೆಲ್ಸ, ಇಲ್ಲ ನನ್ಗೆ ಅಡಿಗೆ ಮಾಡೋದೇ ಇಷ್ಟ, ಇಲ್ಲ ನಾನ್ ಮಾಡಲ್ಲ, ನಾನ್ ಗುಡ್ ಸಾರ್ಸಲ್ಲ, ಇಲ್ಲ ನಾನ್ ಟಾಯ್ಲೆಟ್ ತೊಳೆಯಲ್ಲ, ಇದೆಲ್ಲ ಮಾಡ್ಬಾರ್ದು. ಇದನ್ನ ನಮಗೆ ಕಮಲೋಚನ್ ಪ್ರಭುಜಿ ಅಂತ ಒಬ್ರು ನಮ್ಮ ಮೀರಾ ರೋಡ್ ಪ್ರೆಸಿಡೆಂಟ್ ಅವ್ರು ಹೇಳ್ಕೊಟ್ಟಿದ್ರು. ಎಲ್ಲರೂ ಎಲ್ಲ ಕೆಲಸವನ್ನು ಮಾಡ್ಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ ನಮ್ಗೆ. ಅದನ್ನ ಚಾಚು ಚಪ್ಪದೆ ನಾವು ಮಾಡ್ತಾ ಇದ್ವಿ, ಅಲ್ಲಿ ತಪ್ಪದೆ ಮಾಡ್ತಾ ಇದ್ವಿ. ಒಂದೊಂದ್ ವಾರ ಒಬ್ಬೊಬ್ರು ಮಾತಾಜಿ ಟಾಯ್ಲೆಟ್ ತೊಳಿತಾ ಇದ್ವಿ ದೇವಸ್ಥಾನದಲ್ಲಿ. ಅದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ನಮಗೆ. ಅವ್ರ ಹಾರ್ಟ್ ವಿಲ್ ಬಿಕಮ್ ಕ್ಲಿಯರ್, ಅಂದ್ರೆ ಕ್ಲೀನ್, ಪ್ಯೂರ್ ಆಗ್ಬಿಡುತ್ತೆ ಅದನ್ನ ಮಾಡಿ. ಕೃಷ್ಣನಿಗೆ ನಾವು ತುಂಬಾ ಹತ್ರ ಆಗ್ತೀವಿ. ಮತ್ತೆ ನಾವು ಪ್ರತಿ ಸತಿ ಅಡ್ಗೆ ಮಾಡೋಗ್ಲಿ ನೀವೆಲ್ಲಾನು ಮಾಡ್ತಾ ಇರ್ತೀರಾ, ಸದಾ ತೊಳ್ಕೊತಾ ಇರ್ಬೇಕು ಮಧ್ಯ. ಮತ್ತೆ ಆರತಿ ಮಾಡಕ್ ಮುಂಚೆನೂ ಕೈ ತೊಳ್ಕೊಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರತ್ತೆ. ಆಚಮನ ಮಾಡ್ಬೇಕಂದ್ರೆ ಬ್ರಾಹ್ಮಣ ದೀಕ್ಷಿತರಿಗೆ ಇದು. ಮತ್ತೆ ನಾವು ಭಗವಂತನ ದೇವಸ್ಥಾನಕ್ಕೆ ನಾವು ಪ್ರದಕ್ಷಿಣೆ ಹಾಕ್ಬೇಕು, ಮರೀದೆ. ಈ ಟೆಂಪಲ್ ಅಲ್ಲಿ, ನಮ್ಮ ಮೈಸೂರಲ್ಲಿ ಅದು ಆಗ್ತಾ ಇಲ್ಲ, ಯಾಕಂದ್ರೆ ಚಿಕ್ಕ ಟೆಂಪಲ್ ಆದ್ರಿಂದ. ಬಟ್ ನೀವು ಬಿಗ್ ಟೆಂಪಲ್ಗೆ ಹೋದಾಗ, ಯಾವ್ದಾದ್ರು ಪ್ರಾಪರ್ ದೇವಸ್ಥಾನಕ್ಕೆ ಹೋದಾಗ ದಯವಿಟ್ಟು ಪ್ರದಕ್ಷಿಣೆ ಹಾಕೋದನ್ನ ಮರಿಬೇಡಿ. 4 ರೌಂಡ್ ಅಥವಾ 7 ರೌಂಡ್ ಪ್ರದಕ್ಷಿಣೆ ಹಾಕ್ಬೇಕು. ಸೊ ಇದೆ, ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ಮತ್ತೆ ಇಂಪಾರ್ಟೆಂಟ್ ಈಸ್, ಎಲ್ಲ ಹೋದ್ರೂ ಸಹ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದಷ್ಟು ನಮ್ಮ ಭಕ್ತರು ಬೆಳೀತಾರೆ. ಓಕೆ, ಬುಕ್ಕಿನ ವಿತರಣೆ ತುಂಬಾ ಇಂಪಾರ್ಟೆಂಟ್. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಯಾತ್ರೆಗಳಿಗೆ ಹೋದಾಗ್ಲೂ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ತುಂಬಾ ಇಂಪಾರ್ಟೆಂಟ್. ಇಟ್ ಪ್ಲೀಸಸ್ ಗುರು ಅಂಡ್ ಕೃಷ್ಣ ಅಂಡ್ ಶ್ರೀಲ ಪ್ರಭುಪಾದ್. ಓಕೆ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಮ್ಮ. ಇನ್ನು ಬೇಕಾದಷ್ಟಿದೆ ತುಳಸಿ ಮಾರಣಿದು. ಇನ್ನು ಐ ವಿಲ್ ಪಾಸಿಬಲ್ ಐ ಟೇಕ್ 1 more class after few months. Okay Mataji, I'm stopping here. I will chant Vancha Kalpatarubhyascha. Please accept my obeisances. ಎಲ್ಲಾರು ನೀವು ಹೇಳ್ಕೋಬಹುದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿರುವ ಎಲ್ಲಾ ಯಾರ್ಯಾರು ಇದನ್ನ ನಡೆಸ್ಕೊಡ್ತಾ ಇದಾರೋ ಎಲ್ಲಾ ಮಾತಾಜಿಯರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಮಿಕ್ಕಿದ್ದ ಎಲ್ಲಾ ಮಾತಾಜಿಗಳು ಪ್ರಭುಜಿಗಳಿದಾರೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಹೂ ಇಸ್ ದೇರ್, ಐ ನಾಟ್ ಸೀನ್. ಎಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. Hare Krishna Mataji, Dandavat Pranams. Thank you so much for the wonderful session.
ಆ ಮಾತಾಜಿ ನೀವು ಪಾಪ ಇದಕ್ ಹೋಗ್ಬೇಕಿತ್ತು, ನಿಮ್ಮ ಟ್ರೀಟ್ಮೆಂಟ್ಗೆ ಆದ್ರೂ ಸಹ ನಮ್ಮ ಗೋಪಿ ಸೇನೆಗೆ ನೀವು ಸಮಯವನ್ನ ಕೊಟ್ರಿ. ಅದು ಇಷ್ಟು ಒಳ್ಳೆಯ ಒಂದು ಇವತ್ತು ವಿಷಯ ಇತ್ತು. ಈ ವಿಷಯ ಅದು ವೈಷ್ಣವ ಸದಾಚಾರ ತುಂಬಾ ನಮ್ಗೆ ಬೇಕಾಗಿರೋ ವಿಷಯ ಆಗಿತ್ತು. ಯಾಕೆಂದ್ರೆ ನಾವು ಎಲ್ಲರೂ ಅಷ್ಟೇ ತುಂಬಾ ತಪ್ಪುಗಳನ್ನ ಮಾಡ್ತಾನೆ ಇರ್ತೇವೆ. ಆ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ನೀವು ತುಂಬಾ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದೀರಾ. ಸೊ ಇದೇ ರೀತಿ ಮಾತಾಜಿ ನೀವು ತುಳಸಿ ಮಹಾರಾಣಿ ಬಗ್ಗೆ ಹೇಳಿದ್ರಲ್ಲ, ನೆಕ್ಸ್ಟ್ ಕ್ಲಾಸ್ ಆದಷ್ಟು ಬೇಗ ಕೊಡಿ ನಮ್ಗೆ. ಮತ್ತೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ತುಂಬಾ ದಂಡೋತ್ ಚೆನ್ನಾಗಿ ಪ್ರಣಾಮ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಮ್ಮ ಶಿಕ್ಷಾ ಗುರುಗಳು ತಾವು. ನಾವು ನಿಮ್ಮೆಲ್ಲ ಕ್ಲಾಸ್ಗಳನ್ನ ಮೊದಲು ಕೇಳ್ತಾ ಇದ್ವಿ, ನಿಮ್ಮಿಂದ ತುಂಬಾ ಕಲ್ತಿದೀವಿ. ವೈಷ್ಣವರ ಸದಾಚಾರ ಹೇಗಿರ್ಬೇಕು, ಅದು ಸತ್ಯವಾದದ್ದು, ಆಧ್ಯಾತ್ಮಿಕವಾದದ್ದು, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮಾತಾಜಿ. ತುಂಬಾ ಹೃದಯದ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ಈ ಒಂದು ಗೋಪಿ ಸೇನಾ ಕ್ಲಾಸಿಗೆ ತಮ್ಮ ಒಂದು ಸೇವೆ ಇರ್ಬೇಕು ಅಂತ ಕೇಳ್ಕೊತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ರಾಧೆ ರಾಧೆ. ದಂಡೋತ್ ಪ್ರಣಾಮ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಯಾರಾದ್ರೂ ಒಂದ್ ನಿಮಿಷ ಮಾತಾಜಿ, ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿ. ಉತ್ತರ ಚಂಪಕ್ಲತಾ ಮಾತಾಜಿ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ರಾಧೆ ರಾಧೆ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ವೆರಿ ನೈಸ್ ಕ್ಲಾಸ್ ಮಾತಾಜಿ, ವಂಡರ್ಫುಲ್. ಮಾತಾಜಿ ಒಂದ್ ಕ್ವೆಶ್ಚನ್ ಇತ್ತು ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಇನ್ನೊಂದ್ಸರಿ ಹೇಳಿ ಮಾತಾಜಿ. ನಾವು ಅಡ್ಗೆ ಮಾಡಿದ ಪಾತ್ರೆ ಇಳಿಸ್ತೀವಲ್ಲ, ಅವಾಗ ಯಾವ್ದು ಹೇಳ್ಬೇಕು? ಕೃಷ್ಣ ಕೃಷ್ಣ ಅಕ್ಷಯ ಅಂತ ಹೇಳ್ಬೇಕು. ಓಕೆ ಮಾತಾಜಿ, ಥ್ಯಾಂಕ್ ಯು. ಕೃಷ್ಣ ಅಕ್ಷಯ ತೆಗೆದಿಡುವಾಗ, ಅಡ್ಗೆ ಮಾಡಿ ತೆಗೆದಿಡ್ತೀವಲ್ಲ, ಕೃಷ್ಣ ಅಕ್ಷಯ ಅಂತ ಹೇಳ್ಕೊಂಡ್ರೆ ಅದು ಎಲ್ಲರಿಗೆ ಅದು ಸಾಕಾಗತ್ತೆ. ಕೃಷ್ಣ ಸರಿ ಮಾಡ್ತಾನೆ ಅದನ್ನ. ಮಾತಾಜಿ ಇನ್ನೊಂದ್ ಪ್ರಶ್ನೆ ಮಾತಾಜಿ. ಒಂದೊಂದ್ಸರಿ ತುಳಸಿ ಮಾತಾ ಗಾಡಿ ಕಡೆ ಮಾಡ್ತೀವಲ್ಲ ಮಾತಾಜಿ, ಇಡ್ತೀವಲ್ಲ, ಅವಾಗ ಪ್ರದಕ್ಷಿಣೆ ಹಾಕಕ್ ಬರುದಿಲ್ಲ. ಮತ್ ನಮ್ ಸ್ವಂತ ಹಾಕಿದ್ರೆ ನಡೀತೈತ್ ಮಾತಾಜಿ? ಮಾನಸಿಕವಾಗಿ ಮಾಡಬಹುದು. ಆದರೆ ನೀವು ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಎಲ್ಲಾ ಅಂಗಾಂಗಗಳು ಶುದ್ಧವಾಗತ್ತೆ ಮಾತಾಜಿ. ಅಂಗಾಂಗಗಳು ಶುದ್ಧವಾಗತ್ತೆ. ಮತ್ತೆ ನಮಗೆ ಅಲ್ಲಿ ಏನ್ ಕೇಳ್ಕೊತೀವಿ ನಾವು? ರಾಧಾಕೃಷ್ಣ ಸೇವಾ ಪಾವೋ ಯೈ ಅಭಿಲಾಷಿ. ಸೊ ರಾಧಾಕೃಷ್ಣರ ದಿವ್ಯ ಸೇವೆಯಲ್ಲಿ ನಮ್ಮನ್ನ ತೊಡಗಿಸ್ತಾರೆ ತುಳಸಿ ಮಹಾರಾಣಿ. ತುಳಸಿ ಮಹಾರಾಣಿ ಇಸ್ ದ ಪ್ರೈಮ್ ಸಖಿ, ಅಂದ್ರೆ ಅವರೇ ಮುಖ್ಯವಾದ ಸಖಿ ಶ್ರೀ ರಾಧಾಕೃಷ್ಣ ದಿವ್ಯ ಸೇವೆಯಲ್ಲಿ. ನಮ್ಮ ಪ್ರಭುಪಾದರ್ ಲೆಕ್ಚರ್ಸ್ ಅಲ್ಲಿ ಹೇಳಿದ್ದಾರೆ, ಆದ್ರೆ ತುಂಬಾ ಕಡಿಮೆ ಹೇಳಿದ್ದಾರೆ. ಅಂದ್ರೆ ಕೊಟ್ಟಾಗ ತುಂಬಾ, ಅಂದ್ರೆ ಅದೆಲ್ಲ ಡೀಟೇಲ್ ಆಗಿ ಹೋಗಿಲ್ಲ ರಾಧಾಕೃಷ್ಣರ ಸೇವೆ ಬಗ್ಗೆ. ಬಟ್ ತುಳಸಿ ಮಹಾರಾಣಿ ಸೇವೆ ಹಾಡಲ್ಲೇ ಬರತ್ತಲ್ಲ ಮಾತಾಜಿ, ರಾಧಾಕೃಷ್ಣ ಸೇವಾ ಪಾವೋ ಯೈ ಅಭಿಲಾಷಿ. ಅಂದ್ರೆ ನಮಗೆ ವೃಂದಾವನದಲ್ಲಿ ಇರ್ಬೇಕು ಅನ್ನೋ ಆಸೆ, ರಾಧಾಕೃಷ್ಣ ದಿವ್ಯ ಲೇಲೆಯಲ್ಲಿ ಸೇವೆಯನ್ನು ಮಾಡ್ಬೇಕು ಅನ್ನೋ ಆಸೆ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಅದರಿಂದ ಆದಷ್ಟು ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದು. ಜಾಗ ಇಲ್ಲ, ಒಂದು ಪುಟ್ಟ ತುಳಸಿ ಮಾರಾಣಿನ ತಗೊಂಬನ್ನಿ ಮಾತಾಜಿ. ಒಂದು ಸ್ಟೂಲ್ ತಂದ್ಬಿಟ್ಟು ಅದ್ರ ಮೇಲೆ ಇಟ್ಟೆವು, ಅದಕ್ಕೆ ನೀವು ಪರಿಕ್ರಮ ಮಾಡಿ ಅಲ್ಲೇ ನೀವು ತುಳಸಿ ಮಾರಾಣಿ ಪೂಜೆ ಮಾಡಿ. ತುಂಬಾ ಒಳ್ಳೇದು ಮಾತಾಜಿ. ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ತುಳಸಿ ಮಾರಾಣಿ ಪೂಜೆ, ಇಟ್ಸ್ ವಂಡರ್ಫುಲ್. ಅದರಿಂದ ಭಕ್ತಿ ತುಂಬಾ ಚೆನ್ನಾಗ್ ಹೋಗುತ್ತೆ, ಚೆನ್ನಾಗತ್ತೆ. ತುಳಸಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾಳೆ. ಭಕ್ತಿಯಿಂದ ಕೆಳಗ್ ಬೀಳ್ದೇವ್ರಂಗ್ ಪ್ರೊಟೆಕ್ಟ್ ಮಾಡೋದು ತುಳಸಿ ಮಹಾರಾಣಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧೆ ರಾಧೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂಪಕ್ಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇದು ಬೋಗನ್. ಹರೇ ಕೃಷ್ಣ ಮಾತಾಜಿ. ಹೇಳಿಮ್ಮ ಮಾತಾಜಿ. ಇದು ಭೋಗ ಮಾಡ್ಬೇಕಾರೆ, ಭಗವಂತನಿಗೆ ಭೋಗ ಮಾಡ್ಬೇಕಾದ್ರೆ 5 ಐಟಮ್ ಇರ್ಬೇಕು, 7 ಐಟಮ್ ಇರ್ಬೇಕು ಅಂತ ಹೇಳಿದ್ರಲ್ಲ. ನಾವೀಗ ಮನೇಲಿ ಮಾಡ್ಬೇಕಾದ್ರೆ ಅಷ್ಟೇ ಐಟಮ್ ಮಾಡ್ಬೇಕಾ ಮಾತಾಜಿ? ಅಲ್ಲ, ಮಿಕ್ಕಿ ಎಲ್ಲ ಸೇರತ್ತಲ್ಲಮ್ಮ. ಅನ್ನ, ಹುಳಿ, ಮೊಸರು. ಅಂದ್ರೆ ನೀವು ಹುಳಿ ಮಾಡಿದ್ರೆ ಏನಾದ್ರೂ ಕರ್ದಿದ್ ತಿಂಡಿ ಮಾಡ್ತೀರಾ, ಇಲ್ಲ ಅಂದ್ರೆ ನಿಮ್ಗ ಆದದ್ದು ನೀರು ಎಲ್ಲ ಐಟಮ್ಗಳು ಸೇರಿದ್ರೆ 5 ಆಗತ್ತೆ ಮಾತಾಜಿ. ಹಣ್ಣು, ಇಲ್ಲ ಇದು ಏನಂತಾರೆ ಕುಕ್ಕುಂಬರ್, ಅದಕ್ಕೆ ಏನಂತಾರೆ ಸೌತೆಕಾಯಿ, ಅಥವಾ ಕ್ಯಾರೆಟ್, ಅಂದ್ರೆ ಸಲಾಡ್ಸು,
ಆತರ ಐಟಮ್ಗಳು ಮಾಡಿದ್ರೆ ಎಷ್ಟು ಆಗತ್ತೆ ಮಾತಾಜಿ? ಆಕ್ಚುಲಿ ಮಿನಿಮಮ್ 5 ಅಂತ ಹೇಳಿರೋದು. ಎಷ್ಟಾಗತ್ತೋ ನಿಮ್ಮ ಕೈಲಾದಷ್ಟು ಮಾಡ್ಬೋದು. ನೀವು ಭಕ್ತಿಯಿಂದ ಅರ್ಪಣೆ ಮಾಡೋದು ಇಂಪಾರ್ಟೆಂಟ್ ಮಾತಾಜಿ ದೇವರಿಗೆ. ದೇವ್ರ ಸ್ವೀಕಾರ ಮಾಡ್ತೇನೆ, ಆಯ್ತಾ? ನಾನ್ ಹೇಳಿಲ್ಲ ಅದನ್ನ, Okay, ವೈಷ್ಣವ ಮಾತಾಜಿ. ಎಟಿಕೇಟ್ ಅಂತ ಇಲ್ಲ ಇಲ್ಲ ವೈಷ್ಣವ Okay, ಸಂಸ್ಕೃತದಲ್ಲಿ ಮಾತಾಜಿ. ಹೇಳಿದ್ದಾರೆ 5ರಿಂದ 56 ಅಂತ. ಓಕೆ, ಓಕೆ ನಮ್ಮ ಮಾತಾಜಿ. ಟೆಂಪಲ್ ಅಲ್ಲಿ ಅಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ, ಇಸ್ಕಾನ್ ದೇವಸ್ಥಾನಗಳಲ್ಲಿ ಪ್ರಭುಪಾದ್ಜಿ ಹೇಳಿರೋದು 7 ಅಂದ್ರೆ ಇನ್ಕ್ಲೂಡಿಂಗ್ ವಾಟರ್, ನೀರು ಸೇರಿಸಿ 7 ಐಟಮ್ ಇಡ್ಬೇಕು ಅಂತ. ನಮ್ ಕೈಲಾದಷ್ಟು 10 ಆಗತ್ತೆ, ಒಂದೊಂದ್ಸತಿ 12 ಆಗೋಗುತ್ತೆ. ಅದು ದೇವ್ರಿಗೆ ಅಂದ್ರೆ ಹೇಗ್ ಮಾಡಿಸ್ಕೋತಾನೋ ಭಗವಂತ ಅದ್ರ ಮೇಲೆ ಹೋಗುತ್ತೆ. ಏನು ಚಿಂತೆ ಇಲ್ಲಮ್ಮ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಆಯ್ತಾ? ನೀವು ಭಕ್ತಿ Okay, ಮಾತಾಜಿ. ಪ್ರೀತಿಯಿಂದ ಭಗವಂತನ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಅಡಿಗೆ ಮಾಡೋವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಅಯ್ಯೋ ನನ್ ಮಗ ಸ್ಕೂಲ್ಗೆ ಹೋದ, 12 ಆಯ್ತು, ಇನ್ನಿನ್ನ ಬಂದಿಲ್ಲ, 11 ಆಯ್ತು ಅಂದ್ರೆ ಇನ್ನೇನೋ ಬಂದಿಲ್ಲ, ಕೆಲಸದವಳು ಬಂದಿಲ್ಲ. ಆಲ್ ದಟ್ ವಿ ಶುಡ್ ನಾಟ್ ಥಿಂಕ್. ಏನು ಚಿಂತೆ ಮಾಡಬಾರ್ದು. ಯಾಕಂದ್ರೆ ಕೃಷ್ಣ ವಿಲ್ ಟೇಕ್ ಕೇರ್. ನಮ್ಮ ಮನೆಯನ್ನ ಕೃಷ್ಣನಿಗೆ ಒಪ್ಪಿಸಿದ್ಮೇಲೆ ಕೃಷ್ಣ ಪ್ರತಿಯೊಂದು ಕೃಷ್ಣ ನೋಡ್ಕೋತಾನೆ ಮಾತಾಜಿ. ಕೃಷ್ಣ ಸಹಾಯ ಮಾಡ್ತಾನೆ, ಹಾಗಂತ ಕೃಷ್ಣನಿಗೆ ಬಿಟ್ಬಿಡ್ಬಾರ್ದು. ಆದ್ರೆ ಆ ಟೈಮಲ್ಲಿ ಅಡ್ಗೆ ಮಾಡೋವಾಗ ನಾವು ಬೇರೆ ಯಾವ ವಿಚಾರಗಳನ್ನ ತರ್ಸ್ಕೋಬಾರ್ದು ಮೈಂಡ್ ಅಲ್ಲಿ ಅಂತ ಹೇಳ್ತಾರೆ ಪ್ರಭುಪಾದ್. ಓಕೆ, ಮಾತಾಜಿ ಏನೋ ಸಾಂಗ್ ಹಾಕೊಂಡ್ ಮಾಡ್ಬೋದಲ್ಲ? ಏನಮ್ಮ? ಸಾರಿ ಶೀಲಾ ಮಾತಾಜಿ, ಏನಂದ್ರಿ? ಮಾತಾಜಿ ಇವಾಗ ನಾವು ಪ್ರಭುಪಾದವ್ರದ್ದು ಕೀರ್ತನೆ ಇರುತ್ತೆ ಅಥವಾ ಸಾಂಗ್ ಕೀರ್ತನೆಗಳು, ವೈಷ್ಣವ ಭಜನೆಗಳು ಇರ್ತದೆ, ಅದನ್ನ ಹಾಕೊಂಡ್ ಮಾಡ್ಬೋದಲ್ಲ ಅಡಿಗೆನ? ಮಾಡ್ಬೋದು ಮಾತಾಜಿ, ಮಾಡ್ಬೋದು. ಅದೇ ನಮ್ಮ ತಲೆ ಅಲ್ಲೇ ಇರ್ಬೇಕು. ಅಂದ್ರೆ ಮೈಂಡ್ ಶುಡ್ ಬಿ ದೇ. ನಾವು ಕೀರ್ತನೆ ಹಾಕ್ಬಿಟ್ಟು ನಮ್ಮ ಮೈಂಡ್ ಎಲ್ಲೋ ಓಡ್ತಾ ಇದ್ರೆ ಅದಕ್ಕೆ ನಾವು ಅಲ್ಲ ಮನಸ್ಸಿನಲ್ಲೇ ಗುಣಗೊಟ್ಕೋಬಹುದು. ಓಂ ಅಜ್ಞಾತಿ ಮರಾಂಧಸ್ಯ ಮಂಗಳಾಚರಣ ಬಂದ್ರೆ ಅದನ್ನ ಹೇಳ್ಕೋಬಹುದು. ಪ್ರಭುಪಾದರ ಅಕ್ಕರ್ದ ಏನು ಚಿಂತೆ ಇಲ್ಲ ಮಾತಾಜಿ. ಆದ್ರೆ ಅದನ್ನ ನಾವು ಮೈಂಡ್ ಅಲ್ಲೂ ಅದನ್ನ ಹೇಳ್ಕೊತಾ ಇರ್ಬೇಕು. ಏನಾಗತ್ತೆ ಅಂದ್ರೆ ಅದೆಲ್ಲವೂ ಪ್ರಸಾದದ ಮೇಲೆ ಎಫೆಕ್ಟ್ ಆಗತ್ತೆ. ತುಂಬಾ ರುಚಿಯಾಗಿ ಬರುತ್ತೆ ಪ್ರಸಾದ. ನಾವು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋ, ಅಯ್ಯೋ ನೀವೆಲ್ಲ ತಿನ್ನಲ್ವಾ, ನಿಮ್ಮನೇದ್ ಹೇಗೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನಮ್ಮ ಮನೇದ್ ಕೇಳ್ತಾರೆ. ಆದ್ರೆ ಐ ಆಮ್ ವೆರಿ ಸಿಂಪಲ್ ನಾನ್ ಮಾಡೋದು ಕಂಪೇರ್ ಟು ಅದರ್ ಮಾತಾಜೀಸ್. ಆದ್ರೂ ಹೊಗಳ್ತಾರೆ ಎದುರು ಬದ್ರ ಮನೆಯವರು. ನಾನ್ ಏನೇನೋ ಮಾಡಲ್ಲ, ನೋಡಿದ್ರೆ ಸಿಂಪಲ್ ಆಗಿ ಅಡಿಗೆ ಮಾಡ್ತೀನಿ. ಯಾಕೆ ಅಂದ್ರೆ ನಾವು ಕೃಷ್ಣನ್ಗೆ ಅರ್ಪಿಸೋದ್ರಿಂದ ಅದರಲ್ಲಿ ರುಚಿ ಬರುತ್ತೆ. ಕೃಷ್ಣ ತನ್ನ ದಿವ್ಯ ದೃಷ್ಟಿಯನ್ನು ಬೀಳ್ತಾನೆ ಅದರ ಮೇಲೆ. ಕೃಷ್ಣ ಯಾವ ಅಂಗದಿಂದಾದ್ರೂ ಸ್ವೀಕಾರ ಮಾಡ್ತಾನಲ್ಲ. ನೀ ಹೇಳ್ಕೋಬಹುದು ಮಾತಾಜಿ, ಕೀರ್ತನೆ ಹೇಳ್ಕೋಬಹುದು, ನಥಿಂಗ್ ರಾಂಗ್. ಅಲ್ಲ ಕೇಳ್ಬೋದು, ಪ್ರಭುಪಾಜಿತ್ ಕೇಳ್ಕೊಂಡು ಹೇಳ್ಬೋದು, ಬೇರೆ ವೈಷ್ಣವ್ರ ಹಾಡಿದ್ದನ್ನ ಕೇಳ್ಕೊಂಡು ಮಾಡ್ಬೋದು. ಆದ್ರೆ ನಮ್ಮ ಪ್ರಜ್ಞೆ ಅಲ್ಲಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆತರ ನಾವು ಬೆಳೆಸ್ಕೊಂಡ್ಬಿಟ್ರೆ ಮುಂದೆ ನಾವು ಭಕ್ತಿಲಿ ಮುಂದಕ್ಕೆ ಹೋದಾಗ ಸಹಾಯ ಆಗತ್ತಷ್ಟೇ. ಮತ್ತೆ ನಾವೀಗ 16 ರೌಂಡ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕು ಅಂತಾರೆ. ಇನ್ನು ರಿಮೇನ್ಸ್ ನಾವು ಚಾಂಟ್ ಮಾಡ್ತಾ ಇರ್ಬೇಕಾದ್ರೆ ಕೌಂಟರ್ ಹಿಡ್ಕೊಂಡು ಎಕ್ಸ್ಟ್ರಾ ರೌಂಡ್ ಚಾಂಟರ್ ಮಾಡ್ಬೋದಲ್ಲ ಮಾತಾಜಿ? 16 ಮಾಲೆ ಆದ್ಮೇಲೆ ಮಾಡ್ಬೋದು ಮಾತಾಜಿ. 16 ಮಾಲೆ ಮಾಲೆಯಲ್ಲೇ ಮಾಡ್ಬೇಕು. ಓಕೆ ಮಾತಾಜಿ. ಹಾ, ಹರೇ ಕೃಷ್ಣ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಕೌಂಟರಲ್ಲಿ ಮಾಡ್ಬಿಟ್ಟು ಶಾರ್ಮಿಲಾ ಮತ್ತೆ ಮಾತಾಜಿ. ಹುಷಾರಿಲ್ದಾಗ ಮಾಡ್ಬೋದು ಅಂತ ಪ್ರಭುಪಾಜಿ ಹೇಳಿದ್ದಾರೆ, ಗುರು ಮಹಾರಾಜ್ ಹೇಳಿದ್ದಾರೆ. ಹಾ, ಯಾ ಚಂಪಾ ಮಾತಾಜಿ ಹೇಳಿಮ್ಮ. ಹರೇ ಕೃಷ್ಣ. ರಾಧೆ ರಾಧೆ ಹರೇ ಮಾತಾಜಿ. ರಾಧೆ ರಾಧೆ, ದಂಡವತ್ ಪ್ರಣಾಮ್. Am I audible ಮಾತಾಜಿ? Yes, you are. Very nice class ಮಾತಾಜಿ. Actually missing you ಮಾತಾಜಿ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ನಾವು. ಏನ್ ತುಂಬಾ ಮಾಡೋದಮ್ಮ, ಚೆನ್ನಾಗಿ ಅನ್ನಿಸ್ತು. ಹರೇ ಕೃಷ್ಣ. ಅದೆಲ್ಲ ಅದಕ್ಕೆ ಇವಾಗ ಥೆರಪಿಗೆ ಹೋಗ್ತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಹೌದಾ ಇನ್ನೊಂದ್ ಮಾತಾಜಿ? ತಿಂಗಳು ಬರೋದ್ರೆ ಸರಿ ಹೋದ್ರೆ ನಾ ಬರ್ತೀನಿ. ಡಾಕ್ಟರ್ ಹೋಗೋಂದ್ರೆ ಮೆಟ್ಲು ಹರೇ. ಹತ್ತೀನಿ, ಮೆಟ್ಲು ಹತ್ತಬಾರ್ದು We are ಅಂದಿದಾರಲ್ಲ. really ಅದೃಷ್ಟವಂತರು ನಾವ್ ಇವತ್ತು. ತಮ್ಮ ಒಂದು ಕ್ಲಾಸ್ ಕೇಳೋದಕ್ಕೆ ನಮ್ ಅದೃಷ್ಟ ಇತ್ತು ಇವತ್ತು ಮಾತಾಜಿ. ಹೆಂಗೋ ಭಗವಂತ ನಂಗೆ ಅರೇಂಜ್ ಮಾಡ್ಕೊಟ್ಟ ಇವತ್ತು. ಥ್ಯಾಂಕ್ ಯು ಸೋ ಮಚ್. ವೈಷ್ಣವ ಸದಾಚಾರ ಅದ್ರಲ್ಲೂ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಎಲ್ಲರೂ ಇದನ್ನ ಫಾಲೋ ಮಾಡೋದ್ರಿಂದ ನಾವು ಭಕ್ತಿನಲ್ಲಿ ಮುಂದುವರಿಬಹುದು. ಚೆನ್ನಾಗಿ ಮಾತಾಜಿ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ರಿ ತಾವು. ತುಂಬಾ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಅಷ್ಟೇ ನಾನು ಹೇಳ್ಬೇಕು ಅಂತ ಅದಕ್ಕೆ ನಾನು ಅವಾಗಿಂದ ಪ್ರಯತ್ನ ಪಟ್ಟೆ. ಥ್ಯಾಂಕ್ ಯು ಮಾತಾಜಿ. ವಿ ಆರ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಟಾಟ್. ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದೀವಿ. ಬೆಂಗಳೂರಲ್ಲೂ ಸಹ ಟ್ರೈಂಗ್ ಟು ಇಂಬೈಬ್ ಎವ್ರಿಥಿಂಗ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾನು ಇಲ್ಲಿರುವ ಎಲ್ಲಾ ವೈಷ್ಣವರು ವೈಷ್ಣವಿಯರು ದಯವಿಟ್ಟು ಹೆಲ್ತ್ ಅನ್ನು ನೋಡ್ಕೋಬೇಕು. ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಬೆಲೆ ಕೊಡ್ಲಿಲ್ಲ, ಈಗ ಒದ್ದಾಡ್ತಾ ಇದ್ದೀನಿ. ಯಾಕಂದ್ರೆ ಗಂಟೆಗಟ್ಲೆ ಕೂತ್ಕೊಂಡು ಓದ್ಬಿಡ್ತಾ ಇದ್ದೆ ಭಾಗವತ. ಇವಾಗ ನನಗ ಆ 1 hour ಓದ್ಕೊಳಕ್ಕೂ ಆಗ್ತಾ ಇಲ್ಲ ನನ್ ಕಾಲಿಂದ. ಏನ್ ಮಾಡ್ಲಿ? ಪ್ಲೀಸ್ ಪ್ರೇ ಫಾರ್ ಮೀ ಆಲ್ ಆಫ್ ಯು. ಖಂಡಿತ. ಹರೇ ಕೃಷ್ಣ. ಎಸ್ ಮಾತಾಜಿ,
ಎಸ್ ಮಾತಾಜಿ. ಥ್ಯಾಂಕ್ ನೀವ್ ಇಷ್ಟು ಮಾತ್ರ ಯು. ತಯಾರಾಗಿ ನಮ್ಗೆ ಹೇಳ್ಕೊಡ್ತಾ ಇದೀರಲ್ಲ, ಮತ್ತೆ ನಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಭಕ್ತಿ ಜೀವನವನ್ನ ನಡೆಸ್ಬೇಕು ಅನ್ನೋದನ್ನ ಎಷ್ಟು ಸೊಗಸಾಗಿ ಹೇಳ್ಕೊಟ್ಟಿದ್ದೀರಾ. ಎಸ್ ಮಾತಾಜಿ, ರಿಯಲಿ ಅದನ್ನ ಎಲ್ಲರೂ ಮಾಡ್ಬೇಕು. ಯಾಕಂದ್ರೆ ಪ್ರಭುಪಾದರು ಒತ್ತಿ ಒತ್ತಿ ಹೇಳಿದ್ದಾರೆ ಮಾತಾಜಿ ಅಪರಾಧದ ಬಗ್ಗೆ. ಎಷ್ಟು ಕ್ಲಾಸಸ್ ಕೊಟ್ಟಿದ್ದಾರೆ ಗೊತ್ತಾ ಭಾಗವತದಲ್ಲಿ. ಸೋ ಮೆನಿ, ಈವನ್ ಇನ್ ಚೈತನ್ಯ ಚರಿತಾಮೃತ ಇಸ್ ಗಿವನ್ ಕ್ಲಾಸಸ್ ಆನ್ ದಟ್. ಕರೆಕ್ಟ್. ಓಕೆ ಮಾ. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಹರೇ ಮಚ್ ಕೃಷ್ಣ. ಮಾತಾಜಿ. ರಾಧೆ ರಾಧೆ, ಹರೇ ದಂಡವತ್ ಪ್ರಣಾಮ. ರಾಧೆ. ಅಷ್ಟೇ. ರೂಪಾ ಮಾತಾಜಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ರಾಧೆ ರಾಧೆ, ದಂಡವತ್ ಪ್ರಣಾಮ್. ರಾಧೆ ರಾಧೆ, ದಂಡವತ್ ಪ್ರಣಾಮ್ ಮಾತಾಜಿ. ತುಂಬಾ ಬ್ಯೂಟಿಫುಲ್ ಕ್ಲಾಸ್, ಮಿಸ್ ಯುವರ್ ಕ್ಲಾಸಸ್ ಮಾತಾಜಿ. ಏನ್ ತುಂಬಾ ಮಾಡ್ಲಿ ಮಾ, ಚೆನ್ನಾಗಿತ್ತು. ನಾನು ಅದು ಚೈತನ್ಯ ಚರಿತಾಮೃತ ಬರೀ ಓದ್ಕೊಂಡು ಹೋಗೋದು ಆಗಿರೋದ್ರಿಂದ ಏನ್ ಮಾಡ್ಲಿ ಅಂತ ಇನ್ನ ಯೋಚಿಸ್ತಾ ಇದ್ದೀನಿ. ಎರಡನೇದು ನನ್ಗೆ ಟೈಮ್ ಸಿಗ್ತಾ ಇಲ್ಲ, ಬಿಕಾಸ್ ಐ ಆಮ್ ಅಂಡರ್ಗೋಯಿಂಗ್ ಸಮ್ ಥೆರಪಿ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಹೋಗ್ತಾ ಇದ್ದೀನಿ, ಅದಕ್ಕೆ ತಗೊಳಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ ಮಾತಾಜಿ, ನೋ ಪ್ರಾಬ್ಲಮ್. ನೀವು ಬೇಗ ಹೆಲ್ತ್ ಬೇಗ ಗುಣಮುಖವಾಗಿ ಬಂದ್ಬಿಡಿ. ನಮ್ಗೆಲ್ಲ ಕ್ಲಾಸ್ ಮಾತಾಜಿ. ಆಯ್ತು I will pray God. Okay, Mataji, I will pray to Radhakrishna. Thank you so much for great class. ಏನ್ ಅಪರಾಧ ಮಾಡಿದೇನೋ ನಾನ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಏನ್ ಮಾಡಿದೇನೋ ಗೊತ್ತಿಲ್ಲ. ಐ ಡೋಂಟ್ ನೋ, ಐ ಆಮ್ ಅಂಡರ್ಗೋಯಿಂಗ್. ನೋ, ಇಟ್ಸ್ ನಾಟ್ ಅಪರಾಧ. ಅಪರಾಧ ಮಾಡಿಲ್ಲ, ನಿಮ್ಮನ್ನ ಪ್ಯೂರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರು ನಿಮ್ಮನ್ನ. ಅಲ್ಲ ನನಗೆ ಅಟೆನ್ಷನ್ ಟು ಮೈ ಬಾಡಿ ಮಾ. ನಾನು ನನ್ನ ದೇಹದ ಬಗ್ಗೆ ಅಷ್ಟು ಮಾಡ್ಲಿಲ್ಲ, ಅದೇ ನಾನ್ ಮಾಡಿದ ತಪ್ಪು. ಓಕೆ, ನಾಮಹಿಮಾ ಮಾತಾಜಿ, ಯು ಹ್ಯಾವ್ ಸಮಥಿಂಗ್? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಮಾತಾಜಿ, ಹೌ ಆರ್ ಯು? ಫೈನ್ ಮಾತಾಜಿ. ತುಂಬಾ ದಿನ ಆಯ್ತು ನಿಮ್ ವಾಯ್ಸ್ ಕೇಳಿ. ಬಾಂಧವ್ ಮಾತಾಜಿ. ಓಕೆ ಜಪಮ್ಮ. ಅದೇ ಈಗ ನಾವು ಈ ವೈಷ್ಣವ ಸದಾಚಾರದಲ್ಲಿ ತುಳಸಿ ಪ್ರದಕ್ಷಿಣೆಯನ್ನು ಆರ್ಡರ್ ಓಪನ್ ಅಲ್ಲಿ ಇದ್ದಾಗ ಪ್ರದಕ್ಷಿಣೆ ಮಾಡಬಾರ್ದಂತಾರೆ, ಹೌದಾ ಮಾತಾಜಿ? ಇಲ್ಲ, ಅದು ಆಲ್ಟ್ರಲ್ಲಿ ಇಟ್ಟಾಗ ಆಲ್ಟರ್ ಕ್ಲೋಸ್ ಮಾಡ್ದಾಗ ಮಾಡ್ಬಾರ್ದು. ಆಲ್ಟರ್ ಓಪನ್ ಇದ್ದಾಗ ಮಾಡ್ಬೋದಮ್ಮ. If when the altar is open we can do, but when the offering is done, ಅಂದ್ರೆ ಟೆಂಪಲ್ಸ್ ಅಲ್ಲಿ, ನಾನ್ ಟಾಕಿಂಗ್ ಅಬೌಟ್ ದ ಟೆಂಪಲ್ಸ್, ಐ ಡೋಂಟ್ ನೋ ಅಬೌಟ್ ದ ಹೋಮ್ ಇಂದ ನಾನು ರಾಧಾನಾಥ್ ಮಹಾರಾಜರು ಹೇಳಿಲ್ಲ, ಇದನ್ನು ನಾ ಎಲ್ಲೂ ಕೇಳಿಲ್ಲ. ಬಟ್ ದೇವಸ್ಥಾನದಲ್ಲಿ ದೇವರಿಗೆ ಭೋಗ ಅರ್ಪಿಸಿದಾಗ ಆಲ್ಟರ್ ಕ್ಲೋಸ್ ಆಗಿರುತ್ತಲ್ಲ, ಆಗ ಪ್ರದಕ್ಷಿಣೆ ಮಾಡಬಾರ್ದು. ಆವಾಗ ತುಳಸಿ ಮಾರಾಣಿ ಅಲ್ಲೇ ಇರ್ತಾಳೆ, ಬಿಕಾಸ್ ಇವನ್ ಶಿ ಇಸ್ ಟೇಕನ್ ಇನ್ಸೈಡ್. ಯಾಕಂದ್ರೆ ನಾವು ತುಳಸಿ ಆರತಿ ಮಾಡದ್ಮೇಲೆ, ನಮ್ಮ ಜಪಗಳ ಮುಗಿದ್ಮೇಲೆ ದೇವಸ್ಥಾನದಲ್ಲಿ ಮತ್ತೆ ವಾಪಸ್ ಅಲ್ಲಿಗೆ ಇಡ್ತಾರೆ ಬಿಫೋರ್ ದ ಶೃಂಗಾರ ಆರತಿ. ಆವಾಗ ತಾಯಿನೂ ಅಲ್ಲೇ ಇರ್ತಾಳೆ. ಅವಾಗ ನಾವು ಖೀರ್ ಅರ್ಪಿಸ್ತೀವಲ್ಲ ಬೆಳಗಿನ ಜಾವ ದೇವಸ್ಥಾನದಲ್ಲಿ. ಆದ್ದರಿಂದ ಅವಾಗ ನಾವು ಯಾರು ಪರಿಕ್ರಮ ಮಾಡಲ್ಲ. ಅವಾಗ ಆಲ್ಟ್ರಲ್ಲಿ ಇಟ್ಟಾಗ ಅಂದ್ರೆ ಆಲ್ಟರ್ ಕ್ಲೋಸ್ ಆದಾಗ ಮಾಡ್ಬಾರ್ದು ಮಾತಾಜಿ, ಓಪನ್ ಇದ್ದಾಗ ಮಾಡ್ಬೋದಮ್ಮ. ದೇರ್ ಇಸ್ ನಥಿಂಗ್ ರಾಂಗ್. ಅಲ್ಲ ಮಾತಾಜಿ, ಈಗ ನಾವು ಬೆಳಗ್ಗೆ ತುಳಸಿ ಆರತಿ ಮುಗಿಸಿ ಆಲ್ಟ್ರ್ ಓಪನ್ ಮಾಡ್ತಾರಲ್ವಾ, ಆಲ್ಟ್ರ್ ಓಪನ್ ಮಾಡಿದ್ಮೇಲೆ ಈಗ ಓಪನ್ ಮಾಡಲ್ವಲ್ಲಮ್ಮ, ನಾವು ಮಾಡ್ತೀವಿ ಮನೇಲಿ ಅಷ್ಟೇ. ಅಲ್ಲ, ನಾವು ಮನೆಯಲ್ಲೂ ಮಾಡ್ತೀವಿ. ನಾವು ತುಳಸಿ ಮಾರಾಣಿನ ನಾವ್ ಆಕ್ಚುಲಿ ತೆಗ್ದಿಟ್ಬಿಡ್ತೀವಿ. ನೀವು ಆಲ್ಟ್ರಲ್ಲೇ ತುಳಸಿ ಮಾರಾಣಿನ ಇಡೋ ಅಭ್ಯಾಸ ಇದ್ರೆ ಪ್ರದಕ್ಷಿಣೆ ಮಾಡ್ಬೋದು. ದೇರ್ ಇಸ್ ನಥಿಂಗ್ ರಾಂಗ್. ನಾನು ಟೆಂಪಲ್ ಅಲ್ಲಿ ಭಕ್ತರು ಬರ್ತಾ ಇರ್ತಾರೆ, ನಾವು ಜಪಕ್ ಕೂತಿರ್ತೀವಲ್ಲ, ಆಲ್ಟ್ರ್ ಓಪನ್ ಮಾಡಿರ್ತಾರೆ. ಆ ಟೈಮಲ್ಲಿ ಅವ್ರು ಬಂದಾಗ ನಾನು ತುಳಸಿಗೆ ನೀರ್ ಹಾಕಿ ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ತಿರ್ತೆ. ಅಲ್ಲಿ ನಮ್ಮ ಶಿಕ್ಷಕ ಗುರುಗಳು ಏನಂದ್ರು, ಇಲ್ಲ ಆಲ್ಟ್ರ್ ಓಪನ್ ಇದ್ದಾಗ ತುಳಸಿ ಮಹಾರಾಣಿಗೆ ಪ್ರದಕ್ಷಿಣೆ ಹಾಕಬಾರದು ಭಗವಂತನ ಮುಂದೆ ಅಂತ ಹೇಳಿದ್ರು ಮಾತಾಜಿ. ಅದಕ್ಕೆ ನಾನು ಅದಲ್ಲ, ಅಂದ್ರೆ ಸೆಪರೇಟ್ ಆಗಿ ಇಟ್ಟಾಗ ಆಲ್ಟರ್ ಕ್ಲೋಸ್ ಆಗಿ, ನಾವು ತುಳಸಿ ಆರತಿ ಮಾಡಿದಾಗ ಟೆಂಪಲ್ ಅಲ್ಲಿ ಬೆಳಗಿನ ಜಾವ ನಾ ಹೇಳ್ತಾ ಇದ್ದೀನಿ, ಬೆಳಗಿನ ಜಾವ ನಾವು ತುಳಸಿ ಮಾಡ್ತಾ ಇದ್ದಾಗ ಆಲ್ಟರ್ ಕ್ಲೋಸ್ ಇರತ್ತೆ ಮಾತಾಜಿ, ಓಪನ್ ಇರಲ್ಲ. ನಮ್ ಟೆಂಪಲ್ ಅಲ್ಲಂತೂ ಓಪನ್ ಇರಲ್ಲ. ಇಲ್ಲ, ಕ್ಲೋಸ್ ಮಾಡಿರ್ತಾರೆ. ಅದು ಅಲ್ಲ, ಆಮೇಲೆ ಅಲ್ಲಿ ತುಳಸಿ ಮಹಾರಾಣಿ ಪೂಜೆ, ಶಿಕ್ಷಾಷ್ಟಕಂ ಇವೆಲ್ಲ ಮುಗಿದ್ಮೇಲೆ ಆಲ್ಟ್ರ್ ಓಪನ್ ಮಾಡ್ತಾರೆ ನಾವು ಜಪ ಕೂತಿದಾಗ. ತುಳಸಿ ಮಹಾರಾಣಿನೇ ಒಂದ್ ಸೈಡ್ಗೆ ನಾವು ಇಟ್ಟಿರ್ತೀವಿ ಆಲ್ಟ್ರ್ ಮುಂದೆ. ಆಮೇಲೆ ಬೇರೆಯವರು ಬಂದಾಗ ಅವ್ರನ್ನೇ ಸ್ವಲ್ಪ ಮುಂದಕ್ಕೆ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಅವಾಗ ಪ್ರಭುಗಳು ಹಂಗ ಹೇಳಿದ್ರು. ನನಗ್ ಗೊತ್ತಿದ್ರು. ಹರೇ ಕೃಷ್ಣ ಮಾತಾಜಿ, ನಾ ಹೇಳ್ಕಂದ ಮಾತಾಜಿ, ಆಲ್ಟರ್ ಓಪನ್ ಇದ್ದಾಗ ನಾವು ಈವನ್ ವೈಷ್ಣವ್ರಿಗೂ ಕೂಡ ಪ್ರಣಾಮ ಮಾಡಲ್ಲ, ಎಕ್ಸೆಪ್ಟ್ ಕೃಷ್ಣನ ಬಿಟ್ಟು ಬೇರೆ ಇನ್ಯಾರಿಗೂ ಪ್ರಣಾಮ ಮಾಡಲ್ಲ ಅಲ್ಲ, ಆಲ್ಟರ್ ಓಪನ್ ಇದ್ದಾಗ. ಸೊ ಕೃಷ್ಣ ಇಸ್ ಸುಪ್ರೀಂ ಮಾತಾಜಿ. ಅವನ್ ಮುಂದೆ ತುಳಸಿ ಮಹಾರಾಣಿ ಕೂಡ ಇದ್ರು ಕೂಡ
ನಾವು ತುಳಸಿ ಮಾತೆಗೂ ಕೂಡ ನಂಬಂಗಿಲ್ಲ. ಬಿಕಾಸ್ ವೆನ್ ಆಲ್ಟರ್ ಇಸ್ ಓಪನ್, ಕೃಷ್ಣ ಇಸ್ ಸುಪ್ರೀಂ. ಅವ್ರ ಮುಂದೆ ನಾವು ಈವನ್ ಇಫ್ ಇಟ್ ಇಸ್ ಅವರ್ ಗುರು ಆಲ್ಸೋ ವಿ ಶುಡಂಟ್ ಡೂ, ಅಂದ್ರೆ ಅವ್ರಿಗೂ ಕೂಡ ನಾವು ಪ್ರಣಾಮ ಮಾಡಂಗಿಲ್ಲ ಆಲ್ಟರ್ ಮುಂದೆ. ಆಲ್ಟರ್ ಕ್ಲೋಸ್ ಆಗಿದ್ರೆ ಮಾತ್ರನೇ ನಾವು ಯಾರಿಗಾದ್ರೂ ನಮಸ್ಕಾರ ಮಾಡ. ಹೌದಾ? ಈಗ ಆಲ್ಟರ್ ಓಪನ್ ಮಾಡಿರ್ತೀರಿ ಮನೆಗಳಲ್ಲಿ, ತುಳಸಿ ರಾಣಿನ ಪಕ್ಕಕ್ಕೆ ಇಟ್ಕೊಂಡು, ಅಂದ್ರೆ ಹಾಲಿಗೆ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಹಾಲಲ್ಲಿ ನಾವು ಪ್ರದಕ್ಷಿಣೆ ಅಲ್ಲಲ್ಲ, ನಮ್ಮ ಮಹಿಮಾ ಮಾತಾಜಿ, ಟೆಂಪಲ್ ಎಟಿಕೇಟ್ ಇಸ್ ಡಿಫ್ರೆಂಟ್, ಹೌಸ್ ಡಿಫ್ರೆಂಟ್. ವೈ? ಬಿಕಾಸ್ ಟೆಂಪಲ್ ಅಲ್ಲಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ 100% ನಾವು ಫಾಲೋ ಮಾಡ್ಲೇಬೇಕಾಗತ್ತೆ. ಬಿಕಾಸ್ ವಿ ಆರ್ ಟೀಚಿಂಗ್ ಟು ಅದರ್ಸ್. ಅಂಡ್ ಅಟ್ ಹೋಮ್ ನಾವು ನಿಮ್ ಮನೇಲಿ 6 ಗಂಟೆಗೆ ತುಳಸಿ ಆರತಿ ಆಗ್ಬೋದು, ನಮ್ ಮನೇಲಿ 7 ಗಂಟೆಗೆ ಆಗ್ಬೋದು, ಇನ್ನೊಬ್ಬರ ಮಾತಾಜಿ ಮನೇಲಿ 5:15 ಹೋಗುತ್ತೆ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಅವರ್ ಅಂದ್ರೆ ನಮಗೆ ಟೈಮ್ ಅಡ್ಜಸ್ಟ್ ಆಗೋಗಿರ್ತೀವಿ ಅದಕ್ಕೆ. ಅರ್ಥ ಆಯ್ತಾ? ವಿ ವೋಂಟ್ ಗೋ ಅಕಾರ್ಡಿಂಗ್ ಟು ದ ಟೆಂಪಲ್. ಟೆಂಪಲ್ ಅಲ್ಲಿ ತುಂಬಾ ಎಟಿಕೇಟ್ಸ್ ಫಾಲೋ ಮಾಡ್ಬೇಕಾಗತ್ತೆ. ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಹೌಸ್ ಅಂಡ್ ಟೆಂಪಲ್. ಓಕೆ? ಬಿಕಾಸ್ ಸಮಟೈಮ್ಸ್ we won't serve the deities also in the temple when we go to the temple. ಅಂದ್ರೆ ಮನೆಯಲ್ಲಿ ಟೆಂಪಲ್ ಮನೆ ಆಲ್ಟರ್ ಅಲ್ಲಿ ಸಾರಿ, ನಾವು ಟೆಂಪಲ್ಗೆ ಹೋಗ್ಬೇಕಾದ್ರೆ ಮನೆ ಆಲ್ಟರ್ ನಾವ್ ಅದೆಲ್ಲ ಮಾಡಲ್ಲ. ಯಾಕಂದ್ರೆ ಟೈಮ್ ಇರಲ್ಲ. ಯು ಹ್ಯಾವ್ ಟು ರನ್ ಟು ದ ಟೆಂಪಲ್. ಹೌದು. ಮಂಗಳಾರತಿಗೆ ಅಲ್ಲಿ ಕರೆದಿದ್ರೆ ನನ್ನದೇ ಸೇವೆ ಇರುತ್ತೆ ಮಂಗಳಾರತಿಲಿ ಅಂತ ಇಟ್ಕೊಳ್ಳಿ. ಅಂದ್ರೆ ನಮ್ ಪ್ರಭುದು ಮಂಗಳಾರತಿ ಇರತ್ತೆ, ಅವ್ರು ಮನೆಯಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಯಾರು ಮಾಡ್ತಾರೆ? ಹಿ ಹ್ಯಾಸ್ ಟು ರನ್ ಟು ದ ಟೆಂಪಲ್. ಇನ್ ದಟ್ ಕೇಸ್ ಆಫ್ ಕೋರ್ಸ್ ಐ ಡೂ ಇಟ್. ಬಟ್ ಯಾರು ಇಲ್ಲ ಅಂದ್ರೆ ಅವ್ರೊಬ್ರೇ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಸೊ ಮನೆಗೂ ದೇವಸ್ಥಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಫಾಲೋ ಮಾಡಿದ್ರೆ ನಾವು ನಮಗೊಳ್ಳೇದಷ್ಟೇ, ಇನ್ನೇನಿಲ್ಲ, ನಮ್ಗೊಳ್ಳೇದು. ವಿ ಶುಡ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಪ್ರಭುಪಾದ್ರೆ ಏನ್ ಹೇಳಿದಾರೋ ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಯಾರ್ಯಾರ್ದ ನಂಗೆ ಗೊತ್ತಿಲ್ಲ, ಪ್ರಭುಪಾದ್ರೆ ಹೇಳಿದ್ದನ್ನ ನಾವು ಫಾಲೋ ಮಾಡ್ಬೇಕು. ಪ್ರಭುಪಾದ್ರು ಏನೋ ಲಕೀರ್ ಅಂತಾರಲ್ಲ, ಲಕ್ಷ್ಮಣ ರೇಖೆ ತರ. ವಾಟ್ ಎವರ್ ಹಿ ಹಸ್ ಟೋಲ್ಡ್, ವಿ ವಿಲ್ ನಾಟ್ ಪಾಸ್ ದಟ್ ಅಷ್ಟೇಮ್ಮ. ಓಕೆ? ಡೋಂಟ್ ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಮಚ್ ಮಾತಾಜಿ. ನಮ್ಮ ಮಹಿಮಾ ಮಾತಾಜಿ, ಡೋಂಟ್ ಬಾದರ್. ಕೃಷ್ಣ ವಿಲ್ ಟೇಕ್ ಕೇರ್. ಯು ಕ್ಯಾನ್ ಟೆಲ್ ದೆಮ್ ಒನ್ಸ್ ಟ್ವೈಸ್. ಪಾಪ ಅವ್ರಿಗೆ ಅಲ್ಲ, ಹೊಸಬರಿಗೆ ಗೊತ್ತಿರಲ್ಲ ಮಾತಾಜಿ. ಯು ಕ್ಯಾನ್ ಕರೆಕ್ಟ್ ದೆಮ್, ನೋ ಪ್ರಾಬ್ಲಮ್. ಅದನ್ನೇ ನಾ ಹೇಳಿದ್ದು, ಸಾಫ್ಟ್ ಆಗಿ ಹೇಳ್ಬೇಕು, ಶುದ್ಧವಾಗಿರ್ಬೇಕು, ಸಾಫ್ಟ್ ಆಗಿ ಹೇಳ್ಬೇಕು. ನಾವೇ ಸರಿ ಇಲ್ದೇ ಹೋದ್ರೆ ನಾವು ಹೌ ಕ್ಯಾನ್ ವಿ ಕರೆಕ್ಟ್ ಯಂಗ್ಸ್ಟರ್ಸ್? ಐ ಮೀನ್ ಹೌ ಕ್ಯಾನ್ ವಿ ಕರೆಕ್ಟ್ ನ್ಯೂ ಕಮರ್ಸ್? ಫರ್ಗೆಟ್ ಅಬೌಟ್ ಯಂಗ್ಸ್ಟರ್ಸ್, ನ್ಯೂ ಕಮರ್ಸ್. ಇಲ್ಲಿ ಯಂಗ್ಸ್ಟರ್ಸ್ ಓಲ್ಡ್ ಪೀಪಲ್ ಅಲ್ಲ, ನ್ಯೂ ಕಮರ್ಸ್. ಓಕೆ? ಇಫ್ ಐ ಆಮ್ ರಾಂಗ್, ಪ್ಲೀಸ್ ಕರೆಕ್ಟ್ ಮೀ. ಓಕೆ ಮಾ, shall I end the session here or any more questions? ರಾಧೆ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹೇಗಿದ್ಯಮ್ಮ? ಮಾಲತಿ ಮಾಲ್ಯದೇವಿ ದಾಸಿ ಮಾತಾಜಿ ಕಿ ಜೈ. ಮಾತಾಜಿ ಹಾರ್ಟಿ ಕಂಗ್ರಾಚುಲೇಷನ್. ಹರಿನಾಮ್ ದೀಕ್ಷೆ ಮೇಲೆ ನಿಮಗೆ ನಾನು ವಿಶ್ ಮಾಡಿರ್ಲಿಲ್ಲ. ಐ ಆಮ್ ಸೋ ಸಾರಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಯಾಕಂದ್ರೆ ನನಗೆ ಸತ್ಯ ಇಲ್ಲ. ಮಾತಾಜಿ, ವೈಷ್ಣವ ಸದಾಚಾರದ ಬಗ್ಗೆ ಮಾತಾಜಿಗಳಿಗೆ ಅವಶ್ಯಕ ಜಾಸ್ತಿ ಇದೆ ಮಾತಾಜಿ. ಯಾಕಂದ್ರೆ ನಮ್ಗೆ ಮಾತಾಜಿಗಳಿಗೆ ಹೇಳೋರು ಯಾರು ಇರಲ್ಲ ಸರಿಯಾಗಿ. ಅಲ್ಲ, ಇವಾಗ ಅದಕ್ಕೆ ತಾನೆ ನಾನು ಮಾತಾಜಿ ಹಿಂದೆ ಒಂದ್ 2-3 ಸತಿ ತಗೊಂಡಿದ್ದೆ. ಅವಾಗ ಕ್ಲಾಸ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸು. ಮತ್ತೆ ಇನ್ನ ಸೊ ನಾವೆಲ್ಲ ಪಾಲನೆ ಮಾಡೋಣ ಮಾತಾಜಿ, ನಾವೆಲ್ಲ ಪಾಲನೆ ಮಾಡೋಣ. ಬೇರೆ ಯಾರನ್ನೂ ಹರ್ಟ್ ಮಾಡೋದ್ ಬೇಡ. ಯಾಕಂದ್ರೆ ನಾವ್ ಈ ದೇಹನೇ ಅಲ್ಲಮ್ಮ. ನಾವ್ ಗೋಲೋಕ್ ವೃಂದಾವನಕ್ಕೆ ನಾವ್ ಹೇಗ್ ಹೋಗ್ಬೇಕು ಅನ್ನೋದನ್ನ ನಾವು ವಿ ಶುಡ್ ವರ್ಕ್ಔಟ್. ನಮ್ಮದೇ ನಾವು ವರ್ಕ್ಔಟ್ ಮಾಡ್ಕೋಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಮನೆ ಮತ್ತು ಟೆಂಪಲ್ ತುಂಬಾ ಡಿಫ್ರೆಂಟ್ ಇದೆ, ವ್ಯತ್ಯಾಸ ಇದೆ ಮಾತಾಜಿ. ಟೆಂಪಲ್ ಅನ್ನೋದು ತುಂಬಾ ಕಟ್ಟಿಟ್ಟಾಗಿ ನಾವು ಪಾಲನೆ ಮಾಡಿದ್ರೇನೆ ಅದು ಟೆಂಪಲ್ ಆಗೋದು. ಮನೆಗ್ ನಾವು ಹೆಂಗ ಇರ್ತೀವಿ ಅದು ನಮಗೆ ಭಗವಂತ ಗೊತ್ತು, ಅದು ಅಷ್ಟೇ. ಟೆಂಪಲ್ ಮಾತ್ರ ತುಂಬಾ ರೂಲ್ಸ್ ಫಾಲೋ ಮಾಡ್ಲೇಬೇಕು, ಎಲ್ರು ಫಾಲೋ ಮಾಡ್ಬೇಕು. ಮಾಡ್ಬೇಕು. ಅಲ್ಲ, ಮನೇಲಿ ಮಾಡ್ಬಾರ್ದು ಅಂತಲ್ಲಮ್ಮ, ಮಾಡ್ಬೇಕು. ಆದ್ರೆ ಅಂದ್ರೆ ಅನುಕೂಲ ನೋಡ್ಕೊಂಡು ಮಾಡ್ಬೇಕು. ಮಾಡ್ಬೇಕು, ಆದ್ರೆ ಟೈಮಿಂಗ್ ಇರತ್ತೆ. ಆದ್ರೆ ಶುದ್ಧತೆ ಪ್ರತಿಯೊಂದು ಅದೇ ಇರತ್ತೆ, ಸೇಮ್ ಇರತ್ತೆ. ಬಟ್ ಆದ್ರೆ ಟೈಮಿಂಗ್ ಸ್ವಲ್ಪ
ಇರುತ್ತೆ ಅಷ್ಟೇ. ಯಾಕಂದ್ರೆ ಒಬ್ಬೊಬ್ರಿಗೆ ಇವಾಗ ನಮ್ಗೆ ವಯಸ್ಸಾಗ್ತಾ ಇದೆ, ಸೊ ವಿ ಆರ್ ಡೂಯಿಂಗ್ ತುಂಬಾ ಲಿಟಲ್ ಚೆನ್ನಾಗಿದೆ. ಸ್ಲೋ, ನಿಧಾನಕ್. ನನ್ಗೆ ಆಗ್ತಾ ಇಲ್ಲ ಮುಂಚೆ ತರ ಮಾಡಕ್ಕೆ. ನನ್ನ ಬಗ್ಗೆನೆ ನಾ ಹೇಳ್ಕೊತಾ ಇದೀನಿ. ನಾನ್ ಗುರು ಮಹಾರಾಜನ್ ಕೇಳಾಯ್ತು ಅದನ್ನ. ಅವ್ರಂದ್ರು ನೀನ್ ಪರವಾಗಿಲ್ಲ ಮಾಡು ಅಂತಂದ್ರು. 6:30 ಅಷ್ಟೊತ್ತಿಗಾದ್ರೂ ಸ್ಟಾರ್ಟ್ ಮಾಡಮ್ಮ ಮಂಗಳಾರತಿ ಅಂದ್ರು ನಂಗೆ. ಮುಂಚೆ ನಾನು 4:15ಗೆ ಮಾಡ್ತಾ ಇದ್ದೀನಿ ನಾನು, ಆದ್ರೆ ಇವಾಗ ಆಗ್ತಾ ಇಲ್ಲ. ಬಿಕಾಸ್ ಐ ವಾಂಟ್ ಟು ಫಿನಿಶ್ ಮೈ ಜಪ ಫಸ್ಟ್ ಅಂಡ್ ದೆನ್ ಡೂ ಚಾಂಟಿಂಗ್. ಹಿ ಸೆಡ್ ಓಕೆ ಡೂ ದಟ್. ಹಾಗಂದ್ರು ನನಗೆ. ಅಂದ್ರೆ ನನ್ನ ಬಗ್ಗೆ ಒಂದೊಂದು ಜೀವಿಯ ಬಗ್ಗೆ ಅವ್ರವ್ರ ಗುರುಗಳು ಅವ್ರವ್ರಿಗೆ ಹೇಳ್ತಾರೆ. ಬೇರೆ ಬೇರೆ ಇರುತ್ತಮ್ಮ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ತರ. ಬಿಕಾಸ್ ಗುರುಗಳಿಗೆ ನನ್ ಬಗ್ಗೆ ಅವ್ರ ದೇ ಸ್ಕ್ರೀನ್ ಅವರ್ ಸೆಲ್ಸ್, ನಮ್ಮನ್ನ ಸ್ಕ್ರೀನ್ ಮಾಡ್ಬಿಡ್ತಾರೆ ಗುರುಗಳು. ಹೇಗಿದ್ದಾಳೆ ಇವಳು ಏನು ಅಂತ ಅವ್ರಿಗೆ A to Z ಗೊತ್ತಿರತ್ತೆ. ನಾವ್ ಏನು ಬಚ್ಚಿಡಕ್ ಆಗಲ್ಲ ಗುರುಗಳಿಂದ. ಹಿ ನೋಸ್ ಎವ್ರಿಥಿಂಗ್, ಎವ್ರಿ ಬಿಟ್ ಆಫ್ ಅಸ್. ಚಿಕ್ಕ ಚಿಕ್ಕ ಮಾತುನು ಗೊತ್ತಿರತ್ತೆ ಗುರುಗಳಿಗೆ. ಪ್ರತಿಯೊಂದು ಸೂಕ್ಷ್ಮವಾಗಿ ಅವ್ರು ಗಮನಿಸ್ತಾರೆ. ಬಿಕಾಸ್ ದೇ ನೋಸ್ ಲೈಫ್ ಟೈಮ್ಸ್, ಅಂದ್ರೆ ಈ ಜನ್ಮದ್ದಲ್ಲ, ಪ್ರತಿಯೊಂದು ಜನ್ಮದ್ದು ಗುರುಗಳಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರ ಗುರುಗಳು. ಗುರು ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಕೃಷ್ಣ. ಈಗಲೂ ಗುರುಗಳಿಗೆ, ನನ್ನ ಗುರುಗಳು ನನ್ನ ಜೊತೆಗೆ ಇದ್ದಾರೆ. ಅವ್ರು ಆಕ್ಚುಲಿ ಅವ್ರ ದೇಹ ಕಾಲ ಆಗಿರ್ಬೋದು, ಬಟ್ ಗುರುಗಳನ್ನ ದೇಹದಲ್ಲಿ ನೋಡ್ಬಾರ್ದು, ತತ್ವದಲ್ಲಿ ನೋಡ್ಬೇಕು. ಓಕೆ ಕಂದ, ಓಕೆಮ್ಮ, ಓಕೆ ಕೆನಾಯ್. ನಿಮ್ದು ಕ್ಲಾಸ್ ಕೇಳಿ ಬಹಳ ದಿನ ಆಗಿತ್ತು ಮಾತಾಜಿ. ಮತ್ತೆ ನನಗೆ ತಾಯಿ ಪ್ರೀತಿನೂ ಕೊಟ್ಟಿದ್ದೀರಾ, ಮತ್ತೆ ಶಿಕ್ಷಕ ಗುರುನು ಆಗಿ ಚೆನ್ನಾಗಿ ಇದು ಮಾಡಿದ್ದೀರಾ. ಎಲ್ಲ ಚೆನ್ನಾಗಿ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು ಮಾತಾಜಿ. ಹರೇ ಕೃಷ್ಣ. ಆಶೀರ್ವಾದ ಹಿಂಗೆ ದೇವಸ್ಥಾನದಲ್ಲಿ ಹಾಗೆ ನಡ್ಸ್ಕೊಂಡು ಹೋಗು ಮಾತಾಜಿ. ಹೋಗಿ ಮಾತಾಜಿ ಪ್ಲೀಸ್. ಮಾಲ್ತಿ ಮಾತಾಜಿ ಪ್ಲೀಸ್ ಕ್ಯಾರಿ ಆನ್. ಹೇಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಮಾಡ್ಕೊಂಡು ಹೋಗಿ. ನಿಮ್ಗೆ ದೇವರು ಒಳ್ಳೇದ್ ಮಾಡ್ತಾನೆ. ಓಕೆ, ಯಾರ್ ನೋಡದೆ ಹೋದ್ರು ಗುರು ಮಹಾರಾಜು, ಪ್ರಭುಪಾದ್ಜಿ, ಕೃಷ್ಣ ಅಂದ್ರೆ ರಾಧಾಕೃಷ್ಣ, ಕೃಷ್ಣ ಅಂದ್ರೆ ರಾಧಾಕೃಷ್ಣ, ಗುರು ಪರಂಪರಾ, ಪಂಚತತ್ವ, ಇವ್ರುಗಳು ನೋಡ್ತಾನೆ ಇರ್ತಾರೆ ನಮ್ಮನ್ನ. ಪ್ರತಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದೇಲ್ ಬಿ ಅಬ್ಸರ್ವಿಂಗ್ ಅಸ್. ಏನ್ ಮಾಡ್ತಾ ಇದೀವಿ ನಾವು ಮನೆಯಲ್ಲಿ. ನಾವು ಮನೆಯಲ್ಲಿರ್ಲಿ, ದೇವಸ್ಥಾನದಲ್ಲಿರ್ಲಿ, ಎಲ್ಲೇ ಇರ್ಲಿ, ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಹರಿನಾಮ ದೀಕ್ಷೆ ಆದ್ಮೇಲೆ, ಬ್ರಾಹ್ಮಣ ದೀಕ್ಷೆ ಆದ್ಮೇಲೆ ಅಂತೂ ಇನ್ನೂ ಡಬಲ್ ಆಗತ್ತೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ಬಟ್ ಹರಿನಾಮ ದೀಕ್ಷೆ ಆದ್ಮೇಲೆ ಅಂತೂ, ಹರಿನಾಮ ದೀಕ್ಷೆ ತಗೊಂಡ್ಮೇಲೆ ಸಾಕು, ಅದಷ್ಟು ತಗೊಂಡ್ರೇನೆ ನಮ್ಮಲ್ಲಿ ಪ್ಯೂರಿಫಿಕೇಶನ್ ಬಂದ್ಬಿಡತ್ತೆ. ಬಟ್ ಆದ್ರೆ ವಿ ಹ್ಯಾವ್ ಟು ಗೋ ಆನ್ ಪ್ಯೂರಿಫೈಯಿಂಗ್ ಅವರ್ ಸೆಲ್ಸ್. ನಾವು ಕರೆಕ್ಟ್ ಮಾಡ್ಕೊತಾನೆ ಇರ್ಬೇಕು. ಕೊನೆ ಉಸಿರು ಇರೋ ತನಕನೂ ನಮ್ಮಲ್ಲಿ ತಪ್ಪುಗಳು ಇರತ್ತೆ ಮಾತಾಜಿ. ನಮ್ಮನ್ನ ನಾವೇ ಕರೆಕ್ಟ್ ಮಾಡ್ಕೊತಾ ಇರ್ಬೇಕು. ಓಕೆ, ಹರೇ ಕೃಷ್ಣಮ್ಮ. ರಾಧೆ ದಂಡ. ಹರೇ ಕೃಷ್ಣ. ಮಾತಾಜಿ ಒಬ್ರು ಹೊಸಬ್ರು ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ವಿಶ್ ಮಾಡ್ಬೇಕು. ಇಬ್ರು ಜಾಯ್ನ್ ಆಗಿದ್ರು, ಒಬ್ರು ಡಿಸ್ಕನೆಕ್ಟ್ ಆಗಿದ್ದಾರೆ. ಇನ್ನೊಬ್ರು ಇದಾರೆ ಮಾತಾಜಿ, ನೀಲಮ್ಮ ಮಾತಾಜಿ ಅಂತ. ಅವ್ರಿಗೆ ನೀನು ನಾನ್ ರೆಗ್ಯುಲರ್ ಅಲ್ವಲ್ಲಮ್ಮ. ಇವ್ರು ಏನೋ ಶ್ಯಾಮಗೋಪಿಕಾ. ವಾಟ್ಸ್ ಯುವರ್ ನೇಮ್ ಶ್ವೇತಾ? ರಾಧೆ ಶ್ಯಾಮಕಾಂತ ಮಾತಾಜಿಗೆ ಹೇಳ್ಬೇಕಮ್ಮ. ಶ್ಯಾಮಕಾಂತ ಮಾತಾಜಿ ಅವರೇ ಕಂಡಕ್ಟ್ ಮಾಡೋದು ಇದನ್ನ. ಅವ್ರಿಗೆ ಹೇಳಕ್ಕಂದ ದಯವಿಟ್ಟು. ನಾನು ಯಾವಾಗ್ಲೂ ಎಲ್ರದ್ದು ವಿಶ್ ಆಗ್ಬೇಕು, ಎಲ್ರುನು ಇದು ಮಾಡ್ಬೇಕು ಮಾತಾಜಿ. ಅವ್ರುಗಳು ಜಾಯಿನ್ ಆಗ್ಲಿ ವಾರ ವಾರ ಪ್ಲೀಸ್. ನೀವು ಅವ್ರ ನಂಬರ್ಸ್ ನ ಶ್ವೇತಾ ಇವ್ರಿಗೆ ಶ್ಯಾಮಕಾಂತ ಮಾತಾಜಿ ಕಳಿಸ್ಬಿಡಿ. ಸೊ ಶಿ ವಿಲ್ ಆಡ್ ದೇರ್ ನೇಮ್ಸ್. ಓಕೆ ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ. ರಾಧೆ ರಾಧೆ. ಇನ್ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಎಂಡ್ ಮಾಡೋಣವಾ? ಹರೇ ಕೃಷ್ಣ. ಮುಂದಿನ ಕಾರ್ಯಕ್ರಮ ನರಸಿಂಹ ಆರತಿ ಇದೆ ಮಾತಾಜಿ. ಓ ಹೌದಮ್ಮ, ಐ ಆಮ್ ಸೋ ಸಾರಿ. ನಾನು ಅಟೆಂಡ್ ಮಾಡಲ್ವಲ್ಲ, ಯಾವಾಗ್ಲೂ ರೇರ್ ಆಗಿ ಮಾಡ್ತೀನಿ. ಮಧ್ಯೆ ಮಧ್ಯೆ ಕಾಲ್ ಬಂದ್ಬಿಟ್ರೆ ಹೊಟ್ಟೆ ಹೋಗ್ತೀನಿ, ಅದಕ್ಕೆ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ನರಸಿಂಹ ಆರತಿ ಹೇಳ್ತಾರೆ ಮಾತಾಜಿ. ಅವರು ನಮ್ ಗ್ರೂಪ್ ಅಲ್ಲಿ ಡೈಲಿ ಭಗವದ್ಗೀತಾ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ತಾರೆ. ಅವ್ರ ಹೆಸರು ಜಯಶ್ರೀ ಮಾತಾಜಿ ಅಂತ. ಅವರು 3 ವರ್ಷದಿಂದ ಭಕ್ತಿಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಡೈಲಿ ಚಾಂಟಿಂಗ್ ಮಾಡ್ತಾರೆ. ಸ್ವರೂಪಾದರ ಪುಸ್ತಕಗಳನ್ನ ಅವರು ಕ್ಲಾಸ್ ಜಾಯಿನ್ ಆಗ್ತಾರೆ ಮಾತಾಜಿ. ನೀವು ಹೇಳ್ಕೊಟ್ಟ ಮಂಗಳಾಚರಣೆ ಎಲ್ಲ ನಮ್ಮ ಗ್ರೂಪ್ ಅಲ್ಲಿ ಎಲ್ರು ಕಲ್ತಿದ್ದಾರೆ. ಅವರು ಹೇಳ್ತಾರೆ ಮಾತಾಜಿ ಡೈಲಿ. ಈಗ ಅವರು ಹೇಳ್ತಾರೆ ಮಾತಾಜಿ. ಅವ್ರಿಗೆ ನಾವು ಸ್ವಾಗತ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ. ತಾವು ಶುರು ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಕಾಣ್ತಾ ಇದ್ದೇನೆ ಮಾತಾಜಿ? ಹೌದು ಮಾತಾಜಿ, ಹೇಳಿ. ನಮಸ್ತೆ ಮಾತಾಜಿ. ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಮಾತಾಜಿ. ನಮಸ್ತೆ. ಹೇಳ ಮಾತಾಜಿ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಶೀಲಕಂಠನಕಾಲಾಯ ನಮಸ್ತೆ ನರಸಿಂಹಾಯ
प्रह्लादलादायिने हिरण्याकाशी पूर्वक्षः इतो नरसिंहा परतो नरसिंहा यतो यतो यामिनी ततो नरसिंहा इतो नरसिंहा परतो नरसिंहा यतो यतो यामिनी ततो नरसिंहा बहिर्नरसिंहो हृदये नरसिंहा नरसिंहावधिं शरणं प्रवते बहिर्नरसिंहो हृदये नरसिंहा नरसिंहावधिं शरणं प्रवते तव करकमलवरे नाका अद्भुत शृंगा दलिता हिरण्यकशिपो तनुभृंगा केशवधृता नरहरिरूपा जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे श्री नरसिंह जय नरसिंह जय जय नरसिंह प्रह्लादीश जय पद्म वृंदा जय जगदीश हरे जय जगदीश हरे जय केशवधृता नरहरिरूप जय जगदीश हरे जय जगदीश हरे जय नरसिंह देव जय नरसिंह देवा नरसिंह देव जय नरसिंह देवा जय भक्ता प्रहलाद जय भक्ता प्रहलाद भक्ता प्रहलाद जय भक्ता प्रहलाद जय जय प्रभुपाद 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 जय जय प्रभुपाद जय जय गुरुदेव गुरुदेव जय जय गुरुदेव उग्रमीरं महाविष्णुं जलन्तरं सर्वतोमुखं नरसिंहो भीषणं भद्रो मृत्युं नमाम्यहम् श्री नरसिंह जय नरसिंह जय जय नरसिंह प्रह्लादीश जय पद्मा मुख पद्म भृंगा विघ्न विनाशक नरसिंह देव भगवान की जय भक्त शिरोमणि प्रहलाद महाराज की जय शील प्रभुपाद की जय नित्य गौर हरे प्रेमानंद हरि हरि बोल हरे कृष्ण माताजी ದಂಡೋತ್ ಪ್ರಣಾಮ ಮಾತಾಜಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ ಸ್ವಲ್ಪ ವಿಡಿಯೋ ಆನ್ ಆಗೋಯ್ತು ಮಾತಾಜಿ ಮಾತಾಜಿ ಹರೇ ಕೃಷ್ಣ ಇರ್ಲಿ ಹರೇ ಕೃಷ್ಣ ಮಾತಾಜಿ ಆ ತರ ಆಗ್ತಾ ಇರುತ್ತೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಆರತಿ ಹೇಳಿದ್ರಿ. ನಿಮ್ಗೆ ನಮ್ಮೆಲ್ಲರ ಭಕ್ತರ ಪರವಾಗಿ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸೇವೆ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲೀಲಾ ಮಾತಾಜಿ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಹೇಳ್ಬೋದು. ಏನಾದ್ರು ಇದ್ರೆ ಹೇಳೋದು. ಹರೇ ಕೃಷ್ಣ. ಅನೌನ್ಸ್ಮೆಂಟ್ ಮೇನ್ ಆಗಿ ಎವ್ರಿ ವೀಕ್ ನಂದು ಒಂದೇ ಇರುತ್ತೆ. ಎಲ್ಲರೂ ಸೇವೆಗೆ ಮುಂದೆ ಬಂದು ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಅವಕಾಶವನ್ನ